प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। आचार्यः पवनोऽस्माकम् आचार्याणी च भारती देवो नारायणश्रीशः देवी मङ्गलदेवता करोतु मम कल्याणं हरिः हयमुखाविदः गुरुश्च मध्वनामा मे वरदोऽस्तु निरन्तरम् दुर्वादिध्वान्तरवये सज्जनेन्दि वरेन्दवे श्रीराघवेन्द्र गुरवे नमः कारुण्यसिन्धवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीपादराजगुरुभ्यो नमः। श्रीगुरुभ्यो नमः। ನಿನ್ನೆ ದಿವಸ ಮಧ್ವನಾಮದ ಎರಡೇ ಸಾಲುಗಳನ್ನು ನಾವು ನೋಡಿದ್ವಿ. ಇವತ್ತು ಮುಂದುವರಿದ ಭಾಗವಾಗಿ ಅದೇ ಸಾಲಿನ ಒಂದು ಪದ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ, ಯಾವುದಾದ್ರೂ ಒಂದು ಗ್ರಂಥವನ್ನು ಅದು ಯಾರ ಮೇಲೆ ಬರೆದಿದ್ದಾರೆ ಅಂತ ನೋಡಿಕೊಂಡು ಅದನ್ನೇ ಓದ್ತಾ ಹೋಗ್ಬಿಡ್ತೀವಿ. ಅದರ ಹಿನ್ನೆಲೆ ಅದರ ಮುನ್ನೆಲೆ ಎರಡನ್ನೂ ಓದೋದಿಲ್ಲ. ಉದಾಹರಣೆಗೆ ನಾವು ಮಧ್ವನಾಮ ಈಗ ಕೇಳ್ತಾ ಇದ್ದೀವಿ. ಮಧ್ವನಾಮ ಮಧ್ವಾಚಾರ್ಯರ ಬಗ್ಗೆ, ಹನುಮಂತನ ಬಗ್ಗೆ, ಭೀಮನ ಬಗ್ಗೆ ಓದಿದ್ರೆ ಆಯಿತು ಅಂತ ತಿಳ್ಕೊಂಡಿದ್ದೀವಿ. ಹಾಗಲ್ಲ. ಈ ಮಧ್ವನಾಮ ಅನ್ನೋದು ಒಂದು ಸಂಗ್ರಹ ಆಗಬೇಕಾದ್ರೆ ವಿಸ್ತೃತವಾದದ್ದು ಒಂದಿದೆ. ವಿಸ್ತೃತವಾದದ್ದು ಯಾವುದು ಇದಕ್ಕೆ ಮೂಲ ಅಂತ ಹೇಳಿದ್ರೆ, ನಮಗೆ ಹನುಮಂತನ ಬಗ್ಗೆ ಮುಖ್ಯವಾಗಿ ಹೇಳುವಂತಹದ್ದೇ ರಾಮಾಯಣ. ಹಾಗಾಗಿ ರಾಮಾಯಣವನ್ನು ಸ್ವಲ್ಪ ನಾವು ತಿಳಿದ್ರೆ ಅಲ್ಲಿಗೆ ಹನುಮಂತನ ಮಹಿಮೆಯನ್ನ ಜೊತೆಗೆ ತಿಳಿಯಬಹುದು. ಮೂಲ ರಾಮಾಯಣದಲ್ಲಿ ಒಂದು 100 ಕೋಟಿ ಶ್ಲೋಕ ಇದೆ ಅಂತ. 100 ಕೋಟಿ ಶ್ಲೋಕ ಅಂದ್ರೆ ರಾಮನ ಬಗ್ಗೆ ಇರೋದು. ಬರೀ ರಾಮನ ಗುಣಗಳನ್ನೇ ಹೇಳುವಂತಹದ್ದು ಎಷ್ಟು ಅಂದ್ರೆ 100 ಕೋಟಿ ಶ್ಲೋಕ. ಅದನ್ನ ದೇವತೆಗಳೆಲ್ಲ ತಗೊಂಡು ಹೋದ್ರು. ಯಾಕೆ? ಮನುಷ್ಯರಿಗೆ ಅದನ್ನ ಓದುವ ಅಥವಾ ಓದಿ ತಿಳಿಯುವ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಮತ್ತೆ ಮನುಷ್ಯರಿಗೆ ಸ್ವಲ್ಪ ಇದೆ ಯೋಗ್ಯತೆ, ಏನೋ ದೇವರನ್ನ ಪಡೆಯುವಂತಹ ಇಚ್ಛೆ ಕೆಲವರಿಗಿದೆ. ಅವರಿಗೆ ಏನಾದರೂ ಕೊಡಬೇಕಲ್ಲ ಅಂತ ಚಿಂತೆ ಮಾಡಿದಾಗ ಬಂದದ್ದೇ ವಾಲ್ಮೀಕಿ ರಾಮಾಯಣ. ಅದಕ್ಕೂ ಮೂಲ ಹೇಳಬೇಕು ಅಂದರೆ ನಾರದರು ಹೇಳಿರುವಂತಹ ಗುಣಗಳನ್ನೇ ಸಂಗ್ರಹ ಮಾಡಿ ಆ ಬ್ರಹ್ಮದೇವರ ಮೂಲಕ, ಬ್ರಹ್ಮದೇವರ ಅನುಗ್ರಹದಿಂದ ವಾಲ್ಮೀಕಿಗಳು ರಾಮಾಯಣವನ್ನು ರಚನೆ ಮಾಡಿದರು. ಅಂದರೆ ನಾವು ಈಗ ಓದುವ ರಾಮಾಯಣದಲ್ಲಿ 24,000 ಶ್ಲೋಕ ಇದೆ. ಎಲ್ಲ ಇಡೀ ಆ ಶ್ಲೋಕಗಳಲ್ಲಿ ಮುಖ್ಯವಾದ ಕಾಂಡ ಅಂದರೆ 7 ಕಾಂಡಗಳ ಒಂದು ದೊಡ್ಡ ಗ್ರಂಥ ಅದು. 7 ಕಾಂಡಗಳು ಅಂದರೆ 7 ವಿಭಾಗ ಅಂತ. ಅಯೋಧ್ಯಾಕಾಂಡ, ಕಿಷ್ಕಿಂಧಾಕಾಂಡ, ಅರಣ್ಯಕಾಂಡ ಅಂತೆಲ್ಲ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಬರುವಂತಹದ್ದು ಸುಂದರಕಾಂಡ. ಈ ಸುಂದರಕಾಂಡ ಅಂತ ಹೆಸರನ್ನ ಯಾಕೆ ಕೊಟ್ಟರು ವಾಲ್ಮೀಕಿಗಳು ಅಂತ ಹೇಳಿದ್ರೆ, ಉಳಿದೆಲ್ಲ ಕಾಂಡಗಳು ಅವರಿಗೆ ಇಷ್ಟನೇ, ಆದರೆ ಸುಂದರಕಾಂಡದಲ್ಲಿ ಹನುಮಂತನ ಕಥೆ ಶುರುವಾಗ್ತದೆ. ಹನುಮಂತ ಎಲ್ಲಿ ಹುಟ್ಟಿದ, ಏನು ಕಥೆ ಅಂತೆಲ್ಲ ಅದರಲ್ಲಿ ವಿವರಣೆ ಬರ್ತದೆ. ಹಾಗಾಗಿ ಅದಕ್ಕೆ ಏನಿಡಬೇಕು? ಹನುಮಂತ ಅಂದ್ರೆ ಸುಂದರ. ನಾವೆಲ್ಲ ಕೋತಿ ಮುಖದವನು ಅಂತ ತಿಳ್ಕೊಂಡಿದ್ದೀವಿ. ಅಲ್ಲ, ಹನುಮಂತ ಅಂದ್ರೆ ಅತ್ಯಂತ ಸ್ಫುರದ್ರೂಪಿ. ಯಾಕೆ ಅಂದ್ರೆ ಶ್ರೀರಾಮಚಂದ್ರ ಗೊತ್ತಿದೆ ನಿಮಗೆ. ಶ್ರೀರಾಮಚಂದ್ರನ ಮದುವೆ ಆಗುವಾಗ, ಮದುವೆ ನಿಶ್ಚಯ ಆದಮೇಲೆ ಎಲ್ಲ ಹುಡುಗರಿಗೆ ಶ್ರೀರಾಮಚಂದ್ರ ಸೀತೆಯನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಆದಮೇಲೆ ಅಲ್ಲಿರುವ ಹುಡುಗರಿಗೆ, ಯುವಕರಿಗೆ ಭಯ ಶುರುವಾಯಿತು. ಅಯ್ಯೋ, ಸೀತೆ ಮದುವೆ ಆಗಿಬಿಡ್ತಿದ್ದಾಳೆ. ಅಲ್ಲ, ಅವರಿಗೆ ಭಯ ಅಂದ್ರೆ ಅವರಿಗೂ ಮನಸ್ಸಲ್ಲಿ ಮುಂದಿನ ಜನ್ಮದಲ್ಲಿ ನಾವು ಹೆಣ್ಣಾಗಿ ಹುಟ್ಟಿ ಶ್ರೀರಾಮ
ಜಗತ್ತಿನ ಅತ್ಯಂತ ಸುರಸುಂದರನನ್ನ ಅಲ್ಲಿ ನಿಲ್ಲಿಸಿ ಸೂರ್ಯನೇ ಚಂದ ಕಾಣುತ್ತಾನೆ. ಅಂತಹ ಸೂರ್ಯನನ್ನ ಸೃಷ್ಟಿ ಮಾಡಿದ ಶ್ರೀರಾಮಚಂದ್ರ ಮತ್ತು ಸೂರ್ಯನ ವಂಶದಲ್ಲಿಯೇ ಬಂದವರು. ಅಷ್ಟೇ ಅಲ್ಲ, ಕೆಲಸದಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡಿರೋರು ನೋಡ್ರಿ, ಅವರು ನಮಗೆ ತುಂಬಾ ಸುಂದರವಾಗಿ ಕಾಣಿಸ್ತಾರೆ. ನಾವೆಲ್ಲೋ ರಸ್ತೆಯಲ್ಲಿ ಹೋಗುವಾಗ ಎಲ್ಲೋ ಬಿದ್ದಿದ್ದೀವಿ ಅನ್ಕೊಳ್ರಿ, ಯಾರೋ ಗಾಡಿ ಹಾಯಿಸಿದ್ರು, ನಾವು ಬಿದ್ದಿದ್ದೀವಿ ಅಂತ ಅನ್ಕೊಳ್ರಿ. ಬಿದ್ದಾಗ ನಮಗೆ ಯಾರು ಸಹಾಯ ಮಾಡ್ತಾರೋ ಅವರಿಗೆ ಧನ್ಯವಾದ ಹೇಳ್ತೀವಿ ನಾವು. ಪಕ್ಕದಲ್ಲಿ ತುಂಬಾ ಸುಂದರವಾಗಿದ್ದವ್ರು ನೋಡಿ ಹೊಗಳಲ್ಲ, ಅಂದರೆ ಕೆಲಸದಲ್ಲಿಯೂ ಸುಂದರ ಹನುಮಂತ. ಹಾಗೆ ಆ ಹನುಮಂತನ ಕಥೆಯನ್ನು ಹೇಳುವಂತಹ ಅಂಶವೇ ಅದು ಸುಂದರಕಾಂಡದಲ್ಲಿದೆ. ಹಾಗಾಗಿ ಆ ಸುಂದರ ಅಂದ್ರೆ ಏನು ಗೊತ್ತಾ, ಸುಮ್ ಅಂದ್ರೆ ಚೆನ್ನಾಗಿ, ದರ ಅಂದ್ರೆ ಕೆಲಸ ಮಾಡುವವರು ಅಂತ. ಚೆನ್ನಾಗಿ ಕೆಲಸ ಮಾಡುವವರಿಗೆ ಸುಂದರ ಅಂತ ಕರೀತಾರೆ. ಇದು ಸಂಸ್ಕೃತ ಶಬ್ದ ನೋಡ್ರಿ. ಆದರ ಸುಂದರ ಅಂತ. ಆದರ ಅಂದ್ರೆ ಏನು? ಬಂದವರಿಗೆ ಆದರ ಆತಿಥ್ಯ ಅಂತ ಹೇಳ್ತೀವಲ್ವ. ಹಾಗೆ ಭಗವಂತನ ಕೆಲಸವನ್ನ ಆದರಪೂರ್ವಕವಾಗಿ ಯಾರು ಮಾಡಿದ್ದಾರೋ, ಎಲ್ಲರೂ ಮಾಡಿದ್ದಾರೆ, ಕವಿಗಳೆಲ್ಲ ಸಹಾಯ ಮಾಡಿದ್ದಾರೆ, ಆದರೆ ಮುಖ್ಯವಾಗಿ ಮಾಡಿದವನು ಯಾರು? ಹನುಮಂತ. ಅಷ್ಟೇ ಅಲ್ಲ, ಕವಿಗಳು ಮೂರ್ಛೆ ಹೋದಾಗ ಎಷ್ಟೋ ಸಾರಿ ಅವರಿಗೆ ಎಬ್ಬಿಸಿ ಅವರಿಗೆ ಔಷಧವನ್ನು ಕೊಟ್ಟು ಉಪಚಾರ ಮಾಡಿ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಧೈರ್ಯ ತುಂಬಿದ್ದಂತೆ. ನಮಗಾದ್ರೆ ನಾವು ಓಡಿ ಬಂದ್ಬಿಡ್ತಿದ್ವೇನೋ, ಇರ್ಲಿ ಬಿಡು ಮುಂದಿನ ಸಾರಿ ನೋಡೋಣ, ಅದ್ಯಾರೋ ರಾಮ ಅಂತೆ, ಅದ್ಯಾರೋ ಸೀತೆ ಅಂತೆ ಅಂತ ಓಡಿ ಬಂದ್ಬಿಡ್ತಿದ್ವಿ. ಆದರೆ ನಿಜವಾಗ್ಲೂ ರಾಮ ಯಾರು ಸೀತೆ ಯಾರು ಅಂತ ನೀವು ವಿಚಾರ ಮಾಡಿದ್ರೆ, ರಾಮಾಯಣ ನಮಗೆ ಬೇಕು ಅಂತ ಪ್ರಶ್ನೆ ಮಾಡೋರಿಗೆ ನಾನು ಉತ್ತರ ಹೇಳ್ತೇನೆ. ನೋಡ್ರಿ, ನಮ್ಮ ದೇಹ ನೋಡ್ರಿ, ಸುಂದರ ಕಾಂಡ ಇದು ರಾಮಾಯಣದಲ್ಲಿ ಎಷ್ಟಿದೆ? 7 ಕಾಂಡಗಳಿದೆ ಅಲ್ವಾ. ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ. 7 ಚಕ್ರಗಳಿವೆ. ತುಂಬಾ ಡೀಟೇಲ್ ಹೇಳೋದಿಲ್ಲ, ತುಂಬಾ ವಿವರಣೆ ಕೊಟ್ಟರೆ ನಿಮಗೆ ಇರೋದು ಮಾತ್ರ ಬಿಡುತ್ತೆ. 7 ಚಕ್ರಗಳಿವೆ, ಅಲ್ಲಿ 7 ಕಾಂಡಗಳಿವೆ. 7ನೆಯ ಚಕ್ರ ಯಾವುದು ಅಂದ್ರೆ ಮೇಲೆ, ಸಹಸ್ರಾರ ಅಂತ ಕರಿತೀವಿ. ಅದರಲ್ಲಿ ಸಹಸ್ರಾರ ಅಂದ್ರೆ ಬೆಳಕು. ಅಲ್ಲಿ ಯಾರು ಸಹಸ್ರಾರ ಅಂತಂದ್ರೆ ಶ್ರೀರಾಮಚಂದ್ರ. ನಾವೆಲ್ಲ ಎಲ್ಲಿ ಸೇರ್ಬೇಕು? ಬೆಳಕಿಗೆ ಹೋಗಿ ಸೇರ್ಬೇಕು. ಕತ್ತಲಿದ್ರೆ ಯಾರಿಗಾದ್ರೂ ಆನಂದ ಆಗುತ್ತಾ? ಆನಂದ ಆಗಲ್ಲ. ಬೆಳಕು ಬೇಕು. ಕತ್ತಲಿಗೆ ಇರಲಿ ಬೇಡ ಅಂತ ಹೇಳೋಣ. ಅಂದ್ರೆ ಬೆಳಕು ಬರದೇ ಹೋದ್ರೆ ಕತ್ತಲು ನಮಗೆ ಭಯ ಕೊಡುತ್ತೆ. ಹಾಗಾಗಿ ಬೆಳಕನ್ನು ಸೇರಬೇಕು. ನಮ್ಮ 7 ಚಕ್ರದಲ್ಲಿ ನಾವು ಸೇರುವ ಚಕ್ರ ಯಾವುದಂದ್ರೆ 7ನೇ ಚಕ್ರ. ಶ್ರೀರಾಮಚಂದ್ರ 7ನೇ ಚಕ್ರ ಅಂತ ಹೇಳಿದೆ ಅಲ್ಲ. 7ನೇ ಚಕ್ರ ಹೆಂಗೆ ಆಗ್ತಾನ ಅಂತಂದ್ರೆ, ಶ್ರೀರಾಮಚಂದ್ರ ವಾಸುದೇವನ ಅವತಾರ. ವಾಸುದೇವನ ಒಂದು ರೂಪ ಇದೆ, 5 ರೂಪಗಳಿದೆ: ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ನಾರಾಯಣ, ವಾಸುದೇವ ಅಂತ. ಈ ವಾಸುದೇವ ಅವನೇ ಶ್ರೀರಾಮಚಂದ್ರನಾಗಿ ಬಂದಿದ್ದು. ನೋಡ್ರಿ, ಈ ವಾಸುದೇವ ಏನ್ ಕೆಲಸ ಮಾಡ್ತಾನೆ ಅಂತಂದ್ರೆ, ನಮಗೆಲ್ಲ ಮೋಕ್ಷ ಯಾರ್ಯಾರಿಗೆ ಬೇಕೋ ಅವರಿಗೆ ಮೋಕ್ಷವನ್ನು ಕೊಡುವ ರೂಪ ಅದು. ಸಂಕರ್ಷಣ ಸಂಹಾರ ಮಾಡುವ ರೂಪ ಸಂಕರ್ಷಣ ಅಂತ ಹೆಸರು. ಇನ್ನು ಸೃಷ್ಟಿ ಮಾಡುವ ರೂಪ ಪ್ರದ್ಯುಮ್ನ, ಸ್ಥಿತಿ ಮಾಡುವ ರೂಪ ಅನಿರುದ್ಧ, ಉಪಾಸನೆಗೆ ಬೇಕಾದ ರೂಪ ನಾರಾಯಣ ಅಂತ. ಇದು 5 ರೂಪಗಳು: ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ನಾರಾಯಣ, ವಾಸುದೇವ. ಈ ವಾಸುದೇವರೇ ಶ್ರೀರಾಮಚಂದ್ರನಾಗಿ ಬಂದಿದ್ದಾನೆ. 7ನೇ ಅವತಾರ ನೋಡಿ, ಶ್ರೀರಾಮಚಂದ್ರ 7ನೇ ಅವತಾರ. ಎಲ್ಲ ಕಡೆ 7 ಇದೆ ನೋಡಿ: ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ. 7ನೇ ಅವತಾರ. 7ನೇ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಶ್ರೀರಾಮಚಂದ್ರ. ಪುನರ್ವಸು ನಕ್ಷತ್ರ. ವಸು ಅಂದ್ರೆ ಮೋಕ್ಷ, ಪುನರ್ವಸು ಅಂದ್ರೆ ಮತ್ತೆ ಮತ್ತೆ ಮೋಕ್ಷವನ್ನು ಕೊಡುವಂತಹ ರೂಪ ಅದು. ಅಶ್ವಿನಿ
ನಮ್ಮಲ್ಲಿ ನಮ್ಮ ಭಾರತೀಯ ಪರಂಪರೆ ನಮ್ಮ ಶಕ್ತಿಯನ್ನ ಮೂಲ ಶಕ್ತಿಯನ್ನ ತಗೊಂಡು ಹೋಗಿದ್ದಾನೆ ನೋಡ್ರಿ. ಶ್ರದ್ಧಾ ಸ್ತ್ರೀಲಿಂಗ, ಭಕ್ತಿ ಸ್ತ್ರೀಲಿಂಗ, ಶಕ್ತಿ ಸ್ತ್ರೀಲಿಂಗ. ಅಂದ್ರೆ ಸ್ತ್ರೀಲಿಂಗ ಅಂದ್ರೆ ಏನು ಯಾವುದು ಅಂದ್ರೆ ಸೀತೆ. ಸೀತೆಯನ್ನು ಕರ್ಕೊಂಡು ಹೋಗಿ ಬಚ್ಚಿಟ್ಟಿದ್ದಾನೆ ಅವನನ್ನು. ಆ ಸೀತೆಯನ್ನ ನಾವು ಕರ್ಕೊಂಡು ಬರ್ಬೇಕು. ಸರಿ, ನಾವೇ ಸ್ವತಃ ಕರ್ಕೊಂಡು ಬರೋಣ ಅಂದ್ರೆ ಶಕ್ತಿ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಹನುಮಂತನ ಹತ್ರ ಕೇಳ್ಕೋಬೇಕು. ಹನುಮಂತ, ನೀನೇ ಇದಕ್ಕೆ ಸಮರ್ಥ, ನೀನು ಆ ಶ್ರದ್ಧಾ ಭಕ್ತಿಗಳನ್ನ ಮೊದಲಿನ ಹಾಗೆ ನಮಗೆ ಅದನ್ನ ತಂದು ಕೊಡು, ಅಂದ್ರೆ ನಿನ್ನ ಅನುಗ್ರಹದಿಂದ ನಾವು ಮತ್ತೆ ಸಾಧನೆ ಮಾಡ್ತೀವಿ. ಸರಿ, ಎಲ್ಲಿ ಹೋಗಿದ್ದಾಳೆ ಸೀತೆ ಅಂದ್ರೆ ಲಂಕೆ ಹೋಗಿದ್ದಾಳೆ. ಲಂಕೆ ಅಂತಂದ್ರೆ ಮೂಲಾಧಾರ ಚಕ್ರಕ್ಕೆ ಲಂಕೆ ಅಂತ ಹೇಳ್ಬೋದು. ಮೂಲಾಧಾರ ಚಕ್ರ ಅಂದ್ರೆ ನಾವು ಕೂಡುವ ಜಾಗದಲ್ಲಿ ಇರುವಂತಹ ಏನದು ಅಂದ್ರೆ ಜಾಡ್ಯ. ನಾವು ನೋಡ್ರಿ ಕೂಡುವಾಗ ಹೆಂಗ್ ಕೂತಿರ್ತೀವಿ ನೋಡ್ರಿ, ಈ ತರ ಬೆನ್ನನ್ನ ಪೂರ್ತಿ ಮಡಿಚಿ ಏನು ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಕೂತಿರ್ತೀವಿ ನಾವು. ನಿಜವಾಗ್ಲೂ ಹೀಗೆ ಕೂಡಬೇಕು. ಹೀಗೆ ಕೂತ್ರೆ ನಾವು ಸರಿಯಾಗಿದ್ದೀವಿ ಅಂತ. ಈಗ ಪ್ರಾಕ್ಟೀಸ್ ಮಾಡಿದ್ರೆ ಬೆನ್ನು ಬರುತ್ತೆ. ಆದ್ರೂ ಮೂಲಾಧಾರ ಚಕ್ರದಲ್ಲಿ ಅಂದ್ರೆ ಎಲ್ಲಿರ್ಬೇಕು ಸೀತೆ ಅಂದ್ರೆ ಹೃದಯದಲ್ಲಿ ಇರ್ಬೇಕು. ಹೃದಯ ಅಂತಂದ್ರೆ ಅನಾಹತ ಚಕ್ರ, ಆಯ್ತಾ? ಅಲ್ಲ, ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರದಲ್ಲಿ ಸೀತೆ ಇದ್ದಾಳೆ. ಸೀತೆಯನ್ನ ರಾವಣ ಕೆಳಗಡೆ ಕರ್ಕೊಂಡು ಹೋಗಿದ್ದಾನೆ. ಅಂದ್ರೆ ನಮ್ಮ ಲೇಜಿನೆಸ್ ಇಂದ ನಾವು ಎಲ್ಲವನ್ನೂ ಬಿಡ್ತಾ ಇದ್ದೀವಿ, ಮತ್ತೆ ವಾಪಸ್ ತಗೊಂಡು ಬರ್ಬೇಕು. ವಾಪಸ್ ತಗೊಂಡು ಬರ್ಬೇಕಾದ್ರೆ ಮುಖ್ಯವಾಗಿ ಮೊದಲನೇ ಕೆಲಸ ಏನು ಗೊತ್ತಾ? ಪ್ರಾಣಾಯಾಮ ಮಾಡೋದು ಕಲಿಬೇಕು. ಪ್ರಾಣಾಯಾಮ ಅಂದ್ರೆ ಬಹಳ ಜನಕ್ಕೆ ಇದು ಗಂಡಸರು ಮಾಡೋದು ಹೆಣ್ಮಕ್ಳು ಮಾಡೋದು ಒಂದ್ ಕಡೆ ಹೇಳ್ತಾರೆ. ಮೂಗಿದ್ದರು ಎಲ್ಲರೂ ಮಾಡಬೇಕು, ಮೂಗು ಎಲ್ರಿಗೂ ಇದೆ. ಹಾಗಾಗಿ ಪ್ರಾಣಾಯಾಮ ಅಂದ್ರೆ ವಾಯುದೇವರು. ಅಂದ್ರೆ ನೀವು ಪ್ರಾಣಾಯಾಮಗಳನ್ನ ಸರಿಯಾಗಿ ಮಾಡಿದರೆ ನಮ್ಮ ಶಕ್ತಿ ಅನ್ನೋದು ಮೇಲ್ಮುಖವಾಗಿ ಹರಿಯುತ್ತದೆ. ಕುಂಡಲಿನಿ ಶಕ್ತಿ ಅಂತ ಕರಿತೀವಿ. ಆ ಮೇಲ್ಮುಖವಾಗಿ ಶಕ್ತಿ ಹರಿದ್ರೆ ಇಲ್ಲಿ ತಂದು ಕೂಡಿಸ್ಬೋದು. ಇಲ್ಲಿ ಅವೇರ್ನೆಸ್, ಇಲ್ಲಿ ಸರಿಯಾದ ಉಸಿರಾಟ, ಹೃದಯದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಅಂದ್ರೆ ಸೀತಾ ಮತ್ತು ರಾಮ. ಯಾಕಂದ್ರೆ ಬರೀ ಆತ್ಮಕ್ಕೆ ಬೆಲೆ ಇಲ್ಲ, ಬರೀ ಹುಟ್ಟಿ ಸತ್ರೆ ಬೆಲೆ ಕೊಡೋಲ್ಲ ನಾವು. ಒಂದಾ ಜ್ಞಾನಕ್ಕೆ ಬೆಲೆ ಕೊಡ್ತೀವಿ, ಇಲ್ಲ ಒಳ್ಳೆ ಹಾರ್ಟ್ ಇದ್ರೆ ಬೆಲೆ ಕೊಡ್ತೀವಿ. ನೋಡಿ, ಒಳ್ಳೆ ಹೃದಯವಂತರೇ ಇರ್ತೀವಿ, ಒಳ್ಳೆಯ ಮನಸ್ಸು, ಒಳ್ಳೆ ದೇವರಾಗಿ ಬಂದ ಅಂತ ಹೇಳ್ತೀವಿ. ಅದು ಯಾವಾಗ ಅಂದ್ರೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ ಇದ್ದಾಗ ಮಾತ್ರ. ಹಾಗಾಗಿ ಜ್ಞಾನ ಮತ್ತು ಭಕ್ತಿ, ವೈರಾಗ್ಯ ಈ ಮೂರು ಅಂಶಗಳನ್ನ ಪಡಿಬೇಕಾದ್ರೆ ಸರಿಯಾಗಿ ನಾವು ಉಸಿರಾಡಬೇಕು. ಅದಕ್ಕೆ ಮುಖ್ಯ ಪ್ರಾಣ ಬೇಕೇ ಬೇಕು. ನೀವು ಬೇಡ ಅಂದ್ರೂ ಅವನು ಬಿಡಲ್ಲ. ಈ ಉಸಿರಾಡ್ತಾನೆ, ಎಲ್ಲ ಪ್ರಾಣಿಗಳನ್ನು ಉಸಿರಾಡ್ತಾನೆ ಅಂತಂದ್ರೆ ಒಂದ್ ಕಡೆ ಹೇಳ್ತಾರೆ ಎಲ್ಲ ಈ ಗಿಡ ಮರ ಅದು ಉಸಿರಾಡ್ತವೆ, ನಾಯಿ ಕತ್ತೆ ಎಲ್ಲ ಅಲ್ಲೂ ಅವು ಉಸಿರಾಡ್ತವೆ. ಅವುಗಳಿಗೆಲ್ಲ ಏನ್ ಬೆಲೆ ಇದೆ? ಈಗ ವಿಚಿತ್ರ ಆಗಿದೆ. ಈಗಿನ ಕಾಲದಲ್ಲಿ ನಾಯಿಗೆ ಇರುವಷ್ಟು ಬೆಲೆ ಮನೆಯಲ್ಲಿರುವ ತಾಯಿಗಿಲ್ಲ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟೋ ಜನ ಹೇಳ್ತಾರೆ ನಮಗೆ ಮಕ್ಕಳು ಬೇಡ, ನಮಗೆ ನಾಯಿ ಬೇಕು. ನಾವು ನಾಯಿಯನ್ನೇ ಮಗುವಿನ ಹಾಗೆ. ನಮ್ಮ ಭಾರತೀಯ ಪರಂಪರೆ ಎಲ್ಲಿತ್ತು ಅಂದ್ರೆ ನಾಯಿಯಲ್ಲಿಯೂ ಪರಮಾತ್ಮನ ಕಾಣುತ್ತಿದ್ರು, ಆದ್ರೆ ನಾಯಿಯಲ್ಲಿ ಪೂಜೆ ಮಾಡಬಾರದು ಅಂತ ಕೃಷ್ಣ ಹೇಳಿದ್ದಾನೆ. ಪೂಜೆ ಮಾಡುವ ಅಂಶಗಳು ಅಂದ್ರೆ ಸೂರ್ಯ, ಅಗ್ನಿ, ನೀರು, ದೇವತೆಗಳು, ಮೂರ್ತಿ, ಬ್ರಾಹ್ಮಣ, ಈ ತರದ್ದೆಲ್ಲ ಒಂದಷ್ಟು ವಿಷಯಗಳನ್ನು ಕೊಟ್ಟಿದ್ದಾನೆ ಭಗವಂತ. ಎಲ್ಲದರಲ್ಲಿ ಪೂಜೆ ಮಾಡ್ತೀವಿ ನಾವು ಅಂತಂದ್ರೆ ಸರಿ ಹೋಗಲ್ಲ. ಎಲ್ಲ ಪ್ರಾಣಿಗಳನ್ನು ಪ್ರೀತಿ ಮಾಡಬೇಕು, ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮುಖ್ಯವಾಗಿ ಒಬ್ಬ ಜ್ಞಾನಿಯನ್ನ, ಅದರಲ್ಲೂ ಶಾಸ್ತ್ರವನ್ನು ಓದಿದವರನ್ನ ಗೌರವಿಸಬೇಕು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ ನಮ್ಮ ಈ ಸುಂದರಕಾಂಡ ಅಂತ ಹೇಳಿದ್ದಾರೆ ಹನುಮಂತನ ಬಗ್ಗೆ ಹೇಳುವಂತ ಕಥೆ. ಮೊದಲು ಹನುಮಂತ ಮತ್ತು ಶ್ರೀರಾಮಚಂದ್ರ ಮಾತಾಡ್ತಾರೆ, ಸುಮಾರು ಹೊತ್ತು ಮಾತಾಡ್ತಾರೆ. ಮಾತಾಡಿದ ಮೇಲೆ ಕಪಿಗಳು ಮಾತನಾಡುವ ಕಪಿಗಳು ಅಂತೆ. ಈ ಸೈನ್ಸ್ ಪ್ರಕಾರ ಅದೇನೋ ಮಂಗನಿಂದ ಮಾನವ ಅಂತ ಏನೋ ಹೇಳ್ತಾರೆ. ನಾವು ಅದೆಲ್ಲ ಸುಳ್ಳು, ಆದ್ರೆ ಉಲ್ಟಾ ಆಗಿದ್ದೀವಿ ನಾವೀಗ. ಮಾನವನಿಂದ ಮಂಗ ಆಡ್ತಿದ್ವಿ, ಕೋತಿ ಥರ ಆಡ್ತಿದ್ವಿ ನಾವೀಗ. ಆದ್ರೆ ಆಗಿನ ಕಾಲದ ಕಪಿಗಳು ಅವು ಮಾತನಾಡುವ ಕಪಿಗಳು, ಸುಮ್ಮನೆ ಮಾತನಾಡ್ತಿದ್ವು. ಆದ್ರೆ ಹನುಮಂತ ಮಾತಾಡಿದ ಮೇಲೆ, ಮಾತಾಡಿದ್ದನ್ನು ಕೇಳಿದ ಮೇಲೆ ಶ್ರೀರಾಮಚಂದ್ರನಿಗೆ ಏನ್ ಅನ್ನಿಸ್ತು ಅಂದ್ರೆ ಎಲ್ಲ ವೇದಗಳನ್ನ ಓದಿ, ಸಮಸ್ತ ವ್ಯಾಕರಣಗಳನ್ನ ಓದಿ, ಎಲ್ಲಾ ಶಾಸ್ತ್ರಗಳನ್ನು ತಲೆ ಇಟ್ಕೊಂಡವನು ಹೇಗೆ ಮಾತಾಡ್ತಾನೋ ಹಾಗೆ ಮಾತಾಡ್ತಾ ಇದ್ದಾನೆ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ ಲಕ್ಷ್ಮಣನಿಗೆ. ನೋಡು ಎಷ್ಟು ಎಲ್ಲ ನಾಮೃವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ಮೂರು ವೇದವನ್ನ ಸರಿಯಾಗಿ ಓದದೇ ಇದ್ದವನು
ಸಾಧ್ಯವಿಲ್ಲ. ಅಲ್ಲ, ಅವ್ರು ಏನೋ ಮಾತಾಡಿದ್ರು, ಏನೋ ಹೊಗಳಿದ್ರು ಅಂತ ಆಗ್ಬಾರ್ದಲ್ವಾ? ಅದಕ್ಕೆ ನಾವು ಬರೀ ರಾಮಾಯಣ ಓದಿದ್ರೆ ಸಾಲೋದಿಲ್ಲ, ಪುರಾಣಗಳನ್ನು ತೆಗಿಬೇಕು. ಹನುಮಂತನ ಮಾತು ಹೇಗಿತ್ತು ಅಂತ, ಮಾತಾಡಿದ್ರೆ ಎಷ್ಟು ಅರ್ಥಪೂರ್ಣವಾಗಿ ಮಾತಾಡ್ತಾ ಇದ್ದ ಅಂತ ತಿಳ್ಕೊಳ್ಳಿ. ಅದಕ್ಕೊಂದು ಸಣ್ಣ ಉದಾಹರಣೆ ಪ್ರಸಂಗ ಬಂದಾಗ ಹೇಳ್ತೇನೆ. ಹನುಮಂತ ಈ ರೀತಿ ಎಲ್ಲ ಮಾತಾಡಿದ ಮೇಲೆ ಹನುಮಂತರ ಬಗ್ಗೆ ಒಂದಷ್ಟು ಗುಣಗಳನ್ನು ಹೇಳ್ತಾ ಹೋಗ್ತಾರೆ. ಈ ಹನುಮಂತ ಹುಟ್ಟುವ ಮುಂಚೆ ಒಂದು ಪ್ರಸಂಗ ಆಗ್ತದೆ. ಒಬ್ಬ ರಾಕ್ಷಸ, ಒಬ್ಬ ದೈತ್ಯ ಋಷಿಗಳನ್ನೆಲ್ಲ ಪೀಡಿಸ್ತಾ ಇರ್ತಾರೆ. ಎಲ್ಲಿ ಅಂದ್ರೆ ಕೇಸರಿ ಇರುವ ರಾಜ್ಯದಲ್ಲಿ, ಕೇಸರಿ ಮತ್ತು ಅಂಜನ ಇರುವ ರಾಜ್ಯದಲ್ಲಿ ಒಬ್ಬ ಶಂಖಶವ ಅಂತ ಹೆಸರು. ಅವನು ಋಷಿಗಳನ್ನೆಲ್ಲ ಪೀಡಿಸ್ತಾ ಇರ್ತಾನೆ. ಪೀಡಿಸುವಾಗ ಈ ಕೇಸರಿ ಅಲ್ಲಿನ ಕಪಿಗಳ ರಾಜ ಮತ್ತು ಆ ಕಾಡನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವನದ್ದು. ಅವನೇನ್ ಮಾಡ್ತಾನೆ, ಆ ದೈತ್ಯನನ್ನ, ಆ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ ಮೇಲೆ ಋಷಿಗಳಿಗೆಲ್ಲ ಆನಂದ. ನೋಡ್ರಿ, ಋಷಿಗಳು ವಾಸ್ತವವಾಗಿ ಅವ್ರಿಗೆ ಶಕ್ತಿ ಇದೆ, ಹೋಗಿ ಶಾಪ ಕೊಟ್ಟು ರಾಕ್ಷಸರನ್ನ, ಕೆಟ್ಟವರನ್ನ ಹೊಡಿಬಹುದು. ಆದರೆ ಅವರಿಗೊಂದು ಸಮಸ್ಯೆ ಏನು ಅಂದ್ರೆ, ಶಾಪ ಕೊಟ್ಟ ಮೇಲೆ ಅವ್ರ ತಪಸ್ಸಲ್ಲಿ ಒಂದು ಸ್ವಲ್ಪ ಹೋಗ್ಬಿಡ್ತದೆ. ಅವ್ರು ಮಾಡಿದ ತಪಸ್ಸು ಸ್ಟೋರೇಜ್ ಅಲ್ಲಿ ಒಂದು ಸ್ವಲ್ಪ ಹೋಗ್ಬಿಡ್ತದೆ. ಅದನ್ನು ಮತ್ತೆ ಕವರ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಟೈಮ್ ಹಿಡಿತದೆ. ಅದಕ್ಕೋಸ್ಕರ ಅವರು ಬೇರೆಯವ್ರ ಸಹಾಯವನ್ನು ಕೇಳ್ತಿದ್ರು. ಆ ಬೇರೆಯವರು ಯಾರಾದ್ರೆ ಕ್ಷತ್ರಿಯರು, ಅಂದ್ರೆ ರಕ್ಷಣೆ ಮಾಡೋರು. ಸರಿ, ಕೇಸರಿ ಎಲ್ಲ ಸಂಹಾರ ಮಾಡಿದ ಮೇಲೆ ಕೇಸರಿ ಕೇಳ್ತಾರೆ, ನಿನಗೇನು ಬೇಕು ವರಾಣ? ನನಗೇನು ಬೇಡ, ನನಗೆ ಒಳ್ಳೆ ಗುಣವಂತನಾದ ಮಗನನ್ನ ಕೊಡ್ಬೇಕು ನೀವು. ಅಂದ್ರೆ ಗುಣವಂತನಾದ ಮಗ ಹುಟ್ಲಿ ಅಂತ ಆಶೀರ್ವಾದ ಮಾಡ್ರಿ. ಅಲ್ಲಿ ಗುಣಾಭಿರಾಮಂ ಅಂತ ಹೇಳ್ತಾರೆ. ಗುಣಾಭಿರಾಮಂ ಅಂದ್ರೆ ಗುಣ ಇರುವ, ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಗುಣ. ಏ ಗುಣನಾಮ ಜಗತ್ ಪ್ರಸಿದ್ಧ ಎಂತೇಷು ತೇಷು ನಿದರ್ಶಯಂತಿ. ಎಲ್ಲಾ ಗುಣಗಳು ಎಲ್ಲಿದೆ? ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ನೋಡ್ತೀವಿ ನಾವು. ಒಬ್ಬರಲ್ಲಿ ದಾನದ ಗುಣ, ಒಬ್ಬರಲ್ಲಿ ಜ್ಞಾನದ ಗುಣ, ಒಬ್ಬರಲ್ಲಿ ಶ್ರಮದ ಮಾದಿ, ಒಬ್ಬೊಬ್ಬರಲ್ಲಿ ಒಂದೊಂದು ನೋಡ್ತೀವಿ. ಎಲ್ಲಾ ಗುಣನೂ ಒಂದ್ ಕಡೆ ನೋಡ್ಬೇಕಾದ್ರೆ ಹನುಮಂತನನ್ನ ನೋಡ್ಬೇಕು. ಹೀಗೆ ಎಲ್ಲ ಗುಣ ಇರುವಂತಹ ಒಬ್ಬ ಮಗನನ್ನ ಹುಟ್ಟುವಂತೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ, ಆಯ್ತು ನಿನಗೆ ಅಂತಹ ಮಗನೇ ಹುಟ್ಟುತ್ತಾನೆ ಅಂತ ಆಶೀರ್ವಾದ ಮಾಡ್ತಾನೆ. ಆಗ ಹುಟ್ಟಿದ ಮಗನೇ ಹನುಮಂತ. ಹುಟ್ಟಿ ಸ್ವಲ್ಪ ದಿನ ಕಳೆದ ಮೇಲೆ ಇನ್ನೂ ಮಗುವಾಗಿರ್ತಾನೆ. ಮಗುವಾಗಿದ್ದಾಗ ತಾಯಿ ಮಗುವಿಗೆ ತಿನ್ನಕ್ಕೆ ಏನಾದರೂ ಬೇಕು ಅಂತ, ಅಂದ್ರೆ ಹಿಂದಿನ ಕಾಲದಲ್ಲಿ ವನಸ್ಪತಿ ಔಷಧಿಯುಕ್ತವಾದಂತಹ ಹಣ್ಣುಗಳನ್ನು ತಿನ್ನಿಸೋದು ಒಂದು ಕ್ರಮವಾಗಿತ್ತು. ಬರೀ ಹಾಲು ಕುಡಿಸೋದಷ್ಟೇ ಅಲ್ಲ, ಈ ಔಷಧಗಳನ್ನು ಕೊಡೋದು, ಸ್ಟ್ರಾಂಗ್ ಮಾಡೋದು. ತರಲಿಕ್ಕೆ ಅಂತ ತಾಯಿ ಹೋಗಿದ್ದಾಳೆ. ಹೋದಾಗ ಈ ಮಗು ಹನುಮಂತ, ಆಂಜನೇಯ ಮಲಗಿದ್ದಾನೆ. ಕಣ್ಣು ತೆಗೆದು ನೋಡ್ತಾನೆ, ಎದುರಿಗೆ ಸೂರ್ಯ ಕೆಂಪಗೆ ಮಾವಿನ ಹಣ್ಣಿನ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಹಸಿವೆ ಆಗ್ತಾ ಇದೆ. ಏನ್ ಮಾಡಬೇಕು ಅಂತ ಚಂದನೆ ಹಾರಿದ್ರು. ನೋಡಿ, ಆ ವೇಗ ಎಷ್ಟಿತ್ತು ಅಂತ. ಸೂರ್ಯ ಎಷ್ಟು ದೂರ ಇದ್ದಾನೆ, ಇದೆಲ್ಲ ಕಥೆ ಗೊತ್ತಿದೆ ನಿಮಗೆ. ಆದ್ರೆ ಸೂರ್ಯ ಎಷ್ಟು ದೂರ ಇದ್ದಾನೆ, ಎಷ್ಟು ಸಮಯದಲ್ಲಿ ಆ ಸೂರ್ಯನನ್ನ ತಲುಪಿದ ಅಂತ ಹೇಳಿದ್ರೆ, ಇಲ್ಲಿಂದ ಸುಮಾರು ಸೈನ್ಸ್ ಪ್ರಕಾರ ಒಂದು 15 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯ. ನಮ್ಮ ಪ್ರಕಾರ 15 ಲಕ್ಷ ಯೋಜನೆ ಅಂತೆಲ್ಲ ಹೇಳ್ತೇವೆ. ಅಂದ್ರೆ ಒಟ್ಟಾರೆ ಆಗೋದು 15 ಕೋಟಿನೇ. ಹಾರಿದ್ದಂತೆ ಸುಮಾರು ಒಂದು 30ರಿಂದ 40 ಸೆಕೆಂಡ್ ಅಲ್ಲಿ ಹತ್ರ ಹೋಗಿದ್ದಾನೆ ಸೂರ್ಯನ ಹತ್ರ. ಹನುಮಂತ ಹಾರಿದ್ದಾನೆ. ಅದಕ್ಕೆಲ್ಲ ಪ್ರಮಾಣ ಇದೆ, ಇಷ್ಟೇ ಸಮಯದಲ್ಲಿ ಹಾರಿದ್ದ ಅಂತ. ಯಾಕೆಂದ್ರೆ ಹನುಮಂತ ಇದ್ದ ಅಂತ ಹೇಳುವ ಗ್ರಂಥವೇ ನಮಗೆ ಅವನು ಎಷ್ಟು ಬೇಗ ಹಾರಿದ ಅಂತ ಹೇಳ್ತಾ ಇದೆ. ಹನುಮಂತನನ್ನ ನಂಬುವರು ಇದನ್ನು ನಂಬಲೇಬೇಕು, ಇಲ್ಲ ಅಂದ್ರೆ ಹನುಮಂತನ ನಂಬದೇ ಇರಬೇಕು. ಹಾರಿದ್ದಂತೆ. ಹಾರುವಾಗ ಈ ರಾಹು ಅವನೇನು ಅವತ್ತು ಸೂರ್ಯಗ್ರಹಣ ಮಾಡಬೇಕು ಅಂತ ಬಂದಿದ್ದಂತೆ. ರಾಹು ಶಕ್ತಿ, ಇದನ್ನೆಲ್ಲ ಹೇಳ್ತಿದ್ರು ನೋಡಿ. ರಾಹು ಅಂತ ಒಬ್ಬ ಇದ್ದಾನೆ, ಅವನು ಸೂರ್ಯನನ್ನು ಮುಚ್ಚುತ್ತಾನೆ ಅಂತಲ್ಲ, ಅವನ ಶಕ್ತಿಯಿಂದ ಸೂರ್ಯನನ್ನು ಮುಚ್ಚುವ ಹಾಗೆ ಮಾಡ್ತಾನೆ. ರಾಹು ಅಂತ ಒಂದು ಅಡ್ಡ ನಿಂತ್ಕೊಳ್ಳಲ್ಲ. ಅವನು ಅವತ್ತು ಗ್ರಹಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ಹನುಮಂತನನ್ನು ನೋಡಿದ್ದಂತೆ. ನೋಡಿ ಇಂದ್ರದೇವರ ಹತ್ರ ಹೇಳಿದ್ದಂತೆ, ಒಬ್ಬ ಕಪಿ ರೂಪದಲ್ಲಿದ್ದಾನೆ ಒಂದು ಮಗು, ಅದು ಹಾರಿ ಸೂರ್ಯನನ್ನ ನುಂಗಬೇಕು ಅಂತ ಹೋಗ್ತಾ ಇದೆ, ನೀನೇ ಏನಾದರೂ ಮಾಡುವುದು. ಅವನು ಇಂದ್ರ ಸ್ವಲ್ಪ ಕೋಪಗೊಂಡಂತೆ. ವಾಸ್ತವಿಕವಾಗಿ ಇಂದ್ರನಿಗಿಂತಲೂ ಹನುಮಂತ ಬಹಳ ದೊಡ್ಡವನು. ಅದನ್ನ ಹೇಳ್ತೀನಿ ಯಾಕೆ ಅಂತ, ಅದಕ್ಕೊಂದು ಕಾರಣ ಇಲ್ಲ. ಅದನ್ನ ಶ್ರೀಪಾದರಾಯ ಹೇಳಿದ್ದಾರೆ. ಆದರೂ ಅವನಿಗೇನೋ ಸಿಟ್ಟು ಬಂದು ತನ್ನ ವಜ್ರಾಯುಧದಿಂದ ಅವನ
ದವಡೆಗೆ ಅವನ ಮುಖಕ್ಕೆ ಅವನು ಹೊಡಿತಾನೆ. ಏನೂ ಆಗೋದಿಲ್ಲ, ಇನ್ನೇನು ಸಾಕಿ ಚೇಷ್ಟೆ ಸಾಕು ಅಂತ ಹೇಳಿ ತಮಾಷೆ ಸಾಕು ಅಂತ ಕೆಳಗಡೆ ಬಂದ್ಬಿಡ್ತಾನೆ ಹನುಮಂತ. ಹನುಮಂತ ಕೆಳಗಡೆ ಬಂದ್ಮೇಲೆ ಅವನಿಗೆ ಹನುಮಂತ ಅಂತ ಹೆಸರು. ಬಹಳ ಜನ ಏನ್ ಮಾಡಿದ್ರೆ ವಜ್ರಾಯುಧ ತಗೊಂಡು ಹೊಡೆದ ಅವನ ಮುಖ ಊದ್ಕೊಳ್ತು. ಇದೆಲ್ಲ ತಪ್ಪು. ಯಾಕೆಂದ್ರೆ ಕಪಿ ಮುಖ ಹೆಂಗಿರುತ್ತೆ ನೋಡಿದಿರಲ್ಲ, ಕಪಿ ಮುಖ ಅದು ಊದ್ಕೊಂಡಿದ್ದಾಗೆ ಈ ಹೊಡೆದ್ಮೇಲೆ ಎಕ್ಸ್ಟ್ರಾ ಊದಿದ್ರೆ ಅಸಹ್ಯ ಕಾಣುತ್ತೆ. ಮತ್ತೆ ಸುಂದರಕಾಂಡ ಅಂತ ಹೆಸರು ಇಟ್ಟಿದ್ದಾರೆ ವಾಲ್ಮೀಕಿಗಳು. ಅಸಹ್ಯ ಇದ್ದದಕ್ಕೆ ಸುಂದರಕಾಂಡ ಅಂತ ಹೇಳಿ ಬರುತ್ತೆ. ಹಾಗಾಗಿ ಹನುಮಂತನಿಗೆ ಒಂದು ಚೂರು ಏನೂ ಆಗಲಿಲ್ಲ, ವಜ್ರಾಯುಧದಿಂದ ಹೊಡೆದ್ರೂ ಏನೂ ಆಗಲ್ಲ ಅಂತ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಈ ರೀತಿ ನಾಟಕವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಹಿನ್ನೆಲೆಯನ್ನು ಹೇಳ್ತೇನೆ ನಾನು. ಹನುಮಂತ ಸೂರ್ಯನನ್ನು ತಿನ್ನಲಿಕ್ಕೆ ಯಾಕೆ ಹಾರಿದ ಅಂದ್ರೆ, ನಮ್ಮ ಸೃಷ್ಟಿಯ ಆದಿಯಲ್ಲಿ ಮೊದಲು ಸೃಷ್ಟಿಯಾದದ್ದು ಸೂರ್ಯ. ಅದು ಯಾರಿಂದ ಅಂದ್ರೆ ವಾಯುದೇವರಿಂದ. ಆಯ್ತಾ? ಇವನು ಮಗು, ಇವನಿಗೆ ಆ ಸೂರ್ಯ ನನ್ನ ಮಗು ಅಲ್ವ ಇದು ಅಂತ, ನನ್ನ ಅಂದ್ರೆ ಮುಂಚೆ ಅಂದ್ರೆ ವಾಯು ರೂಪದಲ್ಲಿ ಸೂರ್ಯನನ್ನ ಸೃಷ್ಟಿ ಮಾಡಿದ್ದಾನೆ. ಮಗುವನ್ನ ನೋಡ್ಲಿಕ್ಕೆ ಏನೋ ಎಂಬಂತೆ ಕಾರ್ಯಕ್ರಮ ತಿನ್ಲಿಕ್ಕಲ್ಲ, ಸುಮ್ಮನೆ ನಾವು ಮಗು ಆಸೆ ಅಂತ ಕಥೆ ಹೇಳ್ಬೇಕು. ಮಕ್ಕಳಿಗೆ ಹೇಳುವಾಗ ಅವನು ಸೂರ್ಯನನ್ನ ಮಗನಾಗಿ ಪಡೆದಿದ್ದ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ಮಗುವಿಗೆ ಹೇಗೆ ಹೇಳಬೇಕು ಆ ರೀತಿ ಕಥೆಯನ್ನ ಹೇಳ್ತಾರೆ ಪುರಾಣದಲ್ಲಿ, ಅದಕ್ಕೆ ಎಲ್ರಿಗೂ ಅರ್ಥ ಆಗಬೇಕು. ಹೀಗೆ ಆ ಸೂರ್ಯನನ್ನ ತಿನ್ಲಿಕ್ಕೆ ಅಂತ ಹೊರಟ. ಮುಂದೆ ಈ ರೀತಿ ಪ್ರಕರಣ ಎಲ್ಲ ಆಯಿತು. ಅಂದ್ರೆ ಎಷ್ಟು ಶಕ್ತಿ ಇದೆ ಅಂತ ಗಮನಿಸಿರಿ. ಇನ್ನೂ ಬಿಡಲಿಲ್ಲ, ಇನ್ನೂ ಆಹಾರವನ್ನು ತಿಂದೇ ಇಲ್ಲ. ಮೂಲತಃ ಆಹಾರಗಳು ಅನ್ನ ನಾವು ಹೇಳ್ತೇವಲ್ಲ, ಇಂತಿಂತ ಶಕ್ತಿ ಇರಬೇಕಾದ್ರೆ ಇಂಥ ಪದಾರ್ಥ ತಿನ್ನಬೇಕು ಅಂತ, ಅದು ಯಾವುದೂ ತಿಂದೇ ಇಲ್ಲ. ಇನ್ನು ಹಾಲು ಕುಡಿಯಬೇಕು, ಆವಾಗಲೇ ಇಷ್ಟು ಶಕ್ತಿ. ಇನ್ನು ಯೌವನದಲ್ಲಿ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ. ಅದನ್ನೆಲ್ಲ ನಾವು ನೋಡ್ತೀವಿ ಮುಂದೆ ರಾಮಾಯಣದಲ್ಲಿ. ಯುದ್ಧ ಸಂದರ್ಭದಲ್ಲಿ ಹನುಮಂತ ಎಷ್ಟು ಯುದ್ಧ ಮಾಡಿದ್ದಾನೆ. ಹೀಗೆ ಆ ಹನುಮಂತನ ಬಗ್ಗೆ ತಿಳಿಯಬೇಕಾದ್ರೆ ಅಖಿಲ ಗುಣ ಸದ್ಧಾಮ ಅಂತ ಒಂದು ಪದ. ಏನು ಅಖಿಲ ಗುಣ ಸದ್ಧಾಮ ಅಂದ್ರೆ, ಅಖಿಲ ಗುಣ ಅಂದ್ರೆ ಎಲ್ಲಾ ಗುಣಗಳು. ಎಲ್ಲಾ ಗುಣಗಳು ಅಂದ್ರೆ ರಾಮಾಯಣ ಶುರುವಾಗುವ ಮುಂಚೆ ನಾರದರಿಗೆ ವಾಲ್ಮೀಕಿಗಳು ಕೇಳ್ತಾರೆ, ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಯಾರು, ಜಗತ್ತಲ್ಲಿ ಧರ್ಮ ಪಾಲನೆ ಮಾಡುವ ವ್ಯಕ್ತಿ ಯಾರು, ಕೋ ಧರ್ಮಜ್ಞ ಜಿತವಾನ್ ಗುಣಜ್ಞ, ಯಾರು ಎಲ್ಲವನ್ನು ಗೆದ್ದವನು, ಯಾರು ಗುಣ ಇರುವವನು ಅಂತ ಪ್ರಶ್ನೆ ಮಾಡಿದಾಗ ಆರಂಭವಾಗುವ ಕಥೆಯೇ ರಾಮಾಯಣ. ಯಾರಪ್ಪ ಅಂದ್ರೆ ದಶರಥ ಅಂತ ಒಬ್ಬ ರಾಜ ಇದ್ದ. ಅವನಿಗೆ 3 ಜನ ಪಟ್ಟದ ರಾಣಿಯರು, 3 ಜನ ಹೆಂಡತಿಯರು. ಅವರ ದಶರಥನಿಗೆ 350 ಜನ ಹೆಂಡತಿಯರಿದ್ರು. ಅಂದ್ರೆ ಅದಕ್ಕೊಂದು ಕಾರಣ, ಅದೊಂದು ಕಥೆ ಹೇಳ್ತೇನೆ ಆಮೇಲೆ. 350 ಪ್ಲಸ್ ಈ 3 ಜನ. ಈ 3 ಜನ ಯಾರು ಅಂತಂದ್ರೆ ಮುಖ್ಯ ರಾಣಿಯರು. ಉಳಿದವರೆಲ್ಲ ಬರೀ ಪತ್ನಿಯರು. ಅವರಿಗೆಲ್ಲ ಮನೆಗೆ ಕಟ್ಟಿಸ್ಕೊಟ್ಟಿದ್ದ, ಮತ್ತೆ ಸುಮ್ಮನೆ ಮದುವೆ ಹಾಗೆ ಬಿಟ್ಟಿದ್ದಿಲ್ಲ. ಆಯ್ತಾ? ಈ 3 ಜನರಲ್ಲಿ ಮಕ್ಕಳಾಗಿದ್ದಿಲ್ಲ. ಮೊದಲಿಗೆ ಕೌಸಲ್ಯದ ಮದುವೆ ಆಗ್ತಾನೆ, ಆದರೂ ಮಕ್ಕಳಾಗಿರುವುದಿಲ್ಲ. ಅವಾಗೆಲ್ಲ ಏನು ಅಂತಂದ್ರೆ, ಮುಂದಿನ ಜನರೇಷನ್ಗೆ ನಮ್ಮ ರಾಜ್ಯವನ್ನು ಒಳ್ಳೆಯವರಿಗೆ, ಉಳಿದವರಿಗೆ ಕೊಟ್ಟರೆ ಅವರವರು ಹಾಳು ಮಾಡ್ಕೊಂಡು ಹೋಗ್ತಾರೆ. ಪ್ರಜೆಗಳನ್ನ ನಂಬಿಸಿ ಮೋಸ ಮಾಡಿಯಲ್ಲ, ಪ್ರಜೆಗಳನ್ನ ಸರಿಯಾಗಿ ನೋಡಿಕೊಂಡು ಪ್ರಜೆಗಳ ಒಪ್ಪಿಗೆಯ ಮೇರೆಗೆ ರಾಜ್ಯವನ್ನ ಮಕ್ಕಳಿಗೆ ಕೊಡ್ತಾ ಇದ್ರು. ಒಂದ್ ವೇಳೆ ಮಗ ದುಷ್ಟ ಆಗಿದ್ರೆ ಇವನೇ ಅವನನ್ನ ಅಂದ್ರೆ ಅಪ್ಪನೇ ಮಗನನ್ನ ಕಾಡಿಗೆ ಹಾಕ್ತಿದ್ದ ಅಥವಾ ಕಾರಾಗೃಹಕ್ಕೆ ತಳ್ತಾ ಇದ್ದ. ಆಯ್ತಾ? ಇವನಿಗೆ ಮಕ್ಕಳಾಗಿಲ್ಲ, ಕೌಸಲ್ಯನ ಮದುವೆ ಆಗಿದ್ದಾನೆ. ಏನ್ ಮಾಡೋದು ಅಂತ ನೋಡಿದಾಗ ಕೇಕೆಯ ದೇಶ ಅಂದ್ರೆ ಈಗಿನ ಅಫ್ಘಾನಿಸ್ತಾನ, ಕೇಕೆಯ ದೇಶದ ರಾಜನ ಮಗಳನ್ನ ಮದುವೆ ಆಗಬೇಕು ಅಂತ ತೀರ್ಮಾನ ಆಗ್ತದೆ. ಅವಳೇ ಕೈಕೇಯಿ. ಮದುವೆ ಆಗುವಾಗ ಒಂದು ಮಾತು ಕೊಡ್ತಾನೆ. ಏನು ಅಂತಂದ್ರೆ, ರಾಜ ಹೇಳ್ತಾನೆ ಅಂದ್ರೆ ಕೈಕೇಯಿ ಅಪ್ಪ ಹೇಳ್ತಾನೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯವನ್ನ ನೀನು ಕೊಡಬೇಕು. ಇವನಿಗೇನು ಅಂದ್ರೆ ಮಕ್ಕಳಾದ್ರೆ ಸಾಕು, ಇವಳಲ್ಲಿ ಮಗ ಹುಟ್ಟಿದ್ರೇನು, ಯಾರಲ್ಲಿ ಹುಟ್ಟಿದ್ರೇನು, ರಾಜ್ಯವನ್ನು ಕೊಡೋದೇ ತೀರ್ಮಾನ ಆಗಿದೆ. ಹಾಗಾಗಿ ಏನ್ ತೊಂದರೆ ಇಲ್ಲ, ಆಯ್ತು ಅಂತ ಭಾಷೆಯನ್ನು ಕೊಡ್ತಾನೆ. ಆಯ್ತು, ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗನಿಗೆ ರಾಜ್ಯವನ್ನ ನಾನು ಕೊಡ್ತೀನಿ. ಸರಿ, ಅವಳಿಗೂ ಮಕ್ಕಳಾಗೋದಿಲ್ಲ. ಮತ್ತೆ ಸುಮಿತ್ರೆಯನ್ನು ಮದುವೆ ಆಗ್ತಾನೆ, ಅವಾಗಲೂ ಮಕ್ಕಳಾಗಲ್ಲ. ಆಮೇಲೆ ಋಷಿಗಳು ಹೇಳ್ತಾರೆ, ನಿನ್ನ ದೈವ ಅನುಗ್ರಹ ಕಮ್ಮಿ ಆಗಿದೆ, ನಿನಗೆ ಮಕ್ಕಳಾಗುವ ಯೋಗ ಕಮ್ಮಿ ಇದೆ,
ಎಲ್ಲ ಬ್ರಾಹ್ಮಣರಿಗೆ ಮತ್ತು ಇಲ್ಲದವರಿಗೆ ಎಲ್ಲರಿಗೂ ದಾನ ಧರ್ಮಗಳನ್ನು ಯಥೇಚ್ಛವಾಗಿ ಮಾಡ್ತಾನೆ. ನೀವು ಒಂದು ಗಮನಿಸ್ರಿ, ಆ ದಶರಥನಿಗೆ ವಯಸ್ಸೆಷ್ಟಾಗಿತ್ತು ಅಂದ್ರೆ ಪುರಾಣಗಳು ಹೇಳ್ತವೆ 60,000 ವರ್ಷ. 60,000 ವರ್ಷ ಅಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ಬದುಕ್ತಿತ್ತು, ಆಗಿನ ಕಾಲನೇ ಅಷ್ಟಿತ್ತು. ಈಗ 60,000 ಅಲ್ಲ, ಈಗ 1000 ದಿನ ಬದುಕಿದ್ರು ಸಾಕಾಗಿದೆ. 5,000 10,000 ದಿನ ಅಂತ ಹೇಳಿ ದಿನ ಎಣಿಸ್ಬೇಕು, 60 ವರ್ಷಗಳು ಅಷ್ಟೇ, ಸ್ವಲ್ಪ ಕಾಲ. ಇಲ್ಲಿಂದ ಸುಮಾರು ನನ್ನ ತಿಳುವಳಿಕೆಯ ಪ್ರಕಾರ 2.5 ಕೋಟಿ ವರ್ಷದ ಹಿಂದೆ ನಡೆದಿರೋ ಘಟನೆ. ಇವಾಗೆಲ್ಲ ಸೈನ್ಸ್ ಇನ್ನೂ ಹಿಂದೆ ಹೋಗ್ತಾ ಇದೆ. ಮುಂಚೆ ಏನಂತಿದ್ರು ಅಷ್ಟು ಹಿಂದೆ ಕಥೆನೇ ಇಲ್ಲ. ಈಗ ಒಂದು ಅದೇನೋ ಬುರುಡೆ ಸಿಕ್ಕಿದೆ, ಅದು ಕೋತಿ ಮುಖದ ಬುರುಡೆ. ಅದಕ್ಕೇನೋ ರಾಮ ಏನೋ ಹೆಸರಿಟ್ಟಿದ್ದಾರೆ, ರಾಮನ ಕಾಲದ್ದು ಅಂತ. ಒಂದು ಕೋತಿಯ ಬುರುಡೆ ಸಿಕ್ಕಿದೆ, ಅದನ್ನೆಲ್ಲ ರಿಸರ್ಚ್ ಮಾಡಿ ನೋಡಿದಾಗ ಅದು ಆಗಿನ ಕಾಲದ ಬುರುಡೆ ಅಂತ. ಭಾರತೀಯರು ಬರೀ ಬುರುಡೆ ಬಿಡ್ತಾರೆ ಅಂತ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ರು, ನಮ್ಮ ಮೇಲೆ ಸುಳ್ಳು ಏನೋ ಆರೋಪ ಮಾಡ್ತಾ ಇದ್ರು. ಇವರೆಲ್ಲ ಸುಮ್ಮನೆ ನಂಬುತ್ತಾರೆ, ಬ್ಲೈಂಡ್ ಫಾಲೋವರ್ಸ್ ಅಂತ ಹೇಳ್ತಾ ಇದ್ರು. ಆದರೆ ಈಗ ಅವರೇ ನಮ್ಮ ಹಾದಿಗೆ ಬರ್ತಾ ಇದ್ದಾರೆ. ಈಗ ರಷ್ಯಾದಲ್ಲಿ ಮತ್ತು ಜರ್ಮನ್ ಕೆಲವು ದೇಶಗಳಲ್ಲಿ ಕೃಷ್ಣಾಷ್ಟಮಿ ಮಾಡ್ತಾರೆ, ರಥೋತ್ಸವ ಮಾಡ್ತಾರೆ, ಭಜನೆ ಮಾಡ್ತಾರೆ. ಅದು ಅವ್ರಿಗೆ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಏನೋ ಸುಖ ಇದೆ ಇದರಲ್ಲಿ. ನಮ್ಮಲ್ಲಿ ಇಂಜಿನಿಯರಿಂಗ್ ಮಾಡೋದೇ ದೊಡ್ಡ ಸಾಧನೆ, ಡಾಕ್ಟರ್ ಆಗೋದೇ ಒಂದು ದೊಡ್ಡ ಸಾಧನೆ. ಭಜನೆ ಭಜನೆ ಅಮ್ಮ ನೀನು ಅಜ್ಜಿ ಕೂಡಿ ಮಾಡ್ಕೊಳ್ರಿ, ನಾವು ನೋಡೋಣ ಮುಂದೆ. ನೋಡ್ರಿ ಅವರೆಲ್ಲ ಭಜನೆ ಮಾಡೋದು ಎಲ್ಲರಿಗೂ ಬಂದಿದ್ದಾರೆ. ಬೇಕಾದ್ರೆ ನೀವು ಯೂಟ್ಯೂಬ್ ಇತ್ಯಾದಿಗಳಲ್ಲಿ ನೋಡ್ರಿ, ರಥೋತ್ಸವ ಮಾಡ್ತಾ ಇದ್ದಾರೆ ಅವರು. ಅಂದ್ರೆ ಭಾರತೀಯರು ಎಷ್ಟು ಬುದ್ಧಿವಂತರು ವಿಚಾರ ಮಾಡ್ರಿ, ನಮ್ಮನ್ನ ದಡ್ರು ಅಂತ ನಾವೇ ದಡ್ಡರಾಗಿಬಿಟ್ಟಿದ್ದೀವಿ. ಹೀಗೆ ಆ ದಶರಥನಿಗೆ 60,000 ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ. ಇದು ದುಃಖದ ಸಂಗತಿ. 1 ವರ್ಷ 2 ವರ್ಷ ಅಲ್ಲ, ಎಷ್ಟೋ ವರ್ಷ ಆಗಿತ್ತು. ಆಮೇಲೆ ಪುತ್ರಕಾಮೇಷ್ಟಿ ಎಂಬ ಒಂದು ಯಜ್ಞವನ್ನು ಮಾಡಿದ ಮೇಲೆ ಅವನಿಗೆ ಆ ಯಜ್ಞದ ಕುಂಡದಲ್ಲಿ ಅಗ್ನಿಯಲ್ಲಿ 2 ದೇವತೆಗಳು ಬಂದರು. ಅದು ಅಗ್ನಿ ಮತ್ತು ಅವನ ಪತ್ನಿ ಅಂತ ಹೇಳ್ತಾರೆ. ಮುಖ್ಯವಾಗಿ ಅಗ್ನಿ ಮತ್ತು ಪತ್ನಿ, ಅವರಲ್ಲಿ ಅಗ್ನಿ ಮತ್ತು ಸ್ವಾಹ, ಅವನ ಹೆಂಡತಿ ಹೆಸರು ಸ್ವಾಹ. ಅವರು ಮುಖ್ಯವಾಗಿ ಬಂದಿದ್ದಲ್ಲ, ಮುಖ್ಯವಾಗಿ ಬಂದಿದ್ದು ಯಾರು ಅಂದರೆ ಲಕ್ಷ್ಮಿ ಮತ್ತು ನಾರಾಯಣರೇ ಅವರಿಗೆ ಒಂದು ಪಾಯಸವನ್ನು ಕೊಟ್ಟರಂತೆ. ಆ ಪಾಯಸದಲ್ಲಿ ಒಂದು ಅರ್ಧ ಭಾಗ ಕೌಸಲ್ಯಗೆ, ಅಂದರೆ ಜಾಸ್ತಿ ಪಾಯಸ ಕೊಟ್ಟರೆ ಬೇಗ ಮಗು ಆಗುತ್ತೆ, ಅವನಿಗೆ ರಾಜ್ಯವನ್ನು ಕೊಡೋಣ. ಅರ್ಧ ಒಂದು ಬಿಂದಿಗೆ ಪಾಯಸದಲ್ಲಿ ಅರ್ಧ ಕೌಸಲ್ಯಗೆ, ಅರ್ಧದಲ್ಲಿ ಇನ್ನೂ ಅರ್ಧ ಮಾಡಿ, ಅದರಲ್ಲಿಯೂ ಅರ್ಧ ಮಾಡಿ ಕೈಕೇಯಿಗೆ, ಇನ್ನೊಂದು ಅರ್ಧವನ್ನು ಸುಮಿತ್ರೆಗೆ, ಉಳಿದಿರೋ ಅರ್ಧವನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟಂತೆ. ಅಂದರೆ ಕೈಕೇಯಿಗೆ ಏನೋ ಏನು ಆಗ್ತಾ ಆಗಿತ್ತೋ ಏನೋ ಗೊತ್ತಿಲ್ಲ, ಕೈಕೇಯಿಗೆ ಮಕ್ಕಳಾದರೂ ಸ್ವಲ್ಪ ಲೇಟಾಗಿ ಆಗಲಿ. ಯಾಕೆಂದರೆ ಕೌಸಲ್ಯ ಹಿರಿಯವಳು, ಅವಳಿಗೆ ಬೇಜಾರಾಗಬಾರ್ದು, ಯಾರಿಗೂ ಬೇಜಾರಾಗಬಾರ್ದು. ಆದರೆ ಇವಳಿಗೆ ಎರಡನೇ ಆಮೇಲೆ ಹೇಳ್ಕೋಬೋದು ಅಂತ ಏನೋ ಒಂದು ಮಾಡಿ ಕಸರತ್ತು ಮಾಡಿ ಪಾಯಸವನ್ನು ಕೊಡ್ತಾನೆ. ಯಾವ ರೀತಿ ಪಾಯಸ ಕೊಟ್ಟಿದ್ದಾನೋ ಅದೇ ರೀತಿ ಮಕ್ಕಳಾಗ್ತಾರೆ. ಮೊದಲನೇದಾಗಿ ಶ್ರೀರಾಮಚಂದ್ರ, ಎರಡನೇವನು ಲಕ್ಷ್ಮಣನು ಸುಮಿತ್ರೆಯಲ್ಲಿ ಹುಟ್ಟುತ್ತಾನೆ, ಯಾಕಂದರೆ ಜಾಸ್ತಿ ಪಾಯಸ ಕೊಟ್ಟಿದ್ದ. ಆಮೇಲೆ ಕೈಕೇಯಿಯಲ್ಲಿ ಭರತ, ಮತ್ತೆ ಸುಮಿತ್ರೆಯಲ್ಲಿ ಶತ್ರುಘ್ನ. ಇಷ್ಟು ಜನ 4 ಜನ ಹುಟ್ಟುತ್ತಾರೆ. ರಾಮಾಯಣ ಇಲ್ಲಿಂದ ನಿಮ್ಗೆ ಗೊತ್ತಿದೆ ಮುಂದೆ ಏನಾಯಿತು ಅಂತ. 12 ವರ್ಷ ಮನೆಯಲ್ಲಿರ್ತಾನೆ. ವಿಶ್ವಾಮಿತ್ರರು ಬಂದು ರಾಮಚಂದ್ರನನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮ ಕಾಡಲ್ಲಿ ತುಂಬ ತೊಂದರೆ ಆಗ್ತಾ ಇದೆ, ನಮಗೆ ರಕ್ಷಣೆ ಕೊಡಬೇಕು. ಆಯಿತು ಅಂತ ನಾನು ಬರ್ತೀನಿ ಅಂತ ದಶರಥ. ಬೇಡ, ಯಾಕಂದ್ರೆ ನೀನು ಬಂದೆ ಅಂತಂದರೆ ಮತ್ತೆ ಏನಾದ್ರು ಕೇಳ್ಬೋದು, ನೀವು ಹೊರಗಿರೋ ಏನಾದ್ರು ಕೇಳ್ಬೋದು. ಈಗ ಹೊರ ಕೊಡುವಷ್ಟು ತಪಸ್ಸಿನ ಮಾಡಿಲ್ಲ ನಾನು, ಅದಕ್ಕೆ ನೀನು ಬರೋದು ಬೇಡ, ನಿನ್ನ ಮಗನನ್ನು ಕಳಿಸೋದು. ಊನ 16 ವರ್ಷವೇ ಹೇಳ್ತಾನ ಅವನು. ನನ್ನ ಮಗನಿಗೆ ಇನ್ನೂ 16 ತುಂಬಿಲ್ಲ, 14 ಇತ್ತು ಅವನಿಗೆ, 15 ವರ್ಷ, 16 ತುಂಬಿಲ್ಲ. ಅವನನ್ನು ಹೆಂಗೆ ಕಳಿಸ್ತೀನಿ ಅಂತ ಹಠ ಮಾಡ್ತಾರೆ. ಈ ವಿಶ್ವಾಮಿತ್ರರು ಬಂದಾಗ ದಶರಥ ಸುಮ್ಮನೆ ಇರಬೇಕಲ್ವ. ಗುರುಗಳೇ ಏನು ಕೇಳ್ತೀವಿ, ಈ ಮಗನನ್ನ ನೋಡಿ ಖುಷಿಯಾಗಿಬಿಟ್ಟಿದೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಕ್ಕಳನ್ನ ನೋಡಿ ಆನಂದ ಆಗಿಬಿಟ್ಟಿದೆ. ಯಾರು ಏನೇ ಕೇಳಿದ್ರು ಕೊಡ್ತೀನಿ ಅಂತ. ವಿಶ್ವಾಮಿತ್ರ ಕೇಳ್ತಾರೆ, ನಾನು ಕೇಳಿದ್ದೆಲ್ಲ ಕೊಡ್ತೀನಿ, ನೀನು ಕೊಟ್ಟೆ ಕೊಡ್ತೀನಿ ಗುರುಗಳೇ, ಮಾತು ತಪ್ಪೋದಿಲ್ಲ. ಮೊದಲ ನಾವು ರಘುವಂಶದವರು ಮಾತು ತಪ್ಪೋದಿಲ್ಲ ಅಂತ. ಅವ್ರು ಏನೋ ಅಂತ ಕೇಳೇ ಇವರೇ ಆಯ್ತು ನೀವು ಕೊಟ್ಬಿಡ್ತೀನಿ, ಏನು ಬೇಕು ಕೊಡ್ತೀನಿ. ಅದೇ ಮಾತಿಟ್ಕೊಂಡು ರಾಮ ಮತ್ತು ಲಕ್ಷ್ಮಣರನ್ನ, ಮುಖ್ಯವಾಗಿ ರಾಮನನ್ನ ಕೇಳ್ತಾರೆ, ಕರೀತಾರೆ.
ಕೊನೆಗೆ ವಸಿಷ್ಠರು ಬಂದು ಒಪ್ಪಿಸ್ತಾರೆ. ಆಯ್ತು, ದಶರಥ ವಿಶ್ವಾಮಿತ್ರರೇನು ಸಾಮಾನ್ಯರಲ್ಲ, ಅವ್ರ ಹತ್ರ ಕಳಿಸ, ಏನು ತೊಂದರೆ ಇಲ್ಲ. ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಸಾಮಾನ್ಯ ಒಬ್ಬ ಮಗುವಾಗಿದ್ರೆ, ಒಬ್ಬ ಹುಡುಗನಾಗಿದ್ರೆ ಬೇಡ, ಅವನು ಅಲ್ಲಿ ಹೇಳ್ತಾರೆ ಪುರುಷೋತ್ತಮ. ಅವನು ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿದವನು ಎಲ್ಲ ಹೇಳಿ ಕೊನೆಗೆ ಆಯ್ತು ಕಳಿಸ್ತೀನಿ ಅಂತ ಏನೋ ಒಂದು ಒಲ್ಲದ ಮನಸ್ಸಿನಿಂದ ಕಳಿಸ್ತಾನ. ಧೈರ್ಯ ಇದೆ, ಮಗನ ಬಗ್ಗೆ ಧೈರ್ಯ ಇದೆ, ಆದ್ರೂ ಮಗನೇ ಅಲ್ವಾ ಪ್ರೀತಿ. ಆಯ್ತು ಅಂತ ಹೇಳಿ ರಾಮಚಂದ್ರ ಹೋಗ್ತಾನೆ. ಅಲ್ಲಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಮುಂದೆ ಸೀತೆಯ ಜೊತೆಗೆ ವಿವಾಹ. ಅಂದರೆ 12 ವರ್ಷ, ಅಂದರೆ 15ನೇ ವರ್ಷಕ್ಕೆ ಮದುವೆ ಆಗಿದೆ ಅಂತಂದ್ರೆ 12 ವರ್ಷ ಅಲ್ಲ, 27ನೇ ವರ್ಷಕ್ಕೆ ಅವನಿಗೆ ಮದುವೆ ಆಗ್ತದೆ. 27 ಸೀತೆಗೆ ಒಂದು ನಿಮಿಷ ಸಂಖ್ಯೆಯಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ 14 ವರ್ಷ ಮನೆಯಲ್ಲಿರ್ತಾನೆ. 14 ವರ್ಷ ಆದ್ಮೇಲೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಮತ್ತೆ ಬರ್ತಾನೆ. ಅಂದ್ರೆ 16ನೇ ವಯಸ್ಸಿಗೆ ಮದುವೆ ಆಗುತ್ತೆ. ಸರಿ, 16 ಅಂದ್ರೆ 17 ಶುರುವಾಗಿರುತ್ತೆ, 16ನೇ ವಯಸ್ಸಿಗೆ ಮದುವೆ ಆಗ್ತದೆ. 12 ವರ್ಷ ಸಂಸಾರವನ್ನ ಮಾಡ್ತಾನೆ ರಾಮಚಂದ್ರ. 12 ವರ್ಷ ಸಂಸಾರ ಅಂತಂದ್ರೆ ಅಲ್ಲಿಗೆ 15 ಪ್ಲಸ್ 12 27. 27ಕ್ಕೆ ಸೀತೆ ಇಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ತೀರ್ಮಾನ ಮಾಡ್ತಾನೆ. 27ನೇ ವಯಸ್ಸಿಗೆ ಪಟ್ಟಾಭಿಷೇಕ ಎಲ್ಲ ಆಗ್ತದೆ, ನಿರ್ಧಾರ ಆಗ್ತದೆ. ಯಾರಿಗೂ ಹೇಳಿರೋದಿಲ್ಲ. ಏನು ಅಂದ್ರೆ ಯಾರು ಬಂದು ಕಲ್ಲು ಹಾಕ್ತಾರೋ ಏನೋ, ಯಾಕಂದ್ರೆ ಮಾತು ಬೇರೆ ಕೊಟ್ಬಿಟ್ಟಿದ್ದಾನೆ. ಯಾರಿಗೆ? ಕೈಕೇಯಿಯ ತಂದೆಗೆ. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯವನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಅದು ಒಂದು ತಲೆಯಲ್ಲಿದೆ. ಅದಕ್ಕೆ ಅವರನ್ನು ಕರೆದೇ ಇಲ್ಲ. ಪಟ್ಟಾಭಿಷೇಕ ಇದೆ ಅಂತ ಎಲ್ಲ ವ್ಯವಸ್ಥೆ ಮಾಡಿದಾಗ ಪಟ್ಟಾಭಿಷೇಕ ಅಂತ ಹೇಳೇ ಇಲ್ಲ. ಅವರು ಅನೌನ್ಸ್ ಮಾಡಿದ್ದೇನು ಅಂತಂದ್ರೆ ಶ್ರೀರಾಮಚಂದ್ರನ ಹುಟ್ಟಿದಬ್ಬ ಇದೆ, ವಿಶೇಷವಾಗಿ ಮಾಡ್ತಾ ಇದ್ದೀವಿ, ಎಲ್ಲ ದಾನ ಧರ್ಮ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳಿದ್ದಾರೆ. ಇಬ್ಬರಿಗೆ ಹೇಳಿದ್ದಿಲ್ಲ. ಯಾರಿಗೆ ಅಂದ್ರೆ ಒಂದು ಕೇಕೆಯ ದೇಶದ ರಾಜನಿಗೆ, ಅಶ್ವಪತಿ ಅವನಿಗೆ ಮತ್ತು ಜನಕ ಮಹಾರಾಜನಿಗೆ. ಅಲ್ಲ, ಜನಕ ಮಹಾರಾಜ ಪಾಪ ಏನ್ ಮಾಡಿದ್ದ, ಅವನಿಗೆ ಯಾಕೆ ಹೇಳಿಲ್ಲ ಅಂತಂದ್ರೆ ಈ ಕೇಕೆಯ ದೇಶದ ರಾಜ ಬರ್ತಾನಲ್ಲ, ಬಂದಾಗ ಅಯ್ಯೋ ಮರೆತು ಹೋಯ್ತ್ರಿ, ನಿಮಗಷ್ಟೇ ಅಲ್ಲ ಜನಕರಾಜನಿಗೂ ಹೇಳಿಲ್ಲ ಅಂತ ಹೇಳ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡಿಕೊಂಡು ಮನಸ್ಸಲ್ಲೆಲ್ಲ ಗೊಂದಲ ಇಟ್ಕೊಂಡು ಕೂತಿದ್ದ. ನಿಮಗಲ್ಲ, ಅವರಿಗೂ ಹೇಳಿಲ್ಲ. ಯಾಕಂದ್ರೆ ರಾಮಚಂದ್ರನ ಮಾವನಿಗೆ ಹೇಳಿಲ್ಲ. ನಿಮಗೆ ಹೇಳೋದು ಮರೆತು ಹೋಗಿದೆ ಅಂತ ತಿಳ್ಕೊಬೇಡಿ, ಅಕಸ್ಮಾತ್ ಬಂದರೆ. ಈ ಪ್ಲಾನಿಂಗು ಹಿಂದಿನ ದಿನ ಎಲ್ಲ ಪ್ರಜೆಗಳ ಹತ್ರ ಕೇಳ್ತಾ ಇದ್ದಾರೆ, ಏನ್ ಮಾಡೋದು. ನಾನಂತೂ ನನಗಂತೂ 60,000 ವರ್ಷ ಆಗೋಗಿದೆ, ವಯಸ್ಸಾಗಿದೆ, ಮುಂದೆ ಏನ್ ಮಾಡೋದು. ಅಲ್ಲ, ಒಳ್ಳೆಯ ನಿಮ್ಮ ಮಗ ಇದ್ದಾನೆ ರಾಮಚಂದ್ರ, ಅವನು ಒಳ್ಳೆಯ ಸಮರ್ಥ, ಅವನಿಗೆ ರಾಜ್ಯವನ್ನು ಕೊಡ್ರಿ. ಅಷ್ಟೇ ಅಲ್ಲ, ಒಳ್ಳೆಯ ವ್ಯಕ್ತಿ, ಬರೀ ಮಗನಾಗಿದ್ದಕ್ಕೆ ಕೊಡಬೇಡಿ, ಒಳ್ಳೆಯ ವ್ಯಕ್ತಿ. ಯಾಕೆಂದ್ರೆ ಜಗತ್ತಲ್ಲಿರುವ ಈ ರಾಮಾಯಣ ಕಾಲದಲ್ಲಿ ಜಿಂಕೆಯೂ ಸಹ ರಾಮನನ್ನ ಮಾತಾಡಿಸ್ತಾ ಇತ್ತಂತೆ. ಹೇಗೆ ಮಾತಾಡಿಸ್ತಾ ಇತ್ತು ಅಂದ್ರೆ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ರಾಮ ಕಾಡಿಗೆ ಹೋಗುವಾಗ ಕೆಲವು ಜಿಂಕೆಗಳೆಲ್ಲ ತನ್ನ ಮಗುವಿಗೆ ಹಾಲು ಕುಡಿಸ್ಬೇಕಲ್ವ, ಅದನ್ನು ಮರೆತು ರಾಮನನ್ನು ನೋಡ್ತಾ ಅಳ್ತಾ ಇದ್ರು. ಅಂದ್ರೆ ಇಂಥ ಒಳ್ಳೆಯ ಪಾಸಿಟಿವ್ ಎನರ್ಜಿ ನಮ್ಮಿಂದ ಹೋಗುವಾಗ ದುಃಖ ಆಗುತ್ತೆ. ಈ ದೇಹದಲ್ಲಿ ಪಿತ್ತ ಜಾಸ್ತಿ ಆದ್ರೆ ತಲೆನೋವು ಬರುತ್ತೆ ನೋಡ್ರಿ, ಹಂಗೆ ಪಾಸಿಟಿವ್ ಅನ್ನೋದು ಹೊರಗಡೆ ಹೋದ್ರೆ ನಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೋ ಅಷ್ಟು ಅಯೋಧ್ಯೆಯಲ್ಲಿ ಬದಲಾವಣೆ ಆಗಿದೆ. ಅಂತಹ ರಾಮ ಅವನಿಗೆ ರಾಜ್ಯವನ್ನು ಕೊಡುವ ಏನು ತೊಂದರೆ ಇಲ್ಲ. ಪ್ರಜೆಗಳೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ, ದೊಡ್ಡವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೂ ಸಮಾಧಾನ ಆಗ್ತಾ ಇಲ್ಲ. ಏನ್ ಮಾಡೋದು. ಬೆಳಿಗ್ಗೆ ಇನ್ನೇನು ರಾಮ ಈ ರಾಜ್ಯದ ಈ ದೇಶದ ರಾಜ ಆಗ್ತಾನೆ ಅಂತ ಅನೌನ್ಸ್ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ. ಅಷ್ಟೊತ್ತಿಗೆ ಮಂಥರೆ ಗೊತ್ತಿದೆ ನಿಮಗೆ. ಅವಳು ಯಾರು ಅಂತಂದ್ರೆ ತುಂಬಾ ಚೆನ್ನಾಗಿದೆ. ನೀವು ರಾಮಾಯಣ ಕಥೆ ಹೇಳ್ತಾ ಹೋದ್ರೆ ಒಂದಕ್ಕೊಂದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈ ಮಂಥರೆ ಯಾರು ಅಂತಂದ್ರೆ ಕೈಕೇಯಿಯನ್ನ ಸಾಕಿದ ತಾಯಿ. ಅವಳು ಯಾಕೆ ಸಾಕಿದ್ದ, ಅವಳಿಗೆ ತಾಯಿ ಇರಲಿಲ್ವಾ ಅಂತಂದ್ರೆ, ಈ ಕೈಕೇಯಿಯ ಅಪ್ಪ ಅಶ್ವಪತಿ ರಾಜ ಅವರು ಒಂದ್ಸಾರಿ ಎಲ್ಲೋ ದಾರಿಲಿ ಹೋಗುವಾಗ, ಬೇಟೆ ಆಡ್ಕೊಂಡು ಬರುವಾಗ ಒಬ್ಬ ಋಷಿ ಅಲ್ಲಿ ಕೂತಿದ್ದಂತೆ. ಋಷಿಗಳಿಗೆ ನಮಸ್ಕಾರ ಮಾಡಿ ಹೋಗುವಾಗ
ಕೊಡ್ತೀನಿ, ನಾನು ಒಂದು ವಿಶಿಷ್ಟವಾದ ಒಂದು ವಿದ್ಯೆಯನ್ನು ಕೊಡ್ತೀನಿ. ಸರಿ, ಯಾವ ವಿದ್ಯೆ ಏನು ಅಂತ ಎಲ್ಲ ಕೇಳಿದಾಗ, ಪ್ರಾಣಿಗಳು ಮಾತನಾಡುವ ಭಾಷೆ ನಿನಗೆ ಅರ್ಥ ಆಗಲಿ ಅಂತ ವಿದ್ಯೆಯನ್ನು ಕೊಡ್ತೀನಿ. ಸರಿ ಗುರುಗಳೇ ಕೊಡಿ. ಇವನು ಹಠ ಬಿದ್ದ, ಅವರು ಒಂದ್ಸಾರಿ ಅಂದ್ರು ವಿಚಾರ ಮಾಡು ಅಂತಂದ್ರು. ಏನಿಲ್ಲ, ಕೊಡಲೇಬೇಕು ನೀವು. ಆಯ್ತು, ಒಂದು ಹಠ ಬಿದ್ದು ಆ ವಿದ್ಯೆಯನ್ನು ತಗೊಂಡ. ವಿದ್ಯೆಯನ್ನು ತಗೊಂಡ ಮೇಲೆ ಒಂದಿನ ರಾತ್ರಿ ಮನೆಯಲ್ಲಿ ಮಲಗಿದಾಗ ಮೇಲ್ಗಡೆ ಒಂದು ಹಲ್ಲಿ ಏನೋ ಮಾತಾಡಿದೆ. ಅದನ್ನು ನೋಡಿ ಇವರು ನಕ್ಕಿದ್ದಾರೆ. ನಗು ಬಂದಿದೆ, ಅದೇನೋ ಅಂದಿದೆ. ಅದನ್ನು ಏನಂದಿದೆ ಅಂತ ಹೇಳಿಲ್ಲ ಶಾಸ್ತ್ರ, ಬಟ್ ಏನೋ ಒಂದು ಮಾತಾಡಿದೆ. ಬಹುಶಃ ಮನುಷ್ಯರ ಬಗ್ಗೆ ಮಾತಾಡಿರ್ಬೇಕು, ಎಂತ ಹೋಗ್ತಿರೋರು ಅಂತಂದಿರ್ಬೇಕು. ಅದು ನೋಡಿ ನಿಮಗೆ ನಗು ಬಂದಿದೆ. ಇವನು ನಗ್ತಾ ಇದ್ದಾನೆ. ನಗುವಾಗ ಹೆಂಡತಿ ಪಕ್ಕದಲ್ಲಿ ಮಲಗಿದ್ದಾಳೆ. ಅವಳು ಯಾಕೆ ನಕ್ರಿ? ಮೊದಲಿಗೆ ದಿನಾನಿಗೆ ಕೇಳಿದ್ರು, ಏನಿಲ್ಲ ಅದೇನಿರ್ತದೆ, ಏನೋ ನಗು ಮತ್ತು ನಕ್ಕೆ ಏನು ತಲೆ ಕೆಡಿಸ್ಕೊಂಡು ಮಲ್ಕೊಂಡಿದ್ದೆ. ಹಂಗಾದ್ರೆ ಏನು ಇರಬೇಕು, ಮನಸ್ಸಿನಾಗ ಬೇರೆ ಹುಡುಗಿ ನೋಡಿ ನಿಮ್ಗೆ ನೆನಪಾಗಿರ್ಬೇಕು, ಅದನ್ನ ನೋಡಿ ಈಗ ನಕ್ಕಿರ್ಬೇಕು. ನಿನಗೆ ಮೋಸ ಮಾಡಿ ನಾನು ಹಂಗೆ ಮಾಡ್ತೀನೇನೋ, ಹಾಗೇನಿಲ್ಲ ಅಂತ ಭಾಳ ಬೆಳ್ಕೊತಾನೆ. ಏನಿಲ್ಲ, ನೀವು ನನ್ನನ್ನು ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಬೇಕು ಅಂತಿದ್ದೀರಿ. ಇಲ್ಲಮ್ಮ, ಇನ್ನೊಂದು ಏನು ಅಂದ್ರೆ, ಇದು ಯಾಕೆ ಸಮಸ್ಯೆ ಅಂದ್ರೆ, ಋಷಿ ವಿದ್ಯೆಯನ್ನು ಕೊಡುವಾಗ ಒಂದು ಕಂಡೀಷನ್ ಹಾಕಿರ್ತಾರೆ. ಈ ವಿದ್ಯೆ ನಿನಗಿದೆ ಅಂತ ಯಾರಿಗಾದ್ರೂ ಹೇಳಿದ್ರೆ ನಿನ್ ತಲೆ ಸಾಲು ಹೋಳಾಗುತ್ತೆ. ಇವನಿಗೆ ಈ ಕಡೆ ಹೆಂಡತಿಯಿಂದ ಮೆಚ್ಚಿಸ್ಲಿಕ್ಕೂ ಆಗ್ತಾ ಇಲ್ಲ. ಆ ವಿದ್ಯೆಯ ಬಗ್ಗೆ ಹೇಳಿದ್ರೆ ತಲೆ ಸಿಡಿದು ಹೋಗುತ್ತೆ ಅಂತ ಭಯ. ಇಲ್ಲಾಂದ್ರೆ ಇವನು ತಲೆ ಇದು ಮಾಡ್ತಾಳೆ ಅಂತ ಭಯ. ಏನ್ ಮಾಡೋದು? ಮನೆಗೆ ಹೇಳೋದೇ ಇಲ್ಲ. ಅವ್ರು ಹಠ ಮಾಡಿ ಎಷ್ಟು ಅಂದ್ರೆ ಅಲ್ಲಿವರೆಗೂ ನಗೆಯಲ್ಲಿ ಅಂದ್ರೆ ನನ್ನಂತ ಕೇಳ್ತಾ ಇರೋಳು ಮುಂದಿನ ಕೋಪ ಬಂದ್ಬಿಡ್ತಾಳೆ. ಸರಿ, ಇನ್ನು ಮೇಲೆ ನಿಮ್ಮ ಜೊತೆ ಇರಲ್ಲ ಅಂತ ಹೇಳಿ ಬಿಟ್ಟು ಹೋಗ್ಬಿಡ್ತಾಳೆ. ಬಿಟ್ಟು ಹೋದಾಗ ಈ ಮಂಥರೆ ಅನ್ನೋಳು ಕೈಕೇಯಿಯನ್ನ ರಕ್ಷಣೆ ಮಾಡಿ ಸಾಕಿ ಸಲ್ಲುತ್ತಾಳೆ. ಹಾಗಾಗಿ ಮಂಥರೆಯ ಅಂದ್ರೆ ಕೈಕೇಯಿಯಿಂದ ಮದುವೆ ಆಗುವಾಗ ಮಂಥರೆಯನ್ನು ಕರ್ಕೊಂಡು ಬರ್ತಾನೆ. ಕೈಕೇಯಿ ಕರ್ಕೊಂಡು ಬಂದ್ಬಿಡ್ತಾನೆ. ಅಂದ್ರೆ ಇಲ್ಲೇ ಅರಮನೆಯಲ್ಲಿ ಇರಲಿ. ಈ ರಘುವಂಶದವರು ಇದ್ರು ಎಲ್ಲರ ಜೊತೆ ಇವಳೊಬ್ಬ ಪ್ರಜೆ ಅಂತ ಕಟ್ಕೊಂಡು ಅವಳಿಗೆ ಒಳ್ಳೆಯ ಎಲ್ಲ ಸ್ಥಾನಮಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಭಾರತೀಯ ಇತಿಹಾಸದಲ್ಲಿಯೇ ಒಂದು ರೀತಿಯಲ್ಲಿ ಮೊದಲ ವಿಚ್ಛೇದನ ಮತ್ತು ಕೊನೆಯ ವಿಚ್ಛೇದನ. ಅಂದ್ರೆ ಶಾಸ್ತ್ರದ ಪ್ರಕಾರ ವಿಚ್ಛೇದನ ಅಂತಂದ್ರೆ ಹೆಂಡತಿಯನ್ನ ಅವಳು ಬಿಟ್ಟು ಹೋಗ್ಲಿಲ್ಲ ಅಂತ ಕೊನೆಗೂ ಇವನೇ ಸಿಟ್ಟಿಗೆ ಬಿಟ್ಟು ಹೋಗ್ಬಿಟ್ಟ. ಯಾರು? ಕೈಕೇಯಿಯ ತಾಯಿಯ ಆ ಗುಣವನ್ನು ನೋಡದೇನೆ ಗಂಡ ಬಿಟ್ಟು ಹೋಗ್ಬಿಟ್ಟ. ಹಾಗಾಗಿ ಈ ಮಂಥರೆ ಕೈಕೇಯಿಯನ್ನು ಬೆಳೆಸಿದ್ದಾಳೆ. ಈ ಮಂಥರೆಗೆ ರಾಮನ ಮೇಲೆ ರಾಮ ಚಿಕ್ಕವನಿದ್ದಾಗಿಂದಲೂ ಸಿಟ್ಟಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಹಿನ್ನೆಲೆ ಹೇಳ್ತಾರೆ. ಒಂದ್ಸಾರಿ ರಾಮ ಈ ಮಗುವಾಗಿದ್ದಾಗ, 1 ವರ್ಷದ ಮಗುವಾಗಿದ್ದಾಗ ಮಂಥರೆ ಹೋಗುವಾಗ ಅವಳ ಸೀರೆಯನ್ನ ಎಳೆದಿದ್ದಂತ ಅವಳು ಬಿದ್ದಿದ್ದಂತೆ. ಅವಳು ಬಿದ್ದಾಗ ಆ ಮಗುವನ್ನ ದಿಟ್ಟಿಸಿ ಸಿಟ್ಟಲ್ಲಿ, ನನ್ನನ್ನೇ ಬಿಡಿಸ್ತೀಯ ನೀನು, ನಿನಗಿದೆ ನಿನಗೆ ಅಂತ ಅವತ್ತಿಂದ ದ್ವೇಷ ಮಾಡಿದವಳು. ರಾಮನ ಪಟ್ಟಾಭಿಷೇಕ ಅಂತ ಗೊತ್ತಾದ ತಕ್ಷಣ ಕೈಕೇಯಿಗೆ ಕಿವಿ ತುಂಬಲಿಕ್ಕೆ, ಚುಚ್ಚು ಮಾತನ್ನ ಹೇಳಲಿಕ್ಕೆ ಶುರು ಮಾಡಿದ್ಲು. ಏನೇನೋ ಹೇಳ್ತಾಳೆ. ಕೈಕೇಯಿ ಪಾಪ ಒಳ್ಳೆಯವಳು, ಇರ್ಲಿ ಬಿಡು, ರಾಮರಾಜ ಅಂದ್ರೇನು, ಏನ್ ತೊಂದರೆ ಇಲ್ಲ, ನನಗಂತೂ ಏನು ತೊಂದರೆ ಇಲ್ಲ, ಭರತನಿಗಿಂತಲೂ ಹೆಚ್ಚು ಪ್ರೀತಿ ಮಾಡುವವನು ರಾಮ, ಹಾಗಾಗಿ ಅವನಿಗೆ ರಾಜ್ಯ ಸಿಕ್ಕರೆ ಏನು ತೊಂದರೆ ಇಲ್ಲ. ಸರಿ ಭರತ ರಾಜ ಆಗೋದು ಬೇಡ, ರಾಮ ರಾಜ ಆದ್ರೆ ಒಂದು ಸಮಸ್ಯೆ ಇದೆ. ಎಲ್ಲಾ ಮಾತು ಹೇಳಿದಾದ್ರೂ ಕೇಳೋದಿಲ್ಲ ಕೈಕೇಯಿ. ಒಂದು ಮಾತು ಹೇಳ್ಬಿಡ್ತಾಳೆ ಕೊನೆಗೆ, ಈ ಸವತಿಯ ಮಾತ್ಸರ್ಯ ಅಂತ ಹೇಳ್ತೀವಿ ನೋಡಿ. ಸವತಿ ಮಾತ್ಸರ್ಯ ಅಂತ ಬಂದ ತಕ್ಷಣ ಸ್ವಲ್ಪ ಮನಸ್ಸು ಕೆಡ್ಲಿಕ್ಕೆ ಶುರುವಾಗ್ತದೆ. ಏನ್ ಹೇಳ್ತಾಳೆ ಅಂತಂದ್ರೆ, ಈ ರಾಮನ ಸ್ತ್ರೀಯರು ಅಲ್ಲಿ ಹೇಳ್ತಾರೆ ರಾಮಾಯಣದಲ್ಲಿ, ಸಂಪ್ರಹೃಷ್ಟ ಭವಿಷ್ಯಂತಿ ರಾಮಸ್ಯ ಪರಮಾ ಸ್ತ್ರೀಯ ಅಪ್ರಹೃಷ್ಟ ಭವಿಷ್ಯಂತಿ ಸ್ಪೃಶಾಸ್ತೆ ಭರತಕ್ಷಯೇ. ಒಂದು ವೇಳೆ ಭರತ ರಾಜನಾಗದೆ ಹೋದರೆ ನಿನ್ನನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ. ಯಾಕೆಂದ್ರೆ ರಾಜ ಯಾರು? ಶ್ರೀರಾಮಚಂದ್ರ. ತಕ್ಷಣ ನೆನಪಾಗೋದು ಯಾರು? ರಾಜನ ತಾಯಿ ಯಾರು ಅಂತಂದ್ರೆ ಕೌಸಲ್ಯ. ಅಂದ್ರೆ ಮೊದಲು ಅವಳಿಗೆ ಮರ್ಯಾದೆ, ಉಳಿದ್ರೆ ನಿನಗೆ.
ಇಚ್ಛೆ ನಿನ್ನ ತಲೆಯಲ್ಲಿದ್ದರೆ ನೀನು ರಾಮ ರಾಜ ಆಗೋದನ್ನ ತಪ್ಪಿಸಬಹುದು. ಆವಾಗ ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೌದಲ್ವಾ, ರಾಮ ರಾಜ ಅಂದ್ರೆ ತೊಂದರೆ ಇಲ್ಲ, ಆದ್ರೆ ಉಳಿದ ಜನ ಮರ್ಯಾದೆ ಯಾರಿಗೆ ಕೊಡ್ತಾರೆ? ಕೌಸಲ್ಯಗೆ, ರಾಮನಿಗೆ, ಸೀತೆ ಮತ್ತು ರಾಮ ಇಷ್ಟಪಡುವ ಎಲ್ಲ ಸ್ತ್ರೀಯರು, ಎಲ್ಲ ಪುರುಷರಿಗೂ ಮರ್ಯಾದೆ ಕೊಡ್ತಾರೆ. ಆಮೇಲೆ ಉಳಿದರೆ ನಮಗೆ. ಈ ವಿಚಾರವನ್ನು ಇಟ್ಕೊಂಡು ಕೈಕೇಯಿ ದಶರಥನ ಹತ್ರ ಹೋಗಿ ಎಲ್ಲ ವರಗಳೆಲ್ಲ ಕೇಳುವ ಮೂಲಕ ಗೊತ್ತಿದೆ ನಿಮಗೆ, ಕಾಡಿಗೆ ರಾಮನನ್ನ ಕಳಿಸ್ತಾರೆ. ಅಲ್ಲ, ಕಾಡಿಗೆ ಕಳಿಸ್ಬೇಕು, ಅಲ್ಲೇ ಇದ್ದು ಭರತ ರಾಜ ಆಗ್ಬೋದಲ್ಲ ಎಂಥ ನೋಡಿ, ಮನಸ್ಸು ಒಂದ್ಸಾರಿ ಕೆಟ್ಟರೆ ಒಳ್ಳೇದಾಗಬೇಕಾದ್ರೆ ಎಂಥ ಸಂಘರ್ಷ ಆಗಬೇಕು ಅಂತ. ಭರತ ರಾಜನಾಗಿ ರಾಮ ಅಲ್ಲೇ ಇದ್ರೆ, ಭರತ ಗೊತ್ತಿದೆ ನಿಮಗೆ, ಭರತ ಅವನು ರಾಮನ ನಿಜವಾದ ತಮ್ಮ. ನಿಜವಾದ ತಮ್ಮ ಅಂದ್ರೆ 3 ಜನ ಒಂಥರ ರಾಮ ಯಾರು, ಭರತ ಯಾರು, ಲಕ್ಷ್ಮಣ ಯಾರು ಅಂತ ಕಂಡುಹಿಡಿಯಲಿಕ್ಕೆ ಆಗ್ತಿದ್ದಿಲ್ಲ. ಅಷ್ಟು ಒಳ್ಳೆಯ ಗುಣ ರಾಮ ಅಂತೂ ಜಾಸ್ತಿ ಇತ್ತು. ಈ ಭರತ ಹೇಗಿದ್ದ ಅಂತಂದ್ರೆ, ರಾಮ ಹೇಳಿದ ಮಾತನ್ನ ದಾಟ್ತಾ ಇದ್ದಿದ್ದಿಲ್ಲ, ರಾಮ ಹಾಕಿದ ಗೆರೆಯನ್ನು ದಾಟ್ತಾ ಇದ್ದಿದ್ದಿಲ್ಲ. ಒಂದು ವೇಳೆ ಭರತ ರಾಜ ಅನ್ಕೊಳ್ತು, ಏನೋ ಸಮಸ್ಯೆ ಬರ್ತದೆ, ಅಣ್ಣ ಏನ್ ಮಾಡೋದು, ಏನೋ ದಾನ ಧರ್ಮ ಮಾಡಬೇಕಾಗಿದೆ, ಅಣ್ಣ ಹೇಗ್ ಮಾಡೋದು, ಎಲ್ಲದಕ್ಕೂ ಅಣ್ಣನೇ. ಸುಮ್ಮನೆ ಹೆಸರಿಗೆ ರಾಜ. ಈ ಕೆಲವೊಂದು ಪಕ್ಷದಲ್ಲಿ ಇರ್ತಾರ ನೋಡಿ, ಹೆಸರಿಗೆ ಮುಖ್ಯಮಂತ್ರಿನೋ ಮಂತ್ರಿನೋ ಆಗಿರ್ತಾರೆ, ಆದ್ರೆ ಯಾರೋ ನಡೆಸ್ತಾ ಇರ್ತಾರೆ, ಹಂಗಾಗ್ಬಿಡ್ತದೆ. ಅದಕ್ಕೋಸ್ಕರ ರಾಮ ಇಲ್ಲಿರೋ ಬೇಡ, ಭರತ ರಾಜ. ಈ ಉದ್ದೇಶದಿಂದ ಕೈಕೇಯಿ ರಾಮನನ್ನ ಕಾಡಿಗೆ ಕಳಿಸ್ತಾರೆ. ಕಾಡಿಗೆ ಕಳಿಸಿದ ಮೇಲೆ ನಿಮಗೆಲ್ಲ ಗೊತ್ತಿದೆ, 14 ವರ್ಷ ವನವಾಸ. ಆಗಿನ ಕಾಲದಲ್ಲಿ 50 ವರ್ಷದ ಒಳಗಡೆ ಯಾರಾದರೂ ಇದ್ರೆ ಅವರು ಕಾಡಿಗೆ ಹೋಗುವಾಗ 14 ವರ್ಷ ಹೋಗ್ಬೇಕು. ಅಂದ್ರೆ ಆಗಿನ ಕಾಲದ ನಿಯಮ ಏನು ಅಂತಂದ್ರೆ, 14 ವರ್ಷ ಒಬ್ಬ ವ್ಯಕ್ತಿ ಕಾಣದೆ ಹೋದ್ರೆ ಅವನಿಗೆ ಪಿಂಡವನ್ನು ಇಡಬೇಕು, ಶ್ರಾದ್ದಾದಿಗಳನ್ನ ಮಾಡಬಹುದು ಅಂತ, ಅವನ ತಿಥಿಯನ್ನ ಮಾಡಬೇಕು. 14 ವರ್ಷ ಕಾಣಿಸ್ದೇ ಹೋದ್ರೆ, ಅದರಲ್ಲೂ ಕಳಿಸ್ತಾ ಇರೋದು ಎಲ್ಲಿ ಅಂತಂದ್ರೆ ಕಾಡಿಗೆ. ಯಾವುದು? ದಂಡಕಾರಣ್ಯ. ದಂಡಕಾರಣ್ಯದಲ್ಲಿ ಕ್ರೂರವಾದ ಪ್ರಾಣಿ ಅಂತ ಅರಬಾರದು ವಾಸ್ತವಿಕವಾಗಿ. ಅದೇನೋ ಬಾಯಿಗೆ ಬಂದ್ಬಿಡ್ತದೆ. ಪ್ರಾಣಿಗಳು ಕ್ರೂರ ಅಲ್ಲ, ಪಾಪ ಅದು ಬಟ್ಟೆ ಬಾಡಿಗೆ ತಿಂತವೆ ಮಾಂಸವನ್ನು. ಮನುಷ್ಯನೇ ಕ್ರೂರ ನೋಡಿ. ಮನುಷ್ಯ ನಂಬಿಸಿ ಊಟ ಮಾಡಿಸಿ ಆಮೇಲೆ ಮೋಸ ಮಾಡ್ತಾನೆ. ಪ್ರಾಣಿಗಳ ಹಂಗಲ್ಲ, ಬಟ್ಟೆ ಬಾಡಿಗೋಸ್ಕರ ಪ್ರಾಣಿಗಳನ್ನ, ಇನ್ನೊಂದು ಪ್ರಾಣಿಗಳನ್ನ ತಿಂತವೆ. ಅದೆಲ್ಲ ದೇವರ ನಿಯಮ. ಸರಿ, ಕಾಡಲ್ಲಿ ಹೋದಾಗ ಈ ಕೋರೆ ಹಲ್ಲಿನ ಪ್ರಾಣಿಗಳು, ಕ್ರೂರ ಪ್ರಾಣಿ ಅನ್ನೋದಕ್ಕಿಂತ ಕೋರೆ ಹಲ್ಲಿನ ಪ್ರಾಣಿ ಅನ್ಬೇಡಿ. ಅಂದ್ರೆ ಮನುಷ್ಯರನ್ನ ತಿನ್ನಬಹುದಾದ ಪ್ರಾಣಿಗಳು ಈ ರಾಮಚಂದ್ರನನ್ನ ತಿಂದು ಬಿಡ್ತವೆ, ಅವನೇನು ಮತ್ತೆ ಬರೋದಿಲ್ಲ. ಹಾಗಾಗಿ ಪರ್ಮನೆಂಟ್ ರಾಮನೇ ರಾಜನಾಗಿಬಿಡ್ತಾನೆ, ಇದು ಭರತನೇ ರಾಜನಾಗಿಬಿಡ್ತಾನೆ ಅಂತ ಮನಸ್ಸಲ್ಲಿ. ಸರಿ, ಇನ್ನು ಶತ್ರುಘ್ನ ಅವನು ಪಾಪದವರು, ಅವನು ಏನು ಕೇಳೋದಿಲ್ಲ. ಅವನು ಭರತ ಹೆಂಗಂತಾನೋ ಹಂಗೆ, ಅವನು ಹಂಗೆ. ಇನ್ನು ಲಕ್ಷ್ಮಣ ಅಂತೂ ರಾಮನ ಸೇವಕ. ರಾಮ ಹೋದ್ರೆ ಅವನು ಹೋಗ್ತಾನೆ, ಏನು ಟೆನ್ಷನ್ ಇಲ್ಲ. ಹಾಗಾಗಿ ಆರಾಮವಾಗಿ ಭರತ ರಾಜನಾಗ್ತಾನೆ ಅಂತ ಎಲ್ಲ ತೀರ್ಮಾನ ಮಾಡಿ ಅವರನ್ನು ಕಾಡಿ ಕಳಿಸ್ತಾರೆ. 14 ವರ್ಷ ಇನ್ನೇನು ಮುಗಿಬೇಕು, ಇನ್ನೊಂದು 10-11 ತಿಂಗಳಿದೆ ಅನ್ನೋಷ್ಟೊತ್ತಿಗೆ ಸೀತೆಯ ಅಪಹರಣ. ಸೀತೆಯ ಅಪಹರಣ ಆದಮೇಲೆ ಈತ ಕಿಷ್ಕಿಂಧದಲ್ಲಿ ಅಂದ್ರೆ ಕಾಡಿನಲ್ಲಿ ಕವಿಗಳ ಪರಿಚಯ, ಸುಗ್ರೀವನ ಮೂಲಕ ಎಲ್ಲ ಕಾರ್ಯವನ್ನ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡುತ್ತಾನೆ. ಯಾಕೆ ಅಂದ್ರೆ ಮನುಷ್ಯರ ಸಹಾಯ ತಗೊಳ್ಳೋಗಿಲ್ಲ, ವನವಾಸದಲ್ಲಿರುವವರು ಮನುಷ್ಯರ ಸಹಾಯ ತಗೊಳ್ಬಾರ್ದು. ಅದಕ್ಕೆ ಮನುಷ್ಯರಂತೆ ಹೋದ್ರೆ ಸಹಾಯ ಮಾಡೋದು ಬೇಕೇ ಬೇಕು. ವಾಸ್ತವಿಕವಾಗಿ ರಾಮನೇ ಹಾರಿಕೊಂಡು ಹೋಗಿ ಸೀತೆಯನ್ನು ಕರ್ಕೊಂಡು ಬರ್ಬೋದಾಗಿತ್ತು. ಆದ್ರೆ ಯಾಕೆ ಅಂತಂದ್ರೆ ಭಕ್ತರಿಗೆ ಒಂದು ಕೆಲಸ ಕೊಡಬೇಕು. ಏನಾದ್ರೂ ಒಂದು ಘಟನೆ ಆಗುತ್ತಾನೆ ಭಕ್ತರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಭಕ್ತರಿಗೆ ಸ್ವಲ್ಪ ಭಯ ಇದ್ರೆ ತಾನೇ ಭಕ್ತಿ ಮಾಡ್ತಾರೆ. ಹಾಗೆ ಭಕ್ತರಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ತಾನು ಏನೂ ಮಾಡದೇನೆ ಸುಮ್ಮನೆ ನಾಟಕ ಮಾಡಿದ್ದಂತೆ. ಒಂದ್ಸಾರಿ ಅತ್ತಂಗೆ, ಒಂದ್ಸಾರಿ ದುಃಖದಲ್ಲಿ ಇದ್ದ ಹಾಗೆ ಎಲ್ಲ ನಾಟಕ ಮಾಡಿದ್ದಂತೆ. ಅದನ್ನ ನಾನು ಹೇಳಿಲ್ಲ, ವಾಲ್ಮೀಕಿಗಳೇ ಹೇಳಿದ್ದೇನೆ. ಸುಮ್ಮನೆ ನಾಟಕ ಮಾಡಿದ್ರು. ಯಾಕೆಂದ್ರೆ ನೋಡ್ರಿ, ಅಯೋಧ್ಯೆಯ ರಾಜನಾಗಬೇಕು ಅಂತಿದ್ದ, ಹೆಂಡತಿ ಹೋದ್ಮೇಲೆ ನೋಡ್ರಿ ಎಷ್ಟು ಖುಷಿಯಿಂದ ಇದ್ದಾನೆ. ಅಂದ್ರೆ ಬಹುಶಃ ಹೆಂಡತಿ ಇವನಿಗೆ ಬೇಡ ಇತ್ತೋ ಏನೋ ಅಂತ ಜನ ಮಾತಾಡ್ಕೊಳ್ತಾರೆ. ಹಿಂದಿನ ಕಾಲದಲ್ಲಿ ಅಪವಾದ ಬೆಲೆ ಕೊಡ್ತಿದ್ರು, ಅಪವಾದವನ್ನ ಪರಿಹಾರ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಸುಮ್ಮನೆ ಅತ್ತಂಗೆ
ಸರಿ, ಆ ಸೀತೆಯನ್ನು ಹುಡುಕುವುದಕ್ಕೋಸ್ಕರ ಎಲ್ಲ ಕಪಿಗಳನ್ನ ಕೇಳಿದಾಗ ಸುಗ್ರೀವ ಹನುಮಂತನಿಗೆ ಹೇಳ್ತಾರೆ. ನೋಡಿ, ಇದೆಲ್ಲ ಗುಣಗಳನ್ನ ಶ್ರೀಪಾದರಾಯರು ತಮ್ಮ ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ. ಏನು ಅಂದ್ರೆ, ಹನುಮಂತ ಕೇಳ್ತಾನೆ, ನಾನೇ ಯಾಕೆ ಹೋಗ್ಬೇಕು? 4 ದಿಕ್ಕಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಿದ್ದಾನೆ ರಾವಣ, ಆಯ್ತಾ? ಇನ್ನೊಂದೇನಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ಸ್ವಲ್ಪ ಅಪಾಯ ಜಾಸ್ತಿ ಇರುವ ಕಡೆ ಸ್ವಲ್ಪ ಬಲ ಇದ್ದವ್ರನ್ನ ಕಳಿಸ್ಬೇಕು. ಅದಕ್ಕೆ ಹನುಮಂತ ಕೇಳ್ತಾನೆ, ನನ್ನನ್ನೇ ಯಾಕೆ ಕಳಿಸ್ತಾ ಇದ್ದೀಯ? ನಿನಗೆ ಬಲ ಇದೆ, ಜೊತೆಗೆ ಬುದ್ಧಿ ಇದೆ. ಬರೀ ಬಲ ಇದ್ರೆ ಉಪಯೋಗ ಇಲ್ಲ, ಬರೀ ಬುದ್ಧಿ ಇದ್ರೆ ಉಪಯೋಗ ಇಲ್ಲ. ಬಲನೂ ಬೇಕು, ಬುದ್ಧಿನೂ ಬೇಕು. ಸುಗ್ರೀವ ಒಂದು ಮಾತು ಹೇಳ್ತಾನೆ, ರಾಮಾಯಣದಲ್ಲಿ ಬರುವಂತಹ ಮಾತು ತುಂಬಾ ಚೆನ್ನಾಗಿದೆ. ತ್ವಯ್ಯೇವ ಹನುಮನ್ ಅಸ್ತಿ ಬಲಂ ಬುದ್ಧಿ ಪರಾಕ್ರಮ ನಯಶ್ಚ ದೇಶಕಾಲಾನುವೃತ್ತಿಶ್ಚ ನಯಶ್ಚ. 5 ಗುಣಗಳನ್ನ ಹೇಳ್ತಾನೆ. ಈ 5 ಗುಣಗಳು ಯಾರಲ್ಲಿ ಇರುತ್ತವೋ ಅವರು ತಮಗೆ ಕೊಟ್ಟ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿ ಬರ್ತಾರೆ. ಏನು ಅಂತಂದ್ರೆ ನೋಡ್ರಿ, ಬಲಂ ಬುದ್ಧಿ ಪರಾಕ್ರಮ. ಬಲ ಅಂದ್ರೆ ಆತ್ಮಬಲ, ಸೆಲ್ಫ್ ಕಾನ್ಫಿಡೆನ್ಸ್. ಬರೀ ದೇಹ ಬಲ ಇದ್ರೂ ಉಪಯೋಗ ಇಲ್ಲ. ಯಾಕೆಂದ್ರೆ ಕೆಲವೊಂದು ಇಂದ್ರಿಯಗಳು ಹೊಡೆದ್ರೆ ಎಂಥ ಬಲ ಇದ್ರೂ ತಡ್ಕೊಳಿಕ್ ಆಗೋದಿಲ್ಲ, ಆಯ್ತಾ? ನಿನ್ನಲ್ಲಿ ಏನಿದೆ? ಆತ್ಮಬಲ ಇದೆ, ದೇಹ ಬಲ ಇದೆ. ತ್ವಯ್ಯೇವ ಹನುಮನ್ ಅಸ್ತಿ ಬಲಂ ಬುದ್ಧಿ. ಬುದ್ಧಿ ಅಂತಂದ್ರೆ ಯಾವ ಕೆಲಸ ಎಷ್ಟು ಮಾಡಿದ್ರೆ ಒಳ್ಳೆಯದು ಅಂತ. ಕೆಲವರಿಗೆ ಗೊತ್ತಾಗಲ್ಲ, ಭಯದಲ್ಲಿ ಏನೇನೋ ಮಾಡ್ಬಿಡ್ತೀವಿ ನಾವು. ಭಯದಲ್ಲಿ ದೊಡ್ಡವರಿಗೆ ಅಂದ್ಬಿಡ್ತೀವಿ, ಆಮೇಲೆ ಪಶ್ಚಾತ್ತಾಪ ಆಗುತ್ತೆ, ಅರಬಾರ್ದಾಗಿತ್ತು. ಆ ರೀತಿ ಹನುಮಂತ ಅಲ್ಲ, ನಿನಗೇನಿದೆ? ಬುದ್ಧಿ ಇದೆ. ಅದಕ್ಕೆ ನಾವು ಹನುಮಂತನ ಹತ್ರ ಕೇಳುವಾಗ ಮೊದಲನೇ ಗುಣವೇ ಬುದ್ಧಿ. ಬುದ್ಧಿರ್ಬಲಂ ವಿಶೋಧೇಯಂ ನಿರ್ಭಯತ್ವಂ ಅರೋಗತ. ಇದ್ರ ಜೊತೆಗೆ ಇನ್ನೊಂದಿದೆ, ಪರಾಕ್ರಮ. ಬಹುಶಃ ಬಲ ಬುದ್ಧಿ ಇದ್ರೂ ಉಪಯೋಗ ಇಲ್ಲ. ನೋಡಿ, ಒಳ್ಳೆ ಬುದ್ಧಿ ಇದೆ, ಎಷ್ಟು ಕೆಲಸ ಮಾಡಬೇಕು ಅಂತ ಗೊತ್ತಿದೆ, ಆದ್ರೆ ಯಾರಾದರೂ ಆ ಕೆಲಸವನ್ನ ಕೆಡಿಸ್ಲಿಕ್ಕೆ ಬಂದಾಗ ಅವರ ಜೊತೆ ಹೋರಾಟ ಮಾಡಲಿಕ್ಕೆ ಪರಾಕ್ರಮ ಅಂದ್ರೆ, ಕ್ರಮ ಕೈಗೊಳ್ಳೋದು ಅಂತ ಹೇಳ್ತೀವ. ಪರ ಅಂತಂದ್ರೆ ಇನ್ನೊಬ್ರು ಆ ಕೆಲಸವನ್ನ ಕೆಡಿಸ್ಲಿಕ್ಕೆ ಬಂದಾಗ, ಅದನ್ನ ಹಾಳು ಮಾಡ್ಲಿಕ್ಕೆ ಬಂದಾಗ ಅದನ್ನ ತಡೆಯುವ ಶಕ್ತಿ ಇರಬೇಕು. ಉದಾಹರಣೆಗೆ ನಮ್ಮ ದೇಶ ಒಳ್ಳೆ ಸಮೃದ್ಧವಾಗಿ ಧರ್ಮದಿಂದ ನಡೆಯುವಾಗ ಕೆಟ್ಟವರು ಇದನ್ನ ಹಾಳು ಮಾಡ್ಲಿಕ್ಕೆ ಅಂತ ಬರ್ತಾರೆ. ಅವಾಗ ಏನ್ ಬೇಕು? ತಲೆನೂ ಬೇಕು, ಬಲನೂ ಬೇಕು, ಅಟ್ಯಾಕ್ ಮಾಡುವ, ಆಕ್ರಮಣ ಮಾಡುವ ಶಕ್ತಿನೂ ಇರಬೇಕು. ಇಲ್ಲ ನಾವು ಒಳ್ಳೆಯವರು, ನಾವು ಭಾರತೀಯರು, ನಾವು ಬುದ್ಧನ ವಂಶಸ್ಥರು, ಹಾಗಾಗಿ ಎಷ್ಟು ನೋಡಿದ್ರು ಹೊಡೀರಿ ಅಂತ ಅಲ್ಲಿಗೆ ಬರಲ್ಲ. ಸೈನಿಕರೆಲ್ಲ ಹಾಗೆ ಮಾಡಿದ್ರೆ ನಾವೆಲ್ಲಿ ಹೋಗ್ತೀವಿ? ಹಾಗಾಗಿ ಆ ಗುಣ ನಿನ್ನಲ್ಲಿದೆ. ಆಮೇಲೆ ದೇಶಕಾಲಾನುವೃತ್ತಿಶ್ಚ. ದೇಶಕಾಲಾನುವೃತ್ತಿ ಅಂತಂದ್ರೆ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿದೆ. ಉಳಿದವರಿಗೆ ಶಕ್ತಿ ಇದೆ, ಕೆಲವರಿಗೆ ಬುದ್ಧಿ ಇದೆ, ಎಲ್ಲವೂ ನಿನ್ನಲ್ಲಿದೆ. ಆಮೇಲೆ ನಯಶ್ಚ ಅಂದ್ರೆ ರೂಲ್ಸ್ ಅನ್ನ ಮೀರಿ ನಡೆಯಲೇಬೇಕು. ಎಲ್ಲ ಇದೆ ಅಂತ ಸುಮ್ಮನೆ ಹೇಗೆ ನಡ್ಕೊಳ್ಳೋದಲ್ಲ, ರೂಲ್ಸ್ ನಿಯಮದ ಪ್ರಕಾರ. ನಯ ಅಂತಂದ್ರೆ ಹೇಗೆ ನಡ್ಕೊಳ್ಬೇಕು ಹಾಗೆ ನೀನು ಇರ್ತಿ. ಹಾಗಾಗಿ ನಿನಗೆ ಈ ಕೆಲಸವನ್ನು ಒಪ್ಪಿಸ್ತಾ ಇದ್ದೀನಿ, ಸೀತೆಯನ್ನ ಹುಡ್ಕೊಂಡು ಬಾ ಅಂತ ಸುಗ್ರೀವ ಹನುಮಂತನಿಗೆ ಹೇಳ್ತಾರೆ. ಎಂಥ ವಿನಯದವರೇ ಹನುಮಂತ. ಆಯ್ತು ಅಂತ ಹೇಳಿ ಸಮುದ್ರವನ್ನು ಹಾಕ್ತಾನೆ. ಸಮುದ್ರವನ್ನು ಹಾರಿದ ಮೇಲೆ ಮಧ್ಯದಲ್ಲಿ ಸುರಸ ಎನ್ನುವ ರಾಕ್ಷಸಿ ಅವನನ್ನ ಆಡ್ತಾಳೆ. ಅವಳನ್ನು ಸಹ ಗೆದ್ದು ಮುಂದೆ ಹೋಗ್ತಾನೆ. ಮುಂದೆ ಹೋಗುವಾಗ ಈ ಮೈನಾಕ ಪರ್ವತದ ಅಭಿಮಾನಿ ದೇವತೆ ಮೈನಾಕ ಅಂತ ಒಬ್ಬ ಇರ್ತಾನೆ. ಅವನು ಪರ್ವತಗಳ ಒಡೆಯ, ಆ ಪರ್ವತದ ಒಡೆಯ. ಅವನು ಏನ್ ಹೇಳ್ತಾನೆ, ಆ ಪರ್ವತದಲ್ಲಿ ಬೇಕಾದಷ್ಟು ಹಣ್ಣುಗಳೆಲ್ಲ ಇರ್ತವೆ. ಹನುಮಂತನಿಗೆ ಹೇಳ್ತಾನೆ, ಹನುಮಂತ ನೀನು ಇಲ್ಲಿ ವಿಶ್ರಾಂತಿ ತಗೊಂಡು ಹೋಗುವುದು. ವಿಶ್ರಾಂತಿ ತಗೊಂಡು ಹೋಗುವಂತಂದಾಗ ಕೆಲಸ ಮುಗಿಯುವವರೆಗೂ ವಿಶ್ರಾಂತಿ ತಗೊಳ್ಳೋದಿಲ್ಲ, ನಾನ್ ಸ್ಟಾಪ್ ಕೆಲಸ ಮಾಡಬೇಕು. ಇಲ್ಲಿ ರೆಸ್ಟ್ ತಗೊಂಡು ಆಮೇಲೆ ಇಲ್ಲೇ ಚೆನ್ನಾಗಿ ಅನ್ಸಿದ್ರೆ ಇಲ್ಲೇ ಇದ್ದು ಬಿಡೋಣ, ಹಾಗೆ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ವಿಶ್ರಾಂತಿ ತಗೊಳ್ಳೋದಿಲ್ಲ. ತುಂಬಾ ಒತ್ತಾಯ ಮಾಡ್ತಾನಂತ ಮೈನಾಕ. ಎಷ್ಟು ಒತ್ತಾಯ ಅಂದ್ರೆ ಬಿಡೋದೇ ಇಲ್ಲ. ಆದ್ರೆ ಹನುಮಂತ ಕೊನೆಗೆ ಅವನ ಮಾತನ್ನ ನಿರ್ಧರಿಸಿ ನಾನು ಕೆಲಸ ಮುಗಿಸ್ಕೊಂಡ ಮೇಲೆ ನೋಡ್ತೀನಿ ಬೇಕಿದ್ರೆ ಅಂತ ಹೇಳಿ ಮತ್ತೆ ಹಾರಿ ಲಂಕೆ ಹೋಗ್ತಾನೆ. ಲಂಕೆ ಹೋದ ತಕ್ಷಣ ಹನುಮಂತ ಅವನು ಮಾತಾಡ್ತಾನೆ,
ಸೈನಿಕರು, ಆ ರಕ್ಷಣೆ, ಆ ಕೋಟೆಗಳು, ತ್ರಿಕೂಟ ಸಮುದ್ರ, ಕೋಟೆಗಳು, ಮತ್ತೆ ಆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಅದರಿಂದ ತುಂಬಿದೆ, ಅಂದ್ರೆ ಆವೃತವಾಗಿದೆ ಲಂಕೆ. ಅದನ್ನೆಲ್ಲ ನೋಡಿ ಮುಗೀತು ನಮ್ಮ ಕವಿಗಳ ಕಥೆ. ಇಲ್ಲಿ ಬಂದ್ರೆ ಅಷ್ಟೇ ಕಥೆ ಮುಗದೇ ಹೋಯ್ತು. ನಾನೇನೋ ಬಾದಾಗ ಬಂದ್ಬಿಡ್ತೀನಿ, ನನ್ನ ಕವಿಗಳು ಇದನ್ನ ನೋಡಿ ಅಲ್ಲ ಹೃದಯಸ್ತಂಭನ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ. ಆದರೂ ಸೀತೆಯನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಅದನ್ನು ನೋಡಿದ ತಕ್ಷಣ ಏನ್ ಹೇಳ್ತಾನೆ, ಲಂಕೆ ಹೇಗಿತ್ತು ಅಂತ. ಅದನ್ನು ಯಾರ ಬೈಯಲ್ಲಿ ಹೇಳಿಸ್ಬೇಕು? ಲಂಕೆ ಚೆನ್ನಾಗಿತ್ತು, ಲಂಕೆ ಹಿಂಗಿತ್ತು ಅಂದ್ರೆ ನಾವು ಕೇಳೋದಿಲ್ಲ, ಅದನ್ನು ನೋಡಿದವರೇ ಹೇಳಬೇಕು. ಅದನ್ನು ನೋಡಿದವರೇ ಈಗ ಹನುಮಂತ ಹೇಳ್ತಾನೆ, ಕವಿಗಳು ಉಳಿಯೋದಿಲ್ಲ, ಏನೋ ನಾನು ಬಚಾವ್ ಆಗ್ಬೋದು, ಕವಿಗಳು ಬಹಳ ಕಷ್ಟ ಇದೆ ಕವಿಗಳು ಅಂತ ಅನ್ಕೊಂಡು ಮುಂದೆ ಹೋಗ್ತಾನೆ. ಸೀತೆಯನ್ನ ನೋಡ್ಲಿಕ್ಕೆ ಅಂತ ಹೋದಾಗ ಅವರ ಬ್ರಹ್ಮಚರ್ಯ, ಅವರ ನಿಷ್ಠೆ ಎಂತದ್ದು ಅಂತಂದ್ರೆ, ಸೀತೆ ಯಾರು ಅಂತ ಅವಾಗೆಲ್ಲ ಫೋಟೋ ಇಲ್ಲ, ಏನಿಲ್ಲ, ಕಂಡು ಹಿಡಿಬೇಕು. ಸೀತೆ ಯಾರು ಅಂತ ಒಂದು ಮನೆಯಲ್ಲಿ ಒಂದಷ್ಟು ಹೆಣ್ಮಕ್ಳೆಲ್ಲ ಕೂತ್ಕೊಂಡಿರ್ತಾರೆ, ಜೋರಾಗಿ ನಗ್ತಿರ್ತಾರೆ. ಇವ್ರು ಯಾರು ಸೀತೆ ಅಲ್ಲ, ಯಾಕಂದ್ರೆ ರಾಮನನ್ನ ಕಳ್ಕೊಂಡು ಇಷ್ಟೊಂದು ನಗಲಿಕ್ಕೆ ಸಾಧ್ಯವೇ ಇಲ್ಲ ಸೀತೆ. ಯಾಕಂದ್ರೆ ರಾಮ ಹೇಳಿರ್ತಾರೆ, ನಾನು ನನ್ನ ಹೆಂಡತಿ ಇಷ್ಟೊಂದು ಒಗ್ಗಟ್ಟಾಗಿದ್ವಿ, ಹಿಂಗಿದ್ವಿ, ಹಂಗಿದ್ವಿ, ತುಂಬಾ ಚೆನ್ನಾಗಿದ್ವಿ, ತುಂಬಾ ಪ್ರೀತಿಸ್ತಿದ್ದೆ, ಹಂಗೆ ಹಿಂಗೆ ಎಲ್ಲ ಹೇಳಿರ್ತಾರಲ್ಲ, ಅದೆಲ್ಲ ತಲೆಯಲ್ಲಿದೆ. ಹಂಗಾದ್ರೆ ಸೀತೆ ಅಲ್ಲ. ಆಮೇಲೆ ಇನ್ನೊಂದು ಅರಮನೆ, ಇನ್ನೊಂದು ಇದಕ್ಕೆ ಹೋಗ್ತಾನೆ, ಕೋಣೆಯಲ್ಲಿ ನೋಡ್ತಾನೆ, ಅಲ್ಲಿ ಹೆಣ್ಮಕ್ಳೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ಹೊರಕೆ ಹೊಡಿತಾರೆ. ಒಳ್ಳೆ ಹಿಂದೆ ಬಂದಿದೆ ಅಂದ್ರೆ ಇವರು ಯಾರು ಸೀತೆ ಅಲ್ಲ. ಯಾಕೆಂದ್ರೆ ರಾಮನನ್ನ ಕಳ್ಕೊಂಡು ಒಳ್ಳೆ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಹಳ ಅಂದ್ರೆ ಕೂತ್ಕೊಂಡೆಲ್ಲ ಕಣ್ಣು ಮುಚ್ಚಬಹುದೇ ಹೊತ್ತು ಮಲ್ಕೊಂಡು ಈ ರೀತಿ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಸೀತೆ ಅಲ್ಲ. ಇನ್ನೊಂದು ಕಡೆ ಇವರೆಲ್ಲ ಹೆಣ್ಮಕ್ಳು ಯಾರು ಅಂತಂದ್ರೆ, ಈ ರಾವಣ ಅಪಹರಣ ಮಾಡ್ಕೊಂಡು ಬಂದವರು. ಬಹಳ ಜನಕ್ಕೆ ಸೀತೆ ಒಬ್ಬಳನ್ನೇ ಅಪಹರಣ ಮಾಡಿದ್ದ ರಾವಣ. ಹಾಗೆ ತುಂಬಾ ಒಳ್ಳೆಯವನು, ಪಾಪ. ಅವನಿಗೇನು ಅಂದ್ರೆ, ಇಲ್ಲಿವರೆಗೂ ರಾಣಿಯರನ್ನ ಅಂದ್ರೆ ಮದುವೆ ಆದವರನ್ನ ಕಿಡ್ನಾಪ್ ಮಾಡಿದ್ದಿಲ್ಲ ಅಂತ, ಮದುವೆ ಆಗದೇ ಇರೋರನ್ನ ಅಪಹರಣ ಮಾಡಿದ್ದ. ಇಷ್ಟು ದಿನ ಮೊದಲನೇ ಅವಳು ಸೀತೆ, ಮದುವೆ ಆದವಳು. ಆಯ್ತಾ? ಅದಕ್ಕೆಲ್ಲ ಕಾರಣ ಗೊತ್ತಿದೆ. ಹಿಂದೆ ತುಂಬಾ ಶಿವಪುಡಕಿಯ ಮೂಲಕ ಸೀತೆಯನ್ನ ಅಪಹರಣ ಎಲ್ಲ ಮಾಡ್ತಾರೆ. ಅವರೆಲ್ಲರನ್ನೂ ಅಪಹರಣ ಮಾಡಿದಾಗಲೂ ರಾವಣನ ಹೆಂಡತಿ ಯಾರು? ಮಂಡೋದರಿ ರಾವಣನನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದು, ಜೊತೆಗೆ ಗಂಡನಿಗೆ ಹೇಳ್ತಾ ಇದ್ದು, ನೀವು ಮಾಡ್ತಾ ಇರೋ ತಪ್ಪು, ಒಂದಿನ ನನಗೆ ಇದರ ಫಲ ಸಿಗ್ತದೆ, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತೆಲ್ಲ ಬುದ್ಧಿಯಿಂದ ಹೇಳ್ತಾಳೆ. ಆದ್ರೂ ಕೇಳಲ್ಲ ಅವರು. ಸರಿ ಅಂತ ಇನ್ನೊಂದು ಕೋಣೆಯಲ್ಲಿ ನೋಡ್ತಾನೆ, ವಿಚಿತ್ರವಾಗಿ ಮಲಗಿರ್ತಾರೆ ಎಲ್ಲ ಹೆಣ್ಮಕ್ಳು. ಅದನ್ನು ನೋಡ್ತಾನೆ, ಸೀತೆ ಇವಳಲ್ಲ ಅಂದ್ಕೊಂಡು ಹೋಗುವಾಗ ಅಲ್ಲಿ ಅಶೋಕವನ, ಅಲ್ಲಿ ಒಬ್ಬಳು ಸ್ತ್ರೀ ಕೆಳಗಡೆ ಕೂತ್ಕೊಂಡು ಒಂದು ರೀತಿಯಲ್ಲಿ ಅಳ್ತಾ ಇರ್ತಾಳೆ. ಅಳೋದು ಅಂದ್ರೆ ಜೋರಾಗಿಲ್ಲ, ನಿಧಾನಕ್ಕೆ ಏನ್ ಮಾಡೋದು ಅಂತ ಗೊಣಗ್ತಾ ಅಳ್ತಾ ಇರ್ತಾಳೆ. ಸೀತೆಯನ್ನ ನೋಡ್ತಾನೆ ಹನುಮಂತ. ಸೀತೆಯನ್ನ ನೋಡಿದ ತಕ್ಷಣ ಒಂದು ಧೈರ್ಯ ಬಂದ್ಬಿಡುತ್ತೆ. ಏನು ಅಂತಂದ್ರೆ, ಸೀತೆ ಕೇಳ್ತಾಳೆ, ಯಾರು ನೀನು, ಏನು ಅಂತ. ನಾನು ರಾಮನ ಭಕ್ತ. ನಂಬಿಕೆ ಬರೋದಿಲ್ಲ, ಅದಕ್ಕೆ ಏನಾದರೂ ಒಂದು ಗುರುತು ಬೇಕಾಗುತ್ತೆ. ಈಗ ಅಂದ್ರೆ ನಾವು ಸೆಲ್ಫಿನೋ ಮತ್ತೊಂದು ಇನ್ನೊಂದು ಫೋಟೋಗಳು ತೋರಿಸ್ಬೋದಾಗಿ, ನೋಡ್ರಿ ನನ್ನ ಜೊತೆ ರಾಮನ ಫೋಟೋ ತರಿಸ್ಕೊಂಡಿದ್ದಾನೆ. ಅವಾಗ ಏನು ಗುರುತು ನೋಡ್ರಿ, ಕಲ್ಪನೆ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ನೀವು ಕಲ್ಪನೆ ಮಾಡ್ಕೊಂಡ್ರೆ ಕಥೆ ಚೆನ್ನಾಗಿ ಅನ್ಸುತ್ತೆ. ನನ್ನಲ್ಲಿ ಇಮ್ಯಾಜಿನೇಷನ್ ಅಂತ ಇತ್ತು. ಇಮ್ಯಾಜಿನೇಷನ್ ಅಂದ್ರೆ ನನ್ನ ಕಥೆ ಹೇಳುವಾಗ ನೀವು ಅದನ್ನ ಕಲ್ಪನೆ ಮಾಡಬೇಕು. ಕಲ್ಪನೆ ಅಂದ್ರೆ ಊಹೆ ಅಲ್ಲ, ಇರೋದನ್ನ. ಎಕ್ಸಾಂಪಲ್ ಹೇಳ್ತೇನೆ ನೋಡಿ, ಈಗ ಒಂದು ಎರಡು ಲೈನ್ ಹೇಳ್ತೀನಿ, ನಿಮ್ಗೆ ಎಲ್ಲರಿಗೂ ಕಲ್ಪನೆ ಬರುತ್ತೆ ನೋಡಿ. ಒಬ್ಬ ರಾಜ ಇದ್ದ, ಇಷ್ಟೇ ಹೇಳಿದೆ ನೋಡಿ. ಒಬ್ಬ ರಾಜ ಅಂದ ತಕ್ಷಣ ನೀವು ಅರಮನೆ, ಆಳು ಕಾಡು, ಅರಮನೆಯಲ್ಲಿ ಒಂದು ಆಸನ, ಸಿಂಹಾಸನ ಎಲ್ಲ ಕಲ್ಪನೆ ಮಾಡ್ಕೊಂಡ್ರಿ. ಅವನು ಬೇಟೆಗೆ ಹೋಗ್ತಾ ಇದ್ದಾನೆ, ಕುದುರೆ ತಗೊಂಡು ಬಂದ್ರ ನೋಡಿ, ಎಷ್ಟು ಅದ್ಭುತವಾಗಿದೆ. ನಮ್ಮಲ್ಲಿ ಮೆಮೊರಿ ಪವರ್ ಹೀಗೆ ವೃದ್ಧಿ ಆಗ್ತದೆ. ಆಯ್ತಾ? ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದು? ರಾಮಚಂದ್ರ ಕೊಟ್ಟಿರುವಂತಹ ಒಂದು ಮುದ್ರೆಯನ್ನ, ಅಂದ್ರೆ ರಾಜನಿಗಿರುವಂತಹ ಒಂದು ಮುದ್ರೆಯನ್ನ ಅವನು ತೋರಿಸ್ತಾನೆ. ಅದು ರಾಮಚಂದ್ರನ ಬಿಟ್ಟು ಬೇರೆ ಎಲ್ಲೂ ಇರಲ್ಲ, ಯಾರ ಕಡೆನೂ ಇರಲ್ಲ. ಅದನ್ನು ತೋರಿಸ್ತಾನೆ. ಹಾಗಿದ್ರೆ ನೀನು ರಾಮಚಂದ್ರನ ಕಡೆ ಆದರೂ ಅಂತ ಸೀತೆ ಅಂತಾಳೆ. ಆದರೂ ಅಂತಂದಾಗ, ಈಗ ರಾಮ ಮತ್ತು ಸೀತೆ ಇಬ್ಬರೇ ಇದ್ದಾಗ ಒಂದು ಘಟನೆ ನಡೆದಿರಬೇಕು ಯಾವುದಾದ್ರೂ ಒಂದು ಸಮಯದಲ್ಲಿ.
ಘಟನೆಯನ್ನು ಹೇಳ್ತಾನೆ ಹನುಮಂತ ಅಂತಂದ್ರೆ, ಒಂದು ಸಾರಿ ಸೀತೆ ಮತ್ತು ರಾಮರು ಏಕಾಂತದಲ್ಲಿರುವಾಗ ಕಾಗೆಯ ರೂಪದಲ್ಲಿರುವಂತಹ ಕುರಂಗಾಸುರ ಈ ಸೀತೆಯನ್ನ ಚುಚ್ಚಲಿಕ್ಕೆ ಅಂತ ಬರ್ತಾರೆ. ಆಗ ಅಲ್ಲೇ ಇದ್ದ ಒಂದು ದರ್ಭೆಯನ್ನು ತಗೊಂಡು ರಾಮ ಅದರ ಕಣ್ಣಿಗೆ ಚುಚ್ಚಿ ಅದನ್ನು ಓಡಿಸ್ತಾರೆ. ಈ ಘಟನೆಯನ್ನ ಹನುಮಂತ ಹೇಳ್ತಾನೆ. ಓಹೋ, ಹಾಗಿದ್ರೆ ನೀನು ಹನುಮಂತ ರಾಮನ ಕಡೆಯವರು ಅಂತ ತಿಳ್ಕೊಂಡು ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ರಾವಣ ತುಂಬಾ ಪರಾಕ್ರಮಿ. ಆ ಪರಾಕ್ರಮವನ್ನು ಮಟ್ಟ ಹಾಕಲು ನನ್ನ ಪತಿಯೇ ಬರಬೇಕು. ಯಾವ ರಾವಣ, ಏನ್ ಕಥೆ? ಇಲ್ಲಿವರೆಗೆ ಬಂದು ಆರಾಮಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀನಿ. ಎಲ್ಲಿ ರಾವಣ? ಯಾರಿಲ್ಲ, ಏನಿಲ್ಲ, ಏನೋ ನಡ್ರಿ ಕರ್ಕೊಂಡು ಹೋಗ್ತೀನಿ. ಸೀತೆ ಹೇಳ್ತಾಳೆ, ಹಾಗೆಲ್ಲ ಸರಿ ಹೋಗಲ್ಲ. ನೀನೇನಾದ್ರೂ ಕರ್ಕೊಂಡು ಹೋದ್ರೆ ಮುಂದೆ ಒಂದಿನ, ಸೀತೆ ಮಾತು, ಮುಂದೆ ಒಂದಿನ ಮುಂದಿನ ಯುಗದಲ್ಲಿ ಬರುವಂತಹ ಜನರೆಲ್ಲ ಏನ್ ಮಾತಾಡ್ತಾರೆ ಗೊತ್ತಾ? ಅಯ್ಯೋ, ಹೆಂಡತಿಯಿಂದ ಕರ್ಕೊಂಡು ಬರ್ಲಿಕ್ಕಾಗಲಿಲ್ಲ, ಅವನೆಂಥ ಪರಾಕ್ರಮಿ. ಅಂದ್ರೆ ರಾಮನನ್ನ ಹೊಗಳುವಾಗ ಪರಾಕ್ರಮಿ, ಪುರುಷೋತ್ತಮ, ಗುಣವಂತ, ಧರ್ಮಜ್ಞ ಅಂತ ಹೇಳುವಾಗ ಪರಾಕ್ರಮಿ ಅನ್ನೋದನ್ನ ಅಳಿಸ್ಬೇಕಾಗುತ್ತೆ. ನಮ್ಮ ಮನೆಯವರಲ್ಲಿ ಎಲ್ಲಾ ಗುಣ ಇದೆ, ಎಲ್ಲಾ ಗುಣವನ್ನ ಉಳಿಸ್ಬೇಕು ಅಂತ ಹೇಳಿ, ಸರಿ ನಿಮ್ಮನ್ನು ಮುಟ್ಟಬಾರ್ದಲ್ವಾ, ನಿಮ್ಮನ್ನು ಮುಟ್ಟ ಇಡೀ ಲಂಕೆನ ತಗೊಂಡು ಹೋಗ್ಬಿಡ್ತೀನಿ ನೋಡ್ರಿ ಅಂತ ಹನುಮಂತ. ಇದಕ್ಕೂ ಮುಂಚೆ ಒಂದು ಮಾತಾಡಿರ್ತಾನೆ ಕವಿಗಳ ಹತ್ರ. ಇದು ಧೈರ್ಯ, ಇದು ಹನುಮಂತನ ನೆನೆಸಿದ್ರೆ ನಮಗೆ ಧೈರ್ಯ ಬರುತ್ತೆ. ಈ ಹನುಮಂತ ಹೆಂಗಿರ್ಬೇಕು? ಏನ್ ಹೇಳ್ತಾರೆ ಗೊತ್ತಾ ಕವಿಗಳ ಹತ್ರ? ರಾಮಚಂದ್ರ ಇರೋದಿಲ್ಲ ಅಲ್ಲಿ. ಕವಿಗಳೇ, ನಾನು ಈಗ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗ್ತೇನೆ. ಹೋದ ಮೇಲೆ ಸೀತೆಯನ್ನು ಹುಡುಕ್ತೇನೆ. ಒಂದು ವೇಳೆ ಸೀತೆ ಸಿಗದೆ ಹೋದ್ರೆ, ಅಂದ್ರೆ ಯಾವ ಜಾಗದಲ್ಲಿ ಗೊತ್ತಿಲ್ಲ, ಸೀತೆ ಸಿಗದೆ ಹೋದ್ರೆ ರಾವಣನ ಸಮೇತ ಲಂಕೆಯನ್ನ ತಟ್ಟೆ ಏನು ಲಾಡುನೋ ಗುಂಡಿನ ಹಾಕ್ತಂಗೆ ಹಾಕ್ತಾರೆ, ಆ ತರ ಒಂದು ತಟ್ಟೆ ಬಂದಂಗೆ ನನ್ನ ಕೈಯಲ್ಲಿ ತಗೊಂಡು ಬಂದ್ಬಿಡ್ತೀನಿ. ಇದು ಪರಾಕ್ರಮ. ಮತ್ತೆ ಹಾಗೆ ಇದ್ದ ಮತ್ತೆ ತಗೊಂಡ್ಬರ್ಲಿಕ್ಕೆ ಶಕ್ತಿ ಇರ್ತವೆ. ಆದ್ರೂ ಸೀತೆಯ ಮಾತನ್ನ ಕೇಳ್ತಾನೆ. ಅಲ್ಲ ಹನುಮಂತ, ಹೆಂಗ್ ಬಂದಿ ನೀನು? ನಾನೇನ್ರಿ ಬಹಳ ಸಣ್ಣವನು. ನೋಡು, ಸೀತೆಯನ್ನು ನೋಡಿದ ತಕ್ಷಣ ಮೊದಲು ಏನ್ ಹೇಳಿದ್ದ? ಕವಿಗಳಲ್ಲ ಸತ್ಯ ಹೋಗ್ತಾರೆ, ಇಲ್ಲಾಂದ್ರೆ ಮರಣ ಹೊಂದು ಬಿಡ್ತಾರೆ ಅಂತ ಹೇಳಿದ್ದ. ಈಗ ಹೇಳ್ತಾನೆ, ಸುಗ್ರೀವನ ಆಸ್ಥಾನದಲ್ಲಿ ನನಗಿಂತ ಚಿಕ್ಕವರಿಲ್ಲ, ನಾನೇ ಬಂದಿದ್ದೀನಿ ಅಂದ್ರೆ ಇನ್ನು ಕಪಿಗಳ ಬರಲ್ವಾ, ಇನ್ನು ರಾಮಚಂದ್ರ ಬರಲ್ವಾ? ಬಂದೇ ಬರ್ತಾರೆ. ಇದು ಹನುಮಂತ. ಮತ್ತ ಪ್ರತ್ಯವರ ಕಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು. ಸುಗ್ರೀವನ ಸನ್ನಿಧಿಯಲ್ಲಿ ನನಗಿಂತಲೂ ಚಿಕ್ಕವರಿಲ್ಲ ಅಂತ ಹನುಮಂತ ಹೇಳ್ಕೊಂಡ. ಇನ್ನು ಕಪಿಗಳು ಬಂದೇ ಬರ್ತಾರೆ. ತಾಯಿ, ನೀನೇನು ಚಿಂತೆ ಮಾಡಬೇಡ, ನೀನೇನು ರಾಮ ಬರ್ಲಿಕ್ಕಿದ್ದಾನೆ ಅಂತ ಎಲ್ಲ ಹೇಳಿ ಇಷ್ಟೆಲ್ಲ ಆದ್ಮೇಲೆ ಮರಳಿ ಬರ್ತಾನೆ. ಈಗ ಹನುಮಂತನ ಮಾತು ಹೆಂಗ ಆಡಬೇಕು ಅಂತ ನೋಡಿ. ಲಂಕೆಯಲ್ಲಿ ಸೀತೆಯನ್ನು ನೋಡ್ಕೊಂಡ, ರಾವಣನಿಗೆ ರುಚಿ ತೋರಿಸಿದ. ನಾನೇ ಹಿಂಗಿದ್ದೀನಿ ಅಂದ್ರೆ ಎಲ್ಲ ಗೊತ್ತಿದೆ ನಿಮಗೆ. ಮುಷ್ಟಿ ಪ್ರಹಾರವನ್ನು ಮಾಡಿ ರಾವಣನಿಗೆ ರುಚಿಯನ್ನು ತೋರಿಸಿ, ಅಂದ್ರೆ ಏಟಿನ ರುಚಿಯನ್ನು ತೋರಿಸಿ, ಯುದ್ಧದ ರುಚಿಯನ್ನು ತೋರಿಸಿ ಮರಳಿ ಬರ್ತಾನೆ. ಮರಳಿ ಬರುವಾಗ ಸೀತೆಯ ಹತ್ರ ತಲೆಗೆ ಹಾಕಿಕೊಳ್ಳುವ ಒಂದು ಚೂಡಾಮಣಿಯನ್ನು ಅದನ್ನ ತಂದು ರಾಮಚಂದ್ರನಿಗೆ ಕೊಡ್ತಾನೆ. ಬಂದ ತಕ್ಷಣ ಹಾರಿ ಬಂದು ಕೆಳಗೆ ಇಳಿಬೇಕಲ್ವ, ಇಳಿದ ತಕ್ಷಣ ಒಂದು ಮಾತು ಹೇಳ್ತಾನೆ, ಕಂಡಳು ಸೀತೆ ಅಂತ. ನೋಡ್ರಿ ಹೆಂಗ್ ಮಾತಾಡಬೇಕು ಅಂತ, ಇಂಟ್ರಲ್ಲೇ ವ್ಯತ್ಯಾಸ ಇದೆ ನೋಡಿ. ಇದನ್ನು ಉಲ್ಟಾ ಮಾಡಿ ನೋಡ್ರಿ, ಸೀತೆ ಕಂಡಳು. ಈಗ ಮಾತನಾಡುವಾಗ ನಾನು ಸೀತೆ ಅಂತ ಹೇಳಿದೆ. ಸೀತೆ ಅಂದು ಇನ್ನು ಮುಂದಿನ ಮಾತು ಹೇಳಬೇಕು, ಇನ್ನೇನು ಹೇಳಬೇಕು ಅನ್ನೋ ಅಷ್ಟೊತ್ತಿಗೆ ಏನಾಗುತ್ತೆ? ಸೀತೆ ಏನಾಯ್ತು? ಹನುಮಂತ, ಸೀತೆಗೆ ಏನಾಯ್ತು? ಸೀತೆಗೆ ಏನಾಯ್ತು ಅಂತ ಎಲ್ಲರೂ ಗಾಬರಿ ಆಗುತ್ತೆ. ಗಾಬರಿ ಪರಿಹಾರ ಮಾಡಬೇಕು ಎಲ್ರಿಗೂ. ಅದಕ್ಕೆ ಮೊದಲು ಏನ್ ಬಿಟ್ಟ ಅಂದ್ರೆ ಕಂಡಳು. ಕಂಡಳು ಅಂದ್ರೆ ಕಂಡು ಸೀತೆ ಸಿಕ್ಕರು ಸಾಕು ಅಂತ ಎಲ್ಲರೂ ಖುಷಿ ಆಗ್ಬೇಕು. ಕಂಡಳು ಸೀತೆ. ಇದನ್ನ ಅಗ್ನಿಪುರಾಣ ಹೇಳುತ್ತೆ. ದೃಷ್ಟ ಸೀತಾ, ಕಂಡಳು ಸೀತೆ. ನಾವಾದ್ರೆ ಸೀತೆ ಕಂಡಳು ಅಂತ ಹೇಳ್ತಿದ್ವಿ ನೋಡ್ರಿ. ಇಷ್ಟು ವ್ಯತ್ಯಾಸ ಇದೆ. ಸೀತೆ ಈಗ ನೋಡ್ರಿ, ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಡಾಕ್ಟರ್ ಹೇಳೋ ರೀತಿಯಲ್ಲೇ ಗೊತ್ತಾಗ್ಬಿಡುತ್ತೆ ಏನ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಅಂದ್ರೆ ನಿಮ್ಗೆ ಭಯ ಆಗುತ್ತೆ. ಏನಿಲ್ಲ, ಒಂದು ವಾರ ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ. ನೋಡ್ರಿ, ಎರಡು ದಿನ
ಅದ್ಭುತವಾಗಿ ಮಾತಾಡಿದ್ದಾನೆ ಅಲ್ಲಿ ಇದೇ ಒಂದು ಸಾಕ್ಷಿ. ಸರಿ, ಸೀತೆ ಕಂಡಳು ಅಂತ ಹೇಳಿ ಮುಂದೆ ಇನ್ನೇನು ಮಾಡೋದು ಅಂತಂದಾಗ ಹನುಮಂತನಿಗೆ ಎಲ್ಲ ಶಕ್ತಿ ಇದೆ, ದೊಡ್ಡವರಾಗೋದು ಚಿಕ್ಕವರಾಗೋದು ಎಲ್ಲ ಗೊತ್ತಿದೆ ನಿಮಗೆ. ಆದರೂ ರಾಮಚಂದ್ರ ಹನುಮಂತನನ್ನ ಏರಿ ಯಾಕೆ ದಂಗೆ ಹೋಗಲಿಲ್ಲ ಅಂತ ಹೇಳಿದ್ರೆ, ಉಳಿದ ಕಪಿಗಳು ಯಾರು ಅಂತ ನಮ್ಗೆ ಗೊತ್ತಾದ್ರೆ ಈ ಕಥೆ ಗೊತ್ತಾಗುತ್ತೆ. ಉಳಿದ ಕಪಿಗಳನ್ನ ಯಾರು ಅಂತಂದ್ರೆ, ರಾಮಚಂದ್ರನ ಅವತಾರ ಆಗುವಾಗ ದೇವತೆಗಳನ್ನ ಕಪಿಗಳು ಬಂದಿದ್ದಾರೆ. ರಾಮಚಂದ್ರನ ಸೇವೆ ಮಾಡೋಣ ಅಂತ, ಏನಾದರೂ ಆಗಲಿ ನಾವು ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಅವರಿಗೋಸ್ಕರ ಇವನು ಹಾಕೊಂಡು ಹೋಗ್ಬಿಟ್ರೆ ಕಪಿಗಳು ಏನು ಕಥೆ ಅವರು. ಅದಕ್ಕೆ ಅವರ ಮೂಲಕ ಸೇತುವೆಯನ್ನು ಕಟ್ಟಿಸಿ ಮುಂದೆ ಸೇತುವೆ ಮೂಲಕ ಅಂದರೆ ಸೇತುವೆಯನ್ನು ಕಟ್ಟಿಸೋದು ಅಂದರೆ ಏನು, ಮತ್ತೆ ನಮ್ಮ ಬದುಕಿಗೂ ಸೇತುವೆಗೆ ಏನು ಸಂಬಂಧ ಅಂತಂದರೆ, ನಾನು ಹೇಳಿದ್ದೆ ಆವಾಗಲೇ, ನಮ್ಮ ಉಸಿರಾಟದ ಸೇತುವೆ, ನಮ್ಮ ಉಸಿರಾಟವೇ ಒಂದು ಸೇತುವೆ. ಅದನ್ನ ಸರಿಯಾಗಿ ಕಟ್ಟಿಕೊಂಡು ಮೂಲಾಧಾರ ಚಕ್ರದಲ್ಲಿರುವ ಸೀತೆ ಅಂದರೆ ನಮ್ಮ ಇಂಟ್ರೆಸ್ಟ್, ನಮ್ಮ ಆ ಉತ್ಸಾಹವನ್ನ ಹೃದಯಕ್ಕೆ ತಗೊಂಡವರು. ಇದು ಕರ್ಮ, ಇದೇ ಕರ್ಮ ಮಾರ್ಗ. ಕರ್ಮ ಮಾಡಿಯೇ ಉದ್ಧಾರ ಆಗೋದು, ಹಾಕೊಂಡು ಹೋಗಿ ಉದ್ಧಾರ ಆಗಲಿಕ್ಕೆ ಬರಲ್ಲ. ವಿಮಾನದಲ್ಲಿ ಹೋಗಿ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂದರೆ ಆಗಲ್ಲ, ಕರ್ಮ ಮಾಡಿಯೇ ಉದ್ಧಾರ ಆಗುತ್ತೆ. ಹೀಗೆ ಅವರ ಮೂಲಕ ಕರ್ಮವನ್ನು ಮಾಡಿಸಿದ ಅದೇ ಸೇತುವೆ. ಕರ್ಮವನ್ನು ಮಾಡಿಸಿ ತಾನು ಮುಖ್ಯವಾಗಿ ರಾವಣ ಮತ್ತು ಕುಂಭಕರ್ಣರನ್ನ ಸಂಹಾರ ಮಾಡ್ತಾನೆ. ಆ ಸಂಹಾರ ಆಗುವ ಮುಂಚೆ ಒಂದಷ್ಟು ಘಟನೆಗಳೆಲ್ಲ ನಡೀತದೆ. ಹನುಮಂತ ಯಾರ್ಯಾರನ್ನ ಹೊಡೆದ ಮತ್ತು ಸುಗ್ರೀವ ಯಾರ್ಯಾರನ್ನ ಹೊಡೆದ, ಏನ್ ಕಥೆ ಅಂತ ಎಲ್ಲ ಪುರಾಣಗಳು ಮತ್ತು ರಾಮಾಯಣ ನಮ್ಗೆ ಹೇಳ್ತದೆ. ಅದರ ಜೊತೆಗೆ ಅಖಿಲ ಗುಣ, ಅಲ್ಲಿ ಬಂದಿದ್ದೀವಿ ಈಗ ನಾವು. ಅಖಿಲ ಗುಣಕ್ಕೆ ಬರೋಣ. ಅಖಿಲ ಗುಣ ಅಂದ್ರೆ ಎಲ್ಲಾ ಗುಣಗಳು ನೋಡಿ. ಅದಕ್ಕೆ ಸುಗ್ರೀವ ಕೇಳ್ತಾನೆ ಹನುಮಂತನಿಗೆ, ಅಲ್ಲ ರಾಮಚಂದ್ರ ಅಂದ್ರೆ ನಿನಗೆ ಯಾಕೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಭಕ್ತಿ? ಆಯ್ತು ಅಂತ ಹೇಳಿ ಒಂದ್ಸಾರಿ ಸುಗ್ರೀವನನ್ನ ರಾಮಚಂದ್ರನ ಬಳಿ, ರಾಮಚಂದ್ರ ಧ್ಯಾನಕ್ಕೆ ಎತ್ತ ಕೂತ್ಕೊಂಡಿರ್ತಾನೆ. ನೋಡು ಒಂದ್ಸಾರಿ ರಾಮಚಂದ್ರನನ್ನ ನೋಡ್ತಾನೆ. ಒಂದು 10 ನಿಮಿಷ 20 ನಿಮಿಷ ಆಗುತ್ತೆ, ನೋಡ್ತಾನೆ ನಿಂತು ಬಿಡ್ತಾನೆ. ಅವನಿಗೆ ಎಲ್ಲ ಕೆಲಸ ಮರ್ತು ಹೋಗುತ್ತೆ. ರಾಮಚಂದ್ರನನ್ನು ಗೊತ್ತಾಯ್ತಲ್ವ ಯಾಕೆ ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅಂದ್ರೆ, ಅಷ್ಟೊಂದು ಶಕ್ತಿ ಇತ್ತಲ್ಲಿ ರಾಮಚಂದ್ರನಲ್ಲಿ. ಆ ಶಕ್ತಿ ಏನು ಅಂತ ಮುಂದೆ ವರ್ಣನೆ ಮಾಡ್ತಾರೆ. ಹೀಗೆ ಆ ಹನುಮಂತ ರೂಪದಿಂದ ಇಷ್ಟೊಂದು ಸೇವೆ ಮಾಡಿದ್ದಾನೆ, ಇಷ್ಟೊಂದು ಭಕ್ತಿ ಮಾಡಿದ್ದಾನೆ. ಜೊತೆಗೆ 1/3 ರಾವಣನ ಸೈನ್ಯದಲ್ಲಿ 100ರಲ್ಲಿ ಅಂದ್ರೆ 100ರಲ್ಲಿ 1 ಆಯ್ತಾ, 3ರಲ್ಲಿ 1 ಈ ಹನುಮಂತನೇ ಸಂಹಾರ ಮಾಡ್ತಾನೆ. ಉಳಿದಿದ್ದನ್ನ ಅರ್ಧಕ್ಕರ್ಧ ನಾನು ಹೇಳ್ತೀನಿ. ಈ ರಾಮನ ಬಾಣದ ಧ್ವನಿ ಕೇಳಿ ಎಷ್ಟೋ ಜನ ಪ್ರಾಣ ಬಿಟ್ಬಿಡ್ತಾರೆ, ಅಂಥ ಪರಾಕ್ರಮಿ ಆಯ್ತಾ. ಯಾಕೆಂದ್ರೆ ಇದನ್ನೆಲ್ಲ ರಾಮನ ಬಾಣದ ಪರಾಕ್ರಮ ಯಾಕೆ ಹೇಳ್ತಾರೆ ಅಂತಂದ್ರೆ, ಈ ಉಳಿದವರೆಲ್ಲ ಒಂದೊಂದಷ್ಟು ಆಯುಧಗಳನ್ನು ತಗೊಂಡು ಬಂದಿರ್ತಾರೆ. ವಿಚಿತ್ರವಾದ ಆಯುಧಗಳು. ಒಂದು ಬರೀ ತೋರಿಸಿದ್ರೆ ಮುಚ್ಚೆ ಹೋಗೋದು, ಒಂದು ಹೊಡೆದ್ರೆ ಒಂದು ರೀತಿಯಲ್ಲಿ ಒಂದು 3-4 ಜನ ಹೇಳೋದೇ ಇಲ್ಲ. ಒಂದಷ್ಟು ಸಾಯಿಸುವ ಆಯುಧಗಳು, ಅನೇಕ ರೀತಿಯ ಆಯುಧಗಳನ್ನು ತಂದಿರ್ತಾರೆ. ಆದರೆ ಎಲ್ಲ ಆಯುಧಗಳನ್ನು ಮೀರಿ ರಾಮಚಂದ್ರನ ಬಾಣ ಕೆಲಸ ಮಾಡ್ತಾ ಇದ್ದಾರೆ. ಎರಡಿದೆ ರಾಮಚಂದ್ರನ ಬಾಣ, ಒಂದು ತನ್ನ ಬತ್ತಳಿಕೆಯಲ್ಲಿ ಇರುವಂತಹ ಬಾಣ, ಇನ್ನೊಂದು ನಿನ್ನೆ ಹೇಳಿದ್ದೆ ನಾನು. ರಾಮಚಂದ್ರನ ಮುಖ್ಯವಾದ ಬಾಣ ಯಾರು? ಹನುಮಂತ. ಸಂಸ್ಕೃತದಲ್ಲಿ ಬಾಣ ಅಂದ್ರೆ ದೇಹ, ಅದನ್ನು ಹೇಳ್ತೇನೆ ನಾನು. ಷಟ್ಪ್ರಶ್ನೋಪನಿಷತ್ತಲ್ಲಿ ಬರುತ್ತೆ, ನಾಳೆ ಅದರ ವಿವರಣೆಯನ್ನೆಲ್ಲ ಕೊಡ್ತೀವಿ. ಒಟ್ಟು ಹನುಮಂತನಾಗಿ ಇಷ್ಟೊಂದು ಸೇವೆಯನ್ನ ಮಾಡಿದ್ದಾನೆ. ಇನ್ನು ಈ ಯಾವುದು ಮಧ್ವನಾಮದಲ್ಲಿ ಮುಖ್ಯವಾಗಿ ಬರುವಂತಹ ಅಂಶ ಏನು ಅಂತಂದ್ರೆ, ಮಧ್ವನಾಮ 27 ಪದ್ಯಗಳ ಒಂದು ಪುಟ್ಟ ಗ್ರಂಥ. 27 ಅಂದ್ರೆ ಏನು ಗೊತ್ತಾ? 7 ಅಂದ್ರೆ ಶ್ರೀರಾಮ. ಯಾಕೆ ಗೊತ್ತಿದೆ, ನಾನು ಅವಾಗಲೇ ಹೇಳಿದ್ದೀನಿ. 7 ಅಂದ್ರೆ ಶ್ರೀರಾಮಚಂದ್ರ, ರಾಮ ಅಂದ್ರೆ 7ನೇ ಅವತಾರ, 7ನೇ ನಕ್ಷತ್ರ. ಈ 2 ಇದೆಯಲ್ಲ, 2 ಅಂದ್ರೆ ಏನು ಗೊತ್ತಾ? ಮುಖ್ಯವಾಗಿ ಒಂದು ಭಕ್ತಿ, ಇನ್ನೊಂದು ಜ್ಞಾನ. ವೈರಾಗ್ಯ ನಾವು ಗಳಿಸ್ಬೇಕು, ಭಕ್ತಿ ಜ್ಞಾನವನ್ನ ದೇವರೇ ಕೊಡಬೇಕು. ಹಾಗಾಗಿ ಭಕ್ತಿ ಜ್ಞಾನಗಳ ಆಧಾರ ವೈರಾಗ್ಯವನ್ನು ಇಟ್ಕೊಳ್ಬೇಕು. ಯಾಕಂದ್ರೆ 28ನೇ ಶ್ಲೋಕವೂ ಇದೆ ಅದರಲ್ಲಿ. ಹಾಗೆ ಭಕ್ತಿ ಜ್ಞಾನ ವೈರಾಗ್ಯ ಮತ್ತು ದೇವರು. ದೇವರು ಅಂದ್ರೆ ಬರೀ ಒಬ್ಬರೇ ಅಲ್ಲ, ಸೀತೆಯ ಜೊತೆಗೆ ಇದ್ದಾನೆ.
27 ಪದ್ಯಗಳು. ಅದರಲ್ಲಿ 4 ಪದ್ಯಗಳು ಅಂದ್ರೆ ಮೊದಲ 4 ಪದ್ಯಗಳು ವಾಯುದೇವರನ್ನ ಅಂದ್ರೆ ಮೂಲ ರೂಪವನ್ನ ಹೇಳುವಂತಹದ್ದು, ಅಂದ್ರೆ ಇನ್ನೂ ಅವತಾರ ಆಗಿಲ್ಲ. ಇನ್ನು 7 ಪದ್ಯಗಳು ಅಂದ್ರೆ 4 ಮತ್ತೆ 7 ಪದ್ಯಗಳನ್ನ ಹನುಮಂತನ ಬಗ್ಗೆ ಹೇಳ್ತಾರೆ. ಆಯ್ತಾ? ಇನ್ನು 10 ಪದ್ಯಗಳು ಭೀಮಸೇನ ದೇವರ ಬಗ್ಗೆ. ಇನ್ನು ಉಳಿದ 5 ಪದ್ಯಗಳನ್ನ ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾರೆ. ಅಂದ್ರೆ ಈ ನಂಬರ್ಸ್ ಹೇಳ್ತದೆ, ಅದು ಯಾರ ಬಗ್ಗೆ ಹೇಳ್ತಾ ಇದೆ? 4 ಅಂದ್ರೆ ಏನು ಗೊತ್ತಾ? ನಾನು ಅವಾಗ ಹೇಳಿದ್ದೆ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ನಾರಾಯಣ, ಇದು 4 ಆಯ್ತಾ? ಅಥವಾ ವಾಸುದೇವ. ಯಾಕಂದ್ರೆ ಒಂದೊಂದ್ಸಾರಿ 4 ಚತುರ್ರೂಪ ಅಂದ್ರೆ ಇದು ಅಥವಾ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ. ಇದೆಲ್ಲ ಎಲ್ಲಿದೆ ನಾವು ಕೇಳೇ ಇಲ್ಲ ಅಂತ. ಅದಕ್ಕೆ ಮಠಕ್ಕೆ ದೇವಸ್ಥಾನಗಳಿಗೆ ಹೋದಾಗ ಒಂದು 10 ನಿಮಿಷ ಕೇಳಿದ್ರೆ ನಮ್ಗೆ ಇವೆಲ್ಲ ನೆನಪಾಗುತ್ತೆ, ಇವೆಲ್ಲ ಗೊತ್ತಾಗುತ್ತೆ. ಎಲ್ಲೋ ಕೂತ್ಕೊಂಡು ಧಾರಾವಾಹಿನೋ ಮತ್ತೊಂದು ಇನ್ನೊಂದು ನೋಡಿದ್ರೆ ನಮ್ಗೆ ಯಾವೂ ತಿಳಿಯೋದಿಲ್ಲ. ಮತ್ತೆ ಎಷ್ಟೋ ಸಾರಿ ಏನಾಗ್ಬಿಟ್ಟಿದೆ, ಹೇಳಿದ್ದೀನಿ ಹೇಳಬೇಕಾಗ್ತದೆ. ಇದೆಲ್ಲ ಗೊತ್ತಾಗ್ತಾರೆ, ನಮಗೆ ಮುಂದೆ ಹೇಳ್ರಿ ಅಂತ ಬಹಳ ಜನ ಹೇಳಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಗೊತ್ತಿಲ್ಲದೇ ಇರುವ ಅಂಶವನ್ನು ಹೇಳ್ತಾ ಇದ್ದೀನಿ. 4 ರೂಪಗಳು ಅಂದ್ರೆ ವಾಯುದೇವರು, 7 ಅಂದ್ರೆ ಶ್ರೀರಾಮಚಂದ್ರನ ಸೇವೆಯನ್ನ ಅವಿಚ್ಛಿನ್ನವಾಗಿ ಮಾಡಿದ್ದಕ್ಕಾಗಿ 7 ಪದ್ಯಗಳಲ್ಲಿ ಹನುಮಂತನ ಕಥೆ. ಇನ್ನು 10 ಪದ್ಯಗಳಲ್ಲಿ ಭೀಮಸೇನ ದೇವರ ಕಥೆಯನ್ನು ಹೇಳ್ತಾರೆ. ಯಾಕೆ ಅಂದ್ರೆ 10 ಅನ್ನೋದು 10 ಗುಣಗಳನ್ನ ಹೇಳ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ, ಧೃತಿ, ಸ್ಥಿತಿ, ಪ್ರಜ್ಞಾ, ಮೇಧ, ಯೋಗ, ಪ್ರಾಣ, ಬಲ. 10 ಗುಣಗಳು ಭೀಮನಲ್ಲಿದ್ದು. ಬರೀ ಇದ್ದವಲ್ಲ, ಮನೆಯಲ್ಲಿ ಕರೆಂಟ್ ಇದ್ರೆ ಉಪಯೋಗ ಇಲ್ಲ, ಆ ಬೆಳಕಿನಿಂದ ಒಳ್ಳೆ ಕೆಲಸ ಆಗ್ತದೆ. 10 ಗುಣಗಳು ತುಂಬಿಕೊಂಡಿದ್ವಂತೆ ಭೀಮಸೇನ ದೇವರಲ್ಲಿ. ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಅಂದ್ರೆ ಯಾವಾಗ ಏನ್ ಮಾಡಬೇಕು, ಏನ್ ಕಥೆ. ಭಕ್ತಿ ಅಂದ್ರೆ ಗೊತ್ತಿದೆ, ದೇವರ ಮೇಲೆ ಪ್ರೀತಿ, ಭಕ್ತಿ. ಆಮೇಲೆ ವೈರಾಗ್ಯ ಅಂತಂದ್ರೆ ದೇವರನ್ನು ಬಿಟ್ಟು ಇನ್ಯಾರನ್ನು ನಾನು ಉಪಾಸನೆ ಮಾಡುವುದಿಲ್ಲ. ಈಗೆಲ್ಲ ಭಾರತದಲ್ಲಿ ವಿಚಿತ್ರ ಆಗಿಬಿಟ್ಟಿದೆ, ಹೇಳಬೇಕು ಗೊತ್ತಿಲ್ಲ, ಯಾರ್ಯಾರು ದೇವರಾಗ್ತಿದ್ದಾರೆ. ಬಹಳ ಜನಕ್ಕೆ ಗುರು ಯಾರು, ದೇವರು ಯಾರು ಅಂತಲೇ ಗೊತ್ತಿಲ್ಲ. ಗುರುಗಳನ್ನೆಲ್ಲ ನಮ್ಮ ದೇವರಿಗಳು ಅಂತ ಹೇಳ್ತಾರೆ. ದೇವರು ಒಬ್ಬನೇ. ಏಕೋ ದೇವ ಸರ್ವಭೂತೇಷು ಕೂಡ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಏಕೋ ದೇವ. ದೇವರು ಇರೋದೇ ಒಬ್ಬನು. ನೀವು ಅವನನ್ನು ಯಾವ ಹೆಸರಿಂದ ಕರೀತೀರೋ ಕರೀರಿ, ಆದರೆ ಪುರಾಣಗಳು ಅವನನ್ನ ಕೆಲವು ಹೆಸರಿಂದ ಕರೆದಿದೆ. ರಾಮ, ಕೃಷ್ಣ, ವೇದವ್ಯಾಸ, ಧನ್ವಂತರಿ, ಕಪಿಲ, ಈ ಹೆಸರಿನಿಂದ ಕರೆದಿದೆ. ಯಾರ್ಯಾರು ಹನುಮಂತನು ದೇವರು ಅಂತ ತಿಳ್ಕೊಂಡಿದ್ರು. ನಮ್ಮೂರಲ್ಲಿ ಒಬ್ರು ಹೇಳಿದ್ರು, ಆಚಾರ್ಯ ಹನುಮಂತ ದೇವರಲ್ವಾ? ದೇವರಲ್ಲ. ಮತ್ತೆ ಯಾರು ಹನುಮಂತ? ದೇವರ ಆದ್ಮೇಲೆ ಬರುವಂತ, ದೇವರ ಆದ್ಮೇಲೆ ಮೊದಲಿಗ, ಆದರೆ ದೇವರಲ್ಲ. ಆವನು ದೇಹದಿರೆ ಹರಿಯುತ್ತಾ ನೆಲೆಸಿಹನು. ಯಾರು ದೇಹದೊಳಗಿದ್ರೆ ಹರಿಯುತ್ತಾನೋ, ಯಾರು ದೇಹದಿಂದ ಹೋದ್ರೆ ಹರಿ ಹೋಗ್ತಾನೋ ಅವನೇ ಹನುಮಂತ. ಎಲ್ಲಿ ರಾಮನೋ ಅಲ್ಲಿ ಹನುಮನು ಅಂತೆಲ್ಲ ಕೇಳಿರ್ತೇನೆ. ನೀವು ಬೇಕಿದ್ರೆ ಭಕ್ತಿಯಿಂದ ಒಂದು ತಾಳನ್ನು, ಒಂದು ತಂಬೂರಿನ ಹಿಡ್ಕೊಂಡು ಭಜನೆ ಮಾಡ್ಲಿಕ್ಕೆ ಶುರು ಮಾಡಿ. ಹನುಮಂತನ ಬಗ್ಗೆ ಹಾಡ್ಲಿಕ್ಕೆ ಶುರು ಮಾಡ್ರಿ. ರಾಮಚಂದ್ರನ ಒಂದೇನೋ ಒಂದು ಸ್ಮರಣೆ ಆಗ್ತದೆ. ರಾಮಚಂದ್ರನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿ, ಹನುಮಂತ ನೆನಪು ಹಾಗೇ ಆಗ್ತದೆ. ಹಾಗಾಗಿ ಇಷ್ಟು 10 ಪದ್ಯಗಳಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ. ನಮಗೆಲ್ಲ ಏನು ಅಂದ್ರೆ ದೇವರನ್ನು ಬಿಟ್ಟು ಉಳಿದದ್ರ ಮೇಲೆ ಇದು ಭಕ್ತಿ, ದೇವರ ಮೇಲೆ ವೈರಾಗ್ಯ. ಏನ್ ದೇವರು ಕೆಲವರು ಹೇಳ್ತಿದ್ದಾರೆ, ನಮ್ಮ ಇದರಲ್ಲಿ ಹಣೆ ಬರದಲ್ಲಿ ಹಾಗೆ ಆಗುತ್ತೆ, ದೇವರು ಯಾಕೆ ಬೇಕು? ನಾನು ಅದನ್ನೇ ಹೇಳೋದು, ನಿಮ್ಮ ಹಣೆ ಬರದಲ್ಲಿ ಆಗಬೇಕಾದ್ರೆ ದೇವರು ಬೇಕು. ನಿಮ್ಮ ಹಣೆ ಕೊಟ್ಟವನೇ ದೇವರು ಅಂದ್ರೆ ಹಣೆ ಬರ ಕೊಟ್ಟೇ ಇರೋನಾಗ್ತಾನ. ಹಾಗಾಗಿ ವೈರಾಗ್ಯ ಅಂತಂದ್ರೆ ಉಳಿದಿದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು, ದೇವರ ಬಗ್ಗೆ ಜಾಸ್ತಿ ಭಕ್ತಿ ಇರಬೇಕು. ಇದು ಭೀಮಸೇನ ದೇವರು. ಜ್ಞಾನ, ಭಕ್ತಿ, ವೈರಾಗ್ಯ. ಇನ್ನೊಂದು ಪ್ರಜ್ಞಾ. ಪ್ರಜ್ಞೆ ಅಂದ್ರೆ ನಾವು ಯಾರಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಏನ್ ಹೇಳ್ತೀವಿ ನೋಡ್ರಿ, ಪ್ರಜ್ಞೆ ಇಲ್ವಾ ನಿನಗೆ ಅಂತ. ಪ್ರಜ್ಞೆ ಇಲ್ವಾ ಅಂತಂದ್ರೆ ಅಷ್ಟು ಅದಕ್ಕೆ ಹೇಳಬಾರ್ದು. ಅದನ್ನ ಯಾವ್ದಕ್ಕೆ ಹೇಳಬೇಕು ಅಂದ್ರೆ
ಎಲ್ಲ ನೆನಪಿತ್ತಂತೆ. ನಮ್ಮೆಲ್ಲ ಕಥೆಗಳು ನೆನಪಿದೆ ಭೀಮಸೇನ ದೇವರಿಗೆ. ಆಯ್ತಾ? ಪ್ರಜ್ಞಾ, ಮೇಧ, ಧೃತಿ. ಧೃತಿ ಹನುಮಂತನಲ್ಲೂ ಇದೆ. ಅಂದರೆ ಈ 10 ಗುಣಗಳು ಹನುಮಂತನಲ್ಲೂ ಇದೆ, ಮಧ್ವಾಚಾರ್ಯರಲ್ಲೂ ಇದೆ, ಭೀಮಸೇನ ದೇವರಲ್ಲೂ ಇದೆ. ಆದರೆ ಮುಖ್ಯವಾಗಿ ಆ ಭೀಮಸೇನ ದೇವರಲ್ಲಿ ನಾವು ಅದನ್ನ ಕಾಣ್ತೀವಿ. ಧೃತಿ ಅಂದ್ರೆ ಒಂದು ಕೆಲಸ ಮಾಡುವಾಗ ಏನು ಅಂತ ನಮಗೊಂದು ಸಮಸ್ಯೆ ಇದೆ. ಎಲ್ಲಿ ಕೆಲಸ ಹಾಳಾಗುತ್ತೋ ಅಂತ ಒಂದೊಂದ್ಸರಿ ಕೆಲಸ ಶುರುವೇ ಮಾಡೋದಿಲ್ಲ, ಅಥವಾ ಕೆಲಸ ಶುರು ಮಾಡ್ತೀವಿ ಮಧ್ಯದಲ್ಲಿ ಸಮಸ್ಯೆ ಬಂದ್ರೆ ಬಿಟ್ಬಿಡ್ತೀವಿ. ಆದ್ರೆ ಭೀಮಸೇನ ದೇವರು ಹಾಗಿಲ್ಲ. ಮಧ್ಯದಲ್ಲಿ ಸಮಸ್ಯೆ ಬಂತ ಸಮಸ್ಯೆಯನ್ನು ಹೀಗೆ ಪರ್ಫೆಕ್ಟ್ ಸರಿಸಿ ಕೆಲಸ ಮುಂದುವರಿಸೋದು. ಭೀಮ ನಡೆದಿದ್ದೇ ದಾರಿ ಅಂತ. ಭೀಮ ನಡೆಯುವಾಗ ಅವನು ಹೋದ್ಮೇಲೆ ಅದೊಂದು ದಾರಿಯೇ ಆಗ್ಬಿಡ್ತಿತ್ತು. ಅಷ್ಟೊಂದು ಪರಾಕ್ರಮಿ. ಧೃತಿ ಅಂದ್ರೆ ಧೈರ್ಯ. ಏನ್ ಧೈರ್ಯ ಅಂದ್ರೆ ಶುರು ಮಾಡಿದ ಕೆಲಸ ಮುಗಿಯೋವರೆಗೂ ಬಿಡಲ್ಲ. ಧೃತಿ. ಆಮೇಲೆ ಸ್ಥಿತಿ. ಸ್ಥಿತಿ ಅಂದ್ರೆ ಅದನ್ನ ಮೇಂಟೈನ್ ಮಾಡಬೇಕು. ಮಧ್ಯದಲ್ಲಿ ಈರುಳ್ಳಿ ಬಿಡಿ ಇವತ್ತೊಂದೇ ಬಿಟ್ರೆ ಏನು ಅದು ಇಲ್ಲ. ಸ್ಥಿತಿ. ಧೃತಿ, ಸ್ಥಿತಿ, ಪ್ರಜ್ಞಾ, ಮೇಧ, ಆಮೇಲೆ ಯೋಗ, ಪ್ರಾಣ, ಬಲ. ಯೋಗ ಅಂತಂದ್ರೆ ಭಗವಂತನಿಗೂ ಮತ್ತು ನಮಗೂ ಇರುವಂತಹ ಸಂಬಂಧ. ಭಗವಂತನಿಗೂ ಭೀಮನಿಗೂ ಎಷ್ಟು ಸಂಬಂಧ ಇತ್ತು ಅಂದ್ರೆ, ಭಗವಂತ ಕೃಷ್ಣ ರೂಪದಲ್ಲಿದ್ದಾಗ ದೂರದಲ್ಲಿ ಭೀಮನನ್ನು ನೋಡ್ತಾ ಇದ್ದ. ಏನಂತೆ ಭೀಮ ನೀನು ಇಷ್ಟ ಅಂತಿದ್ದ, ಮುಗಿಸ್ಬಿಟ್ಟ ಎಲ್ಲ ಅಂತ. ಅಂದ್ರೆ ಕಣ್ಣಲ್ಲೇ ಗೊತ್ತಾಗ್ಬಿಟ್ಟಿತ್ತು ಭಗವಂತನನ್ನು ಅಷ್ಟು ಅಂತರಂಗದಿಂದ ಅವನು ಸೇವೆಯನ್ನ ಮಾಡ್ತಾ ಇದ್ದ. ಕೃಷ್ಣ ಹೇಳಿದ್ರೆ ಸಾಕು. ಆಮೇಲೆ ಯೋಗ ಅಂದ್ರೆ ಪ್ರಾಣ. ಪ್ರಾಣ ಅಂದ್ರೆ ಶಕ್ತಿ, ಎಲ್ಲವನ್ನೂ ಮೇಂಟೈನ್ ಮಾಡೋದು. ಈ ಸಣ್ಣವನಿದ್ದಾಗ ಭೀಮ ಈ ದುರ್ಯೋಧನ ಏನ್ ಮಾಡ್ತಾ ಇದ್ದ ಅಂದ್ರೆ ಅವನಿಗೆ ವಿಷ ಹಾಕೋದು ಊಟದಲ್ಲಿ, ಅವನೆಲ್ಲಾದ್ರೂ ದಾರಿ ಹೋಗುವಾಗ ಬಾವಿ ತಳ್ಳೋದು, ಇದೆಲ್ಲ ಮಾಡ್ತಿದ್ದ. ಭೀಮಸೇನ ದೇವ ಅವನು ಆರಾಮಾಗಿ ಎದ್ದು ಬಂದ್ಬಿಡ್ತಿದ್ದಂತೆ. ವಿಷ ಊಟ ಆದ್ಮೇಲೆ ಒಂದು ರೀತಿಯಿಂದ ಹೊಟ್ಟೆ ಮೇಲೆ ಆಡಿಸ್ಕೊಂಡು ವಾಕಿಂಗ್ ಹೋಗ್ತಿದ್ದ. ಏನಪ್ಪ ಏನೂ ಆಗೇ ಇಲ್ಲ ನೀವು. ಅದಕ್ಕೆ ನಾರಾಯಣ ಪಂಡಿತರು ಒಂದು ಮಾತು ಹೇಳ್ತಾರೆ, ಭೀಮಸೇನ ದೇವರು ಸಾಮಾನ್ಯ ಜೀವ ಅಲ್ಲಪ್ಪ, ಜೀವರಿಗೆ ಜೀವ ಕೊಡುವವನು, ಅವನಿಗೇನಾಗಲಿಕ್ಕೆ ಸಾಧ್ಯ? ವೇದಂ ಜಗಜ್ಜೀವನ ನೇತ್ರ ಚಿತ್ರಂ. ಭೀಮಸೇನ ದೇವರಿಗೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಭೀಮ ಯಾರಿಂದ ಹುಟ್ಟಿದವನು ಎಲ್ಲರೂ. ಇದಕ್ಕೆಲ್ಲ ಕಥೆ ಗೊತ್ತಿರ್ಬೇಕು ನಮಗೆ. ಭೀಮ ವಾಯುದೇವರಿಂದ ಹುಟ್ಟಿದವನು. ವಾಯುದೇವರಿಂದ ಹುಟ್ಟಿದ್ದು ಅಂದ್ರೆ ಹಾಗಲ್ಲ, ವಾಯುದೇವನೇ ಭೀಮನಾಗಿ ಬಂದಿತ್ತು ಅಂತ ಅಂದಮೇಲೆ ಶಕ್ತಿ ಎಷ್ಟಿರ್ಬೇಕಿಲ್ಲ? ಯೋಗ, ಪ್ರಾಣ, ಬಲ. ಪ್ರಾಣ ಅಂತಂದ್ರೆ ಒಳಗಡೆ ಇರುವ ಶಕ್ತಿ, ಅಂದ್ರೆ ಪ್ರಾಣ ಶಕ್ತಿ ಅಂತ ಕರಿತೀವಿ ನಾವು. ಪ್ರಾಣಿಕ್ ಎನರ್ಜಿ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಅದನ್ನು ಅಂದ್ರೆ ನಾವು ಆಶೀರ್ವಾದ ಮಾಡ್ತೀವಲ್ಲ, ಹೀಗೆ ಆಶೀರ್ವಾದ ಅಂತಂದ್ರೆ ಗೊತ್ತಾ, ನಮ್ಮ ಎನರ್ಜಿ ನಿಮ್ಗೆ ಸೇರಲಿ ಅಂತ ನೀವೇನ್ ಮಾಡ್ಬೇಕು, ಹೀಗೆ ಮಾಡ್ಬೇಕು. ನಮ್ಮ ಹತ್ರನೇ ಇರಲಿ ಎನರ್ಜಿ, ಹೊರಗಡೆ ಇದು ಮಾತ್ರ ಕೊಡಿ. ಅಂದ್ರೆ ನಮ್ಮಲ್ಲೇ ಉಳಿದಿ, ನೀವು ಎಕ್ಸ್ಟ್ರಾ ಕೊಡ್ರಿ, ಉಲ್ಟಾ ನಮಗೆ ಆಶೀರ್ವಾದ ಮಾಡಬಾರ್ದು. ಇದೇ ಆಶೀರ್ವಾದದ ವಿಷಯ. ಆಶೀರ್ವಾದದ ಅರ್ಥ ಇದೆ. ಅಂದ್ರೆ ನಮ್ಮಲ್ಲಿ ಹಿಂಗಂದ್ರೆ ಏನು, ಹಿಂಗಂದ್ರೆ ಏನು ಗೊತ್ತೇ ಇಲ್ಲ ನಮಗೆ. ಹಿಂಗಂದ್ರೆ ನಾನು ನಿಮ್ಮ ಕೆಳಗೆ, ಅಂದ್ರೆ ನಿಮ್ಮ ಶಕ್ತಿಯನ್ನ ನೀವು ಕೊಡಿ, ನನ್ನ ಶಕ್ತಿ ನಾನು ಇಟ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಎಲ್ಲಾ ಶಕ್ತಿ ಇರೋದು ಕೈಯಲ್ಲಿ ಅಲ್ಲ. ಕೈಯಲ್ಲಿ ಹೆಂಗಿದೆ ಅಂತಂದ್ರೆ ನೋಡ್ರಿ, ಒಂದು ಬೆಟ್ಟ ಹತ್ತು ಹೋದ್ರೆ, ದೊಡ್ಡ ಬೆಟ್ಟ, ತಿರುಪತಿ ಬೆಟ್ಟ ಅನ್ಕೊಳ್ರಿ. ಒಬ್ಬ ಸಾಮಾನ್ಯ ಯೋಗನಿಗೆ ಹೇಳಿದ್ರೆ ಏನ್ ಹೇಳ್ತಾನ, ನನ್ನ ಕೈಲಾಗಲ್ಲಪ್ಪ. ಹತ್ತೋದು ಕಾಲಿಂದ ಕೈಯಿಂದ, ಕೈಯಿಂದ ತಾನೆ, ಕಾಲಿಂದ ತಾನೆ ಹತ್ತೋದು. ಆದ್ರೆ ಹೇಳೋದೇನು, ಕೈಯಿಂದ ಆಗಲ್ಲ. ಸರಿ, ಏನಾದ್ರೂ ಘೋರವಾದ ದೃಶ್ಯ ನೋಡ್ರಿ, ನೋಡು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ನನ್ನ ಕೈಯಿಂದ ನೋಡಕ್ಕಾಗ್ತಿಲ್ಲ, ನನ್ನ ಕೈಯಿಂದ ನೋಡಕ್ಕಾಗಲ್ಲ. ಅಂದ್ರೆ ಕೈ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಕೈ ಅಂದ್ರೆ ಅದು ಆಶೀರ್ವಾದ. ಕೈಯಿಂದ ನೋಡ್ರಿ, ಎಲ್ಲ ಕೈಯಿಂದನೇ ಆಗೋದು ಎಲ್ಲ ಕೆಲಸ. ಇಡೀ ಜಗತ್ತು ನಿಂತಿರೋದೇ ಕೈಯಿಂದ. ಈ ಬಿಲ್ಡಿಂಗು, ಈ ಮೈಕು, ಇದೆಲ್ಲ ರಚನೆ ಆಗಿದೆ ಕೈಯಿಂದ. ಹಾಗಾಗಿ ಕೈಯಲ್ಲೇ ಎಲ್ಲ ಶಕ್ತಿ ಇದೆ. ಅದಕ್ಕೆ ದೊಡ್ಡವರು ತಮ್ಮ ಶಕ್ತಿಯನ್ನು ಕೈಯಲ್ಲಿ ಧಾರಣೆ ಮಾಡ್ತಾರೆ. ಅದನ್ನ ಶಿಷ್ಯನಿಗೆ ಆಶೀರ್ವಾದ ಮೂಲಕ ಕೊಡ್ತಾರೆ. ಇಷ್ಟು ಯೋಗ, ಪ್ರಾಣ, ಬಲ ಅಂದ್ರೆ 10 ಗುಣಗಳು. ಆ 10 ಗುಣಗಳನ್ನ ಎಲ್ಲ ಸಂಗ್ರಹ ಮಾಡಿ ಶ್ರೀಪಾದರಾಯರು ಕೊಟ್ಟಿದ್ದಾರೆ. ನಾನು ಒಟ್ಟಾರೆ ಕಥಾ ರೂಪದಲ್ಲಿ ಹೇಳಿದ್ದೇನೆ, ಅದನ್ನ ಪದ್ಯ ರೂಪದಲ್ಲಿ ಬರೆದಿದ್ದಾರೆ. ಅವರು ಬರೆದಿರೋದನ್ನೇ ನಾನು ಸ್ವಲ್ಪ ವಿಸ್ತೃತವಾಗಿ, ಅವರು ಬರೆದಿದ್ದೇ ವಿಸ್ತಾರ ನೋಡ್ರಿ ಅಂತ. ದೊಡ್ಡವರು ಯಾಕೆ ಸ್ವಲ್ಪ ಕೆಲಸ ಮಾಡ್ತಾರೆ ಅಂದ್ರೆ ಉಳಿದಿದ್ದು ನೀವು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ. ಎಲ್ಲ ಅವರೇ ಮಾಡಿಬಿಟ್ರೆ ನಾನೇನ್ ಮಾಡಿದೆ? ಈಗ ನೋಡ್ರಿ, ರಾಮಚಂದ್ರನೇ ಎಲ್ಲ ಮಾಡಿದ್ದ ಅನ್ಕೊಳ್ಳಿ. ಹೌದು, ನಾವೇನ್ ಮಾಡ್ತಾ ಇದ್ದೀವಿ ಇಲ್ಲಿ? ಬೆಳಿಗ್ಗೆ ಹೇಳ್ತೀವಿ, ತಿಂತೀವಿ, ಮಲಗ್ತೀವಿ. ಕಪಿಗಳಿಗೆ ಒಂದು ರೀತಿ ಭಯ ಅಲ್ವಾ? ಈ ಸುಮ್ಮನೆ ಇದ್ರೆ ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ
ಎದ್ದು ಹೋಗಿ ಅಡುಗೆ ಮನೆಗೆ ಹೋಗಿ ಚಹಾನೋ ಮತ್ತೊಂದು ಏನೋ ಒಂದು ಕೆಲಸ. ಇನ್ನು ಪುರುಷರಿದ್ರೆ ಅವ್ರೇನ್ ಮಾಡ್ತಾರೆ, ಎಲ್ಲೋ ಯಾರೋ ಕರ್ಕೊಂಡ್ಬರೋದಿರುತ್ತೆ, ಯಾರೋ ಭೇಟಿ ಆಗೋದಿರುತ್ತೆ, ಅವ್ರಿಗೆ ಪತ್ರಿಕೆ ಕೊಡೋದಿರುತ್ತೆ, ಏನೋ ಒಂದು ಇರುತ್ತೆ. ಅಂದ್ರೆ ಏನೋ ಖಾಲಿ ಇಲ್ಲಿ ಸಾಧ್ಯವಿಲ್ಲ. ಕೃಷ್ಣ ಹೇಳಿದ್ದಾನೆ, ಕೈಗ ಕ್ಷಣಮಿ ಜಾತುತಿಷ್ಠ ಯಾಕಂದ್ರೆ ನೀವು ಸುಮ್ಮನೆ ಕೂತಿದ್ದೀರಿ ಅಂತ ಅನ್ಕೊಳ್ತೀವಿ. ಸುಮ್ಮನೆ ಕೂತಿದ್ದೀವಪ್ಪ ಈಗ ಅಂದ್ರೆ ಕೈ ಆಡ್ತಾ ಇರ್ತದೆ, ಅಥವಾ ಮನಸ್ಸು ಏನೋ ವಿಚಾರ ಮಾಡ್ತಾ ಇದೆ, ನಾಳೆ ಹೆಂಗೆ ನಿನ್ನೆ ಹಿಂಗೆ, ಅಥವಾ ಮನಸ್ಸಾದ್ರೂ ಕೆಲಸ ಮಾಡ್ತಾನೆ ಇರ್ತದೆ. ಆದ್ರೆ ದೇವರು ಹೇಳಿದ್ದೇನೆಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ ಅಂತ ನಿದ್ದೆ ಮಾಡಬೇಡ, ನಿದ್ದೆ ಎಷ್ಟಬೇಕು ಅಷ್ಟು ಮಾಡು, ಕರ್ಮವನ್ನ ಮಾಡು. ಜ್ಞಾನದ ಮೂಲಕ ಕರ್ಮವನ್ನ ಮಾಡಿದ್ರೆ ಫಲವನ್ನ ಪಡೆಯಬಹುದು. ಹೀಗೆ ರಾಮಚಂದ್ರನ ಕಥೆಯನ್ನ ಸ್ವಲ್ಪ ತಿಳಿದರೆ ಹನುಮಂತನ ಮಹಿಮೆ ತಿಳಿಯುತ್ತದೆ. ಹನುಮಂತ ಯುದ್ಧವನ್ನ ಮಾಡಿದ, ಹನುಮಂತನ ಜೊತೆಗೆ ಕಪಿಗಳು ಯುದ್ಧ ಮಾಡಿದರು, ಸುಗ್ರೀವರು ಯುದ್ಧ ಮಾಡಿದರು. ಸುಗ್ರೀವನ ಒಂದು ಅಂಶವನ್ನು ಹೇಳಿ ಇವತ್ತಿನ ಪ್ರವಚನವನ್ನು ನಾನು ಮುಗಿಸ್ತೇನೆ. ಕುಂಭಕರ್ಣ ಮಹಾಪರಾಕ್ರಮಿ, ಹೆಜ್ಜೆ ಇಟ್ಟರೆ ಅರ್ಧ ಸತ್ತಾಗೆ. ಕುಂಭಕರ್ಣ ಬಂದಿದ್ದಾನೆ, ಸುಗ್ರೀವನಿಗೆ ಒಂದು ಏಟು ಬಿಡ್ತಾನೆ. ಸುಗ್ರೀವ ದೂರ ಹೋಗಿ ಬಿಡ್ತಾನೆ. ಸುಗ್ರೀವನಿಗೆ ಸಿಟ್ಟು ಬರ್ತದೆ. ಎಂಥ ಸಿಟ್ಟು ಅಂದರೆ ಚಂದನೆ ಹಾತಾನಂತ ಸುಗ್ರೀವ. ಅಲ್ಲಿಂದನೇ ಹಾರಿ ತನ್ನ ಕೈಯಲ್ಲಿ ಯಾವುದೋ ಚೂಪಾದ ಕಲ್ಲು ಏನೋ ಇರುತ್ತೆ, ಏನೋ ಒಂದು ಕಲ್ಲು, ಚೂಪಾದ ಕಲ್ಲನ್ನು ತಗೊಂಡು ಅವನ ಕಿವಿಯನ್ನ ಕತ್ತರಿಸ್ತಾನೆ. ಕುಂಭಕರ್ಣ ಕಿವಿಯನ್ನ ಕತ್ತರಿಸ್ತಾನಂತೆ. ಇದನ್ನ ರಾಮಾಯಣ ಹೇಳೋದಿಲ್ಲ, ಇದು ಅಗ್ನಿ ಪುರಾಣ ಹೇಳುತ್ತೆ ಈ ಮಾತನ್ನ. ಯಾಕಂದ್ರೆ ಕಪಿಗಳೆಲ್ಲ ಯುದ್ಧ ಮಾಡುವಾಗ ಯಾವ ಆಯುಧವನ್ನು ತಗೊಂಡು ಯುದ್ಧ ಮಾಡಿದ್ರು ಅಂತಂದ್ರೆ ನಖ ದಂತ ಶಿಲಾದಿಭಿ. ಮಾನವ ರಾಕ್ಷಸಾನ್ ಜಗ್ನು ನಖ ದಂತ ಶಿಲಾದಿಭಿ. ನಖ ಉಗುರುಗಳಿಂದ, ದಂತ ಹಲ್ಲುಗಳಿಂದ, ಶಿಲಾ ಕಲ್ಲುಗಳಿಂದ ರಾಕ್ಷಸರನ್ನ ಸಂಹಾರ ಮಾಡಿದರು. ಇನ್ನು ರಾಕ್ಷಸರು ಕಪಿಗಳನ್ನ ಕೊಂದರು, ಕೆಲವು ಕಪಿಗಳನ್ನೆಲ್ಲ ಕೊಂದ ಮೇಲೆ ಇವರು ರಾಕ್ಷಸರು ಹೇಗೆ ಯುದ್ಧ ಮಾಡಿದರು ಅಂತ ಹೇಳಿದ್ರೆ ತಮ್ಮಲ್ಲಿರುವ ಶಕ್ತಿಯಾದಿ ಆಯುಧಗಳಿಂದ ಯುದ್ಧವನ್ನ ಮಾಡಿದರು. ಹೀಗೆ ಸುಗ್ರೀವ ಕುಂಭಕರ್ಣನನ್ನ ಹೊಡಿತಾನೆ. ಕುಂಭಕರ್ಣನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಒಂದು ಎಷ್ಟೋ ಸಾವಿರ ಕೊಡ ನೀರು ಕುಡಿದು ಬರ್ತಾನಂತ. ಅಂದ್ರೆ ಸಿಟ್ಟು ಬಂದಾಗ ಬಾಯಿಗೆ ಜಾಸ್ತಿ ಆಗುತ್ತಂತೆ. ಜೋರಾಗಿ ಉಸಿರಾಡಿ 1,000 ಕೊಡ ನೀರು ಕುಡಿದು, ಸಹಸ್ರ ಕುಂಭ ಅಂತ 1000 ಕೊಡ ನೀರು ಕುಡಿದು ಕಪಿಗಳನ್ನೆಲ್ಲ ತಿನ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ತಿಂದು ಅರ್ಧ ತಿನ್ನೋದು ಎಸೆಯೋದು, ಈ ಥರ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅವಾಗ ಕಪಿಗಳು ಕೆಲವರೆಲ್ಲ ಪ್ರಾಣವನ್ನು ಬಿಡ್ತಾರೆ. ಆ ಪ್ರಾಣ ಬಿಟ್ಟ ಕಪಿಗಳನ್ನ ಹನುಮಂತ ಉಳಿಸ್ತಾನೆ, ಹನುಮಂತ ಬದುಕಿಸ್ತಾನೆ. ಇದು ರಾಮಾಯಣದಲ್ಲಿ ಬರಲ್ಲ, ಬೇರೆ ಕಡೆ ಬರ್ತದೆ. ಹಾಗಾಗಿ ಹನುಮಂತ ಎಂಥ ದೊಡ್ಡವರು ಅಂತ. ಯಾಕೆಂದ್ರೆ ಈ ಪ್ರಶ್ನೆ ನಮ್ಗೆ ಬರಬೇಕು. ರಾಮನಿಗೋಸ್ಕರ, ಸೀತೆಗೋಸ್ಕರ ಪಾಪ ಕಪಿಗಳೆಲ್ಲ ಪ್ರಾಣ ಬಿಟ್ಟರಲ್ಲ, ಇಲ್ಲ ಬಿಟ್ಟಂಗೆ ಆಯ್ತಷ್ಟೇ. ಇವನು ಮತ್ತೆ ಹನುಮಂತ ಅವರೆಲ್ಲ ಉಳಿಸಿದ್ದಂತೆ. ಹನುಮಂತ ಉಳಿಸೋದ್ರ ಜೊತೆಗೆ ಈ ಕೆಲಸವನ್ನ ಇಂದ್ರನಿಗೆ ಕೊಟ್ಟಂತೆ. ಇಂದ್ರ ಮತ್ತು ಗರುಡ ಬಂದಂತೆ. ಇವರೆಲ್ಲ ಕೆಲವರೆಲ್ಲ ಮೂರ್ಛೆ ಹೋಗಿದ್ರು, ಕೆಲವರೆಲ್ಲ ವಿಷ ಹಾವಿನ ಪ್ರಯೋಗದಿಂದ, ಉರಗ ಪ್ರಯೋಗದಿಂದ ಎಲ್ಲ ಮೂರ್ಛೆ ಹೋಗಿದ್ರಲ್ಲ, ಅವರನ್ನೆಲ್ಲ ಕಾಪಾಡಿದ್ದು ಗರುಡ. ಯಾಕೆಂದ್ರೆ ಗರುಡ ಕಾಯ್ತಾ ಇದ್ದ, ನಾನು ನಾರಾಯಣನ ವಾಹನ, ನನಗೊಂದು ಏನಾದರೂ ಕೆಲಸ ಕೊಡು ನೀನು. ಎಲ್ಲ ಊರಿನ ಗರುಡನಿಗೆ ಕೆಲಸ ಕೊಟ್ಟಂತೆ. ಏನು ಅಂದ್ರೆ ಈ ಕಪಿಗಳನ್ನೆಲ್ಲ ಉಳಿಸು ನೀನು. ಇಂದ್ರ ಕೆಲವು ರಥವನ್ನ ಕೊಟ್ಟಂತೆ ಯುದ್ಧ ಮಾಡಲಿಕ್ಕೆ. ಈ ರಥ ಎಲ್ಲ ಸರಿ ಹೋಗಲಿಲ್ಲ. ಅಂದ್ರೆ ನೋಡ್ರಿ, ಯಾವುದೇ ಒಂದು ವಸ್ತುವನ್ನ ತಗೊಳ್ಳುವಾಗ ಅದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅಂತ ನೋಡಿದ್ರೆ ಗ್ಯಾರಂಟಿ, ವಾರಂಟಿ, ಅದಕ್ಕಿಂತ ಹೆಚ್ಚು ಕ್ವಾಲಿಟಿ. ನಾವು ಬಳಸುವ ಟೈಮಿಗೆ ಅದು ಯೂಸ್ ಆಗುತ್ತೆ. 1 ವರ್ಷ ಇದೆ ಅಂತ ಕೊನೆಯ ಹಿಂದಿನ ದಿವಸ ನಾವು ಅದರ ಬಳಸಲ್ಲ. ಇನ್ನೊಂದು ಅಂದ್ರೆ 1 ವರ್ಷ ಇದೆ, 364 ದಿವಸ ಆಗಿದೆ, ಕೊನೆಯ ದಿವಸ ಯಾರೋ ವಸ್ತುಗಳನ್ನ ಬಳಸಲ್ಲ. ನಾವು ಬಳಸುವ ದಿನದಿಂದ ಹಿಡ್ಕೊಂಡು ಕೊನೆಯವರೆಗೂ ಬರಬೇಕು. ಈ ಇಂದ್ರ ಕೊಟ್ಟ ರಥ ಅದು ಭಸ್ಮ ಆಗೋಯ್ತು, ಎಲ್ಲ ನಾಶ ಆಗೋದೇ ಅಲ್ವಾ. ಅದಕ್ಕೆ ಯಾವ ರಥ ದೊಡ್ಡ ರಥ ಯಾವುದು ಅಂದ್ರೆ ವಾಯುದೇವರ ರಥ ಆಗಿಬಿಟ್ಟಿರುತ್ತೆ ರಾಮಚಂದ್ರನಿಗೆ. ರಾಮ ಲಕ್ಷ್ಮಣ ಇಬ್ಬರನ್ನು ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಹೋದ್ರು. ಯಾಕಂದ್ರೆ ಈ ರಥ ನಾಶ ಆಗೋದೇ, ಎಷ್ಟು ಬಾಣ ಬಿಟ್ರೆ ಏನು ಇದು ನಾಶ ಆಗಲ್ಲ. ಯಾಕಂದ್ರೆ ಹನುಮಂತನ
ಡಬ್ಬದಲ್ಲಿ ಗಾಳಿ ಹಾಕೊಂಡು ಅಂದ್ರೆ ಹೆಂಗೆ ಹಾಕೊಂಡು ಬರ್ತಾನ? ಡಬ್ಬದಲ್ಲಿ ನೀರು ಹಾಕೊಂಡು ಬರ್ಬೋದು, ಬೆಂಕಿನ ಹಾಕೊಂಡು ಬರ್ಬೋದು. ಬೆಂಕಿನ ಹಾಕೊಂಡು ಬರ್ಲಿಕ್ಕೆ ಆಗಲ್ಲ, ಕೆಂಡ ಹಾಕೊಂಡು ಬರ್ಬೋದು ಅಷ್ಟೇ, ಮಣ್ಣು ಹಾಕೊಂಡು ಬರ್ಬೋದು. ಆಕಾಶ ಮತ್ತು ಗಾಳಿಯನ್ನು ಹಾಕೊಂಡು ಬರ್ರಿ ಅಂದ್ರೆ ಆಕಾಶ ಅಂದ್ರೆ ಪರಮಾತ್ಮ, ಗಾಳಿ ಅಂದ್ರೆ ಹನುಮಂತ. ಇಷ್ಟು ಹನುಮಂತನ ಮಹಿಮೆ. 4 ಪದ್ಯಗಳಿಂದ ವಾಯುದೇವರ ಸ್ತೋತ್ರ, 10 ಪದ್ಯಗಳಿಂದ ಭೀಮಸೇನ ದೇವರು, 7 ಪದ್ಯಗಳಿಂದ ಹನುಮಂತ, 10 ಪದ್ಯಗಳಿಂದ ಭೀಮಸೇನ, ಕೊನೆಯ 5 ಪದ್ಯಗಳಿಂದ ಮಧ್ವಾಚಾರ್ಯ. ಮಧ್ವಾಚಾರ್ಯರನ್ನ 5 ಪದ್ಯಗಳಿಂದ ಹೇಳಿದ್ದಾರೆ. ನಾಳೆ ಮತ್ತು ನಾಡಿದ್ದು ಆ ಅಂಶಗಳನ್ನ ಕೃತಿಯ